ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ವರ್ಗೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾನ್ಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಂ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ तं नृसिंहगुरुं भजे. श्री सच्चिदानंद शिवाविनव्य नृसिंह भारत्यभिधान्यतीन्द्र विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्. सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखर भारती. विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे. ज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये. विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारती. नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्. नमः श्री शंकरानंद गुरुपादाम्बुजन्मने सविलास महामोह ग्रासैक कर्मणे तत्पादाम्बुरुहद्वन्द्व सेवा निर्मल चेतसां सुखबोधाय तत्त्वस्य विवेकोऽयं विधीयते. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜಾಗೃತಿ ಸ್ವಪ್ನ ಸುಷುಪ್ತಿ ಅಂತ ಅವಸ್ಥೆಗಳಿದೆಯಲ್ಲ, ಒಂದೊಂದು ಅವಸ್ಥೆಗೂ ಏನ್ ವಿಶೇಷತೆ ಇದೆ ವೇದಾಂತ ದೃಷ್ಟಿಯಿಂದ ಅಂತ ತೋರಿಸ್ತಾ ಬರ್ತಾ ಇದ್ದಾರೆ. ಇವಾಗ ಸುಷುಪ್ತಿ ಅವಸ್ಥೆಯಲ್ಲಿ ಏನ್ ಹೇಳಿದ್ರು, ಆ ನಾವು ಸುಷುಪ್ತಿ ಅವಸ್ಥೆ ನಾನು ಅನಲೈಸ್ ಮಾಡಿ ನೋಡ್ಕೊಂಡಾಗ ನಮ್ಗೆ ಏನ್ ತೀರ್ಮಾನ ಆಗುತ್ತೆ ಅಂದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಆತ್ಮ ಅದ್ವೈತ ಸ್ವರೂಪವಾಗಿದೆ. ಅದ್ವೈತ ಅಂದ್ರೆ ಬೇರೆ ಯಾವ್ದು ಅದ್ರ ಬಿಟ್ಟು ಇಲ್ವೇ ಇಲ್ಲ ಅಂತ ಒಂದು ನಿರ್ಣಯಕ್ಕೆ ನಾವು ಬರ್ಬೋದು. ಸುಷುಪ್ತಿ ಅವಸ್ಥೆಯನ್ನ ನಾವು ನಮ್ಗೆ ಆಗಿರೋ ಸುಷುಪ್ತಿ ಅವಸ್ಥೆಯನ್ನ ನಾವು ಅನಲೈಸ್ ಮಾಡಿ ನೋಡಿದಾಗ, ಆ ಸಮಯದಲ್ಲಿ ಸುಷುಪ್ತಿ ಸಮಯದಲ್ಲಿ ಆತ್ಮ ಒಂದೇ ಒಂದಾಗಿ ಮಾತ್ರ ಇತ್ತು, ಬೇರೆ ಯಾವುದೇ ಒಂದು ಅದ್ರ ಬಿಟ್ಟು ಬೇರೆ ಒಂದು ಯಾವ್ದು ಇರ್ಲಿಲ್ಲ ಅನ್ನೋದು. ಯಾಕಂದ್ರೆ ನಮಗೂ ಕೂಡ ಅದೇ ತರನೇ ಅನುಭವ. ಯಾಕಂದ್ರೆ ಎಚ್ಚರ ಆದ್ಮೇಲೆ ನಮ್ಗೆ ಏನ್ ಇರ್ತಿತ್ತು, ನಾವು ನನ್ಗೆ ಯಾವ್ದು ಬೇರೆ ಯಾವ್ದು ನಮ್ಗೆ ಅನುಭವ ಬರ್ಲೇ ಇಲ್ಲ ಅಂತ ಬರ್ತಿತ್ತು. ಆದ್ರೆ ನಾನಿದ್ದೀನ ಇದು ಅಂತ ಕೇಳಿದಾಗ ಎಲ್ಲರೂ ಇದ್ದೀನಿ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಎಚ್ಚರ ಆದ್ಮೇಲೆ ನಾನು ಚೆನ್ನಾಗಿ ನನ್ಗೆ ನಿದ್ದೆ ಆಯ್ತು, ನಿದ್ದೆ ತುಂಬಾ ಚೆನ್ನಾಗಿ ಆಯ್ತು ಇವತ್ತು, ಅಥವಾ ನಾವು ಹೇಳ್ತೀವಿ ಇವತ್ತು ಅಂತ ಹೇಳ್ತು ನೆನ್ನೆ ಏನೇ ಹೇಳ್ತು ಕೂಡ ನಿದ್ದೆ ತುಂಬಾ ಚೆನ್ನಾಗಿ ಆಯ್ತು, ಇಟ್ ವಾಸ್ ಅ ಪೀಸ್ಫುಲ್ ಸ್ಲೀಪ್ ಅಂತ ಹೇಳುವಾಗ, ಆ ನಿದ್ದೆ ಸಮಯದಲ್ಲಿ ನಾನು ಇದ್ದಿರ್ಬೇಕು. ನಿದ್ದೆ ಹೋದ್ರೆ ನಾನು ಇದನ್ನ ರಿಕಾಲೆಕ್ಟ್ ಮಾಡ್ಕೊಳಕ್ ಆಗುದಿಲ್ಲ. ಆದ್ರೆ ನಿದ್ದೆ ಸಮಯದಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಬುದ್ಧಿ ಇರೋದಿಲ್ಲ ಖಂಡಿತ. ಯಾಕಂದ್ರೆ ಯಾವುದೇ ಒಂದು ಅನುಭವ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಃಕರಣ ಬೇಕು. ಅಂತಃಕರಣ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದು ಬೇಕು. ಆ ಸಮಯದಲ್ಲಿ ಅಂತಃಕರಣ ಲೈವ್ ಆಗಿದೆ. ಆ ಕಾರಣದಿಂದ ನಾವು ಅನುಭವ ಆ ಸಮಯದಲ್ಲಿ ಆಯ್ತು ಅಂತ ಹೇಳಕ್ ಬರ್ತಾ ಇಲ್ಲ, ಆ ಸಮಯದಲ್ಲಿ ಆಗ್ತಾ ಇದೆ ಅಂತ ಹೇಳಕ್ ಬರ್ತಾ ಇಲ್ಲ. ಆದ್ರೆ ಆ ಸಮಯದಲ್ಲಿ ನಮಗೆ ಅನುಭವ ಆಗಿದೆ ಅಂತ ಹೇಳಕ್ಕೆ ಇವಾಗ ಆಗ್ತಾ ಇದೆ. ಅಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ, ಅಂತಃಕರಣ ಯದ್ಯಪಿ ವಿಷಯಗಳೆಲ್ಲ ತಿಳ್ಕೊಳ್ಳೋ ಅಂತಃಕರಣ ಇಲ್ಲದೆ ಹೋದ್ರು ಕೂಡ ಈ ಒಂದು ಸುಖ ಅನುಭವವನ್ನ ಮತ್ತು ನನ್ಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಲ್ಲ, ಅದು ಎರಡನ್ನೂ ಕೂಡ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಒಂದು ಅವಿದ್ಯಾವೃತ್ತಿ ಅಂತ ಒಂದನ್ನ ವೇದಾಂತಿಗಳು ಹೇಳ್ತಾರೆ. ಅದ್ರ ಮುಖಾಂತರ ಒಬ್ಬ ತಿಳ್ಕೊಂಡಿದ್ದಾನೆ ತಾನು ಇದ್ದೀನಿ ಅಥವಾ ತಾನು ಸುಖವಾಗಿ ನಿದ್ದೆ ಮಾಡಿದ್ದೀನಿ ಅಂತ. ಇವಾಗ ನಮ್ಮ ಅನುಭವವನ್ನ ನಾವು ತಗೊಂಡು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಆ ಸಮಯದಲ್ಲಿ ಬೇರೆ ಯಾವ್ದು ಇದ್ದಿರ್ಲಿಲ್ಲ, ಅದೇ ನಾನ್ ಮಾತ್ರ ಇದ್ದಿದ್ದೀನಿ. ನಾನು ಅಂತ ಹೇಳುವಾಗ ಕೂಡ ಏನು, ನನ್ನ ಒಂದು ಬೇಕಿಂಗ್ ಐಡೆಂಟಿಟೀಸ್ ಎಲ್ಲ ಇಲ್ಲದೆ ಇರೋ ನಾನು ಅಂತಂದ್ರೆ ನಾವು ತಿಳ್ಕೊಳ್ತೀವಿ. ಯಾಕಂದ್ರೆ ಐಡೆಂಟಿಟೀಸ್ ಎಲ್ಲ ನಮಗೆ ಬೇಕಿಂಗ್ ಅವಸ್ಥೆಯಲ್ಲೇ ಇದೆ. ನಾನು ಇಂಥವನು ಅಂತವನು ಅನ್ನೋದೆಲ್ಲ ಸುಸುಪ್ತಿ ಅವಸ್ಥೆಯಲ್ಲಿ ಯಾರಿಗೂ ಕೂಡ ಅನುಭವಕ್ಕೆ ಬರೋದೇ ಇಲ್ಲ. ಸೊ ಇವಾಗ ಇಟ್ಕೊಂಡು ಇದನ್ ಮೇಲೆ ಪ್ರಶ್ನೆ ಅವಿದ್ಯಾವೃತ್ತಿ ಅವಿದ್ಯಾವೃತ್ತಿಯಿಂದ ನೋಡಿ. ಇವಾಗ ಅದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ನೋಡಿ ನಮ್ಗೆ 3 ಶರೀರವನ್ನ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. ನಮ್ಗೆಲ್ಲರಿಗೂ ಕೂಡ 3 ಶರೀರ ಇದೆ ಅಂತೆ. ಯಾವ್ದು ಅಂತ ಹೇಳಿದ್ರೆ ಸ್ಥೂಲ ಶರೀರ, ಇದು ಎಲ್ಲರಿಗೂ ಕಾಣಿಸ್ತಾ ಇರೋದು, ಎಲ್ಲರಿಗೂ ನಾನು ಅಂತ ಯಾವ್ದನ್ನ ನಾವು ಮುಟ್ಟಿ ಹೇಳ್ತಾ ಇದ್ದೀವೋ ಅದು ಸ್ಥೂಲ ಶರೀರ, ಗ್ರಾಸ್ ಬಾಡಿ ಅಂತ. ಅದಕ್ಕೆ ಅನ್ನಮಯ ಕೋಶ ಅಂತ ಹೆಸರು. ಅದ್ ಬಿಟ್ಟು ಸೂಕ್ಷ್ಮ ಶರೀರ ಅಂತ ಒಂದಿದೆ. ಅದ್ಯಾವ್ದ್ರೆ ಸೂಕ್ಷ್ಮ ಅಂತ ಹೆಸರಿಲ್ದರೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಅದು ಕಣ್ಣಿಗೆ ಸಿಗೋದಿಲ್ಲ ನೋಡಕ್ಕೆ. ಪ್ರತಿಯೊಬ್ಬರಿಗೂ ಅಂತಃಕರಣ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಆಮೇಲೆ ಅವರಿಗೆ ಇಂದ್ರಿಯಗಳಿದೆ, ಅದೆಲ್ಲ ಇದೆ ಅನ್ನೋದನ್ನ ಅವ್ರಿಗೆ ಭಾವನೆಗಳಿದೆ ಅಂತ ನಮ್ಗೆ ಅವ್ರನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ತಿಳ್ಕೊಳ್ತೀವಿ, ಇನ್ಫಾರ್ಮ್ ಮಾಡ್ಕೊಳ್ತೀವಿ. ಬಾಡಿ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ ನಮ್ಗೆ, ಇಂದ್ರಿಯಕ್ಕೆ ಗೊತ್ತಾಗುತ್ತೆ ಒಬ್ಬರಿಗೆ ಬಾಡಿ ಇದೆ ಅಂತ. ಆದ್ರೆ ಅವರಿಗೆ ಈ ಸೂಕ್ಷ್ಮ ಶರೀರ
ಈ ಮೈಂಡ್ ಅಂತ ಇರೋದು, ಇಂಟೆಲಿಜೆನ್ಸ್ ಅಂತ ಇರೋದು, ಇಂಟೆಲೆಕ್ಟ್ ಅಂತ ಇರೋದು, ಈಗೋ ಅಂತ ಇರೋದು, ಅದೆಲ್ಲ ನಮ್ಗೆ ಕಣ್ಣು ಕಾಣಿಸಲ್ಲ. ಆದ್ರೆ ಈ ಬಾಡಿ ಲ್ಯಾಂಗ್ವೇಜ್ ಇಂದ ತಿಳ್ಕೊಬಹುದು. ನಾನ್ ಬರ್ತೀನಿ ಅಂತ ಹೇಳ್ತಾನೆ ಅವನು, ನಾನೇ ಮಾಡಿದ್ದು ಅಂತ ಹೇಳ್ತಾನೆ. ಹಾಗಾದ್ರೆ ಅಥವಾ ನಾವೇನಾದ್ರು ಹೇಳೋದನ್ನ ನಾನು ತಿಳ್ಕೊಂಡಿದ್ದೀನಿ ಚೆನ್ನಾಗಿ ಅಂತ ಹೇಳ್ತಾನೆ. ಶರೀರಕ್ಕೆ ತಿಳ್ಕೊಳಕ್ ಆಗುದಿಲ್ಲ ಅಲ್ವಾ, ಅಂತಃಕರಣಕ್ಕೆ ಮಾತ್ರ ತಿಳ್ಕೊಳಕ್ ಆಗುತ್ತೆ. ಸೊ ಅವ್ರಿಗೆ ಮೈಂಡ್ ಅಂತ ಒಂದಿದೆ, ಮನ್ಸ್ ಅಂತ ಒಂದಿದೆ, ಇಂಟೆಲೆಕ್ಟ್ ಅಂತ ಇದೆ ಅನ್ನೋದನ್ನ ನಾವು ಇನ್ಫಾರ್ಮ್ ಮಾಡ್ಕೊಳ್ತೀವಿ. ಆದ್ರೆ ಅದು ಕಣ್ಣು ಕಾಣಿಸೋ ವಸ್ತು ಅಲ್ಲ, ಅದು ಸೂಕ್ಷ್ಮ ಶರೀರ ಅಂತ ಅದನ್ನ ಹೇಳ್ತೀವಿ ನಾವು. ಇವಾಗ ಮೂರನೇ ಶರೀರ ಒಂದು ಯಾವ್ದು ಅಂತ ಹೇಳಿದ್ರೆ ಕಾರಣ ಶರೀರ ಅಂತ ವೇದಾಂತ ಶಾಸ್ತ್ರ ಹೇಳ್ತಾರೆ. ಅದೇನ್ ಕಾರಣ ಶರೀರ ಅಂತ ಹೇಳಿದ್ರೆ ಅವಿದ್ಯೆ ಅಂತ ಹೇಳ್ತೀವಲ್ಲ, ಅದೇ ಕಾರಣ ಶರೀರ. ಅವಿದ್ಯೆ ಅನ್ನೋದು ನಮ್ಗೆ ಮೂಲಭೂತವಾಗಿ ನಮ್ಗೆ ಒಂದು ಇಗ್ನರೆನ್ಸ್ ಅಂತ ಒಂದಿದೆ. ಆ ಇಗ್ನರೆನ್ಸ್ ಅನ್ನೋದೇ ನಮ್ಗೆ ಕಾರಣ ಶರೀರ ಅಂತ ಯಾತಕ್ಕೆ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸೂಕ್ಷ್ಮ ಮತ್ತು ಶರೀರ ಮತ್ತು ಸ್ಥೂಲ ಶರೀರಕ್ಕೆ ಕಾರಣವಾಗಿದೆ ಅಂತ. ಬೇಸಿಕ್ ಅವಿದ್ಯೆ ಇರೋದ್ರಿಂದ ಏನಾಗ್ತಾ ಇದೆ, ಒಬ್ಬ ಆತ್ಮ ವಿಷಯಕ್ಕೆ ಬೇಸಿಕ್ ಅವಿದ್ಯೆ ಇರೋದ್ರಿಂದ ನಾನು ಶುದ್ಧ ಆತ್ಮ ಸ್ವರೂಪ ಅಂತ ತಿಳ್ಕೊಳ್ಳದೆ ನಾನು ಈತ ಒಂದು ಪರಿಚ್ಛಿನ್ನ ವ್ಯಕ್ತಿ ಅಂತ ತಿಳ್ಕೊಳ್ತಾನೆ. ಇದನ್ನ ಯಾರು ಮಾಡೋದು ಅಂತ ಹೇಳಿದ್ರೆ ಅವಿದ್ಯೆ ಮಾಡೋ ಕೆಲಸ ಇದೆ. ಹಾಗಾಗಿ ಅವಿದ್ಯೆ ನೋಡಿ, ಇವಾಗ ಇದಕ್ಕೆ ಉದಾಹರಣೆ ನಾವು ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಸುಲಭವಾಗಿ ನಾವು ಈ ಸರ್ಪ ಉದಾಹರಣೆ ಕೊಡ್ಬೋದು. ಆ ಹಗ್ಗದಲ್ಲಿ ಹಾವು ಅಂತ. ಇವಾಗ ಒಂದು ಕಡೆ ಹಗ್ಗವೇ ಇದೆ ಅದು, ಆದ್ರೆ ಇವನಿಗೆ ಹಗ್ಗ ಅಂತ ಗೊತ್ತಾಗ್ತಾ ಇಲ್ಲ. ಇವನ್ ಕಣ್ಣು ಹಗ್ಗ ಅಲ್ಲಿರೋ ಒಂದು ವಸ್ತು ಜೊತೆಗೆ ಇವನ್ ಕಣ್ಣು ಕಾಂಟ್ಯಾಕ್ಟ್ ಆಗಿದೆ, ಅದರಿಂದಲೇ ವಸ್ತು ಇದೆ ಅಂತ ಗೊತ್ತಾಗ್ತಾ ಇದೆ. ಅದೇ ಏನ್ ವಸ್ತು ಅಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಆಫ್ ದಿ ಡಿಫೆಕ್ಟ್ಸ್ ಅಲ್ಲಿ ಆ ಜಾಗದಲ್ಲಿ ಸಾಕಷ್ಟು ಬೆಳಕಿಲ್ಲ, ಅಥವಾ ಇವನ್ ಕಣ್ಣಿನ ದೃಷ್ಟಿ ಚೆನ್ನಾಗಿಲ್ಲ, ಅಥವಾ ಇವನ್ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ ಇರ್ತಾ ಇದೆ. ಆ ಸಮಯದಿಂದ ಅವನಿಗೆ ಎದುರುಗಡೆ ಇರೋದು ಹಗ್ಗವೇ ಅಂತ ತಿಳ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಒಂದು ವಸ್ತು ಇದೆ ಅಂತ ಗೊತ್ತಾಗ್ತಾ ಇದೆ. ಅವನಿಗೆ ಆ ಸಮಯದಲ್ಲಿ ಸಂಸ್ಕಾರ ಏನು ಉಂಟು ಮಾಡಿದೆ ಅಂತ ಹೇಳಿದ್ರೆ, ಆ ವಸ್ತುವನ್ನ ನೋಡಿದ ತಕ್ಷಣ ಅವನು ಹಾವು ಅಂತ ತಿಳ್ಕೊಳ್ತಾನೆ. ಯಾಕಂದ್ರೆ ಆಕಾರ ಎಲ್ಲ ಸ್ವಲ್ಪ ಒಳ್ಳೆ ತರ ಇದೆ ಇಲ್ಲ, ಅದರಿಂದ ಹಾವು ಅಂತ ತೀರ್ಮಾನ ಮಾಡ್ತಾನೆ. ಇವಾಗ ಈ ಹಾವು ಅನ್ನೋದಕ್ಕೆ ಯಾವ್ದು ಕಾರಣ ಅಂತ ಹೇಳಿದ್ರೆ ಈ ಅವಿದ್ಯೆ. ಯಾವ್ದ್ರ ಬಗ್ಗೆ ಅವಿದ್ಯೆ? ಹಗ್ಗದ ಬಗ್ಗೆ ಅವಿದ್ಯೆ ಇರೋದ್ರಿಂದ ಅವನು ಹಗ್ಗವನ್ನ ಹಗ್ಗವಾಗಿ ತಿಳ್ಕೊಳ್ಳದೆ ಅದನ್ನ ಹಾವಾಗಿ ತಿಳ್ಕೊಬಿಡ್ತಾನೆ. ಅದೇ ತರನೇ ಈ ಅವಿದ್ಯೆ ಅಂತ ಯಾವ್ದನ್ನ ಕಾರಣ ಶರೀರ ಅಂತ ಹೇಳಿದ್ರು, ಅದು ಏನ್ ಮಾಡ್ತಾ ಇದೆ, ನಮ್ಮ ಸ್ವರೂಪವನ್ನ ನಾವು ಆತ್ಮ ಸ್ವರೂಪ, ಅಖಂಡವಾದ ಬ್ರಹ್ಮ ಸ್ವರೂಪ ಅಂತ ತಿಳಿಸದೆ ನಮ್ಗೆ ಅದನ್ನ ಮುಚ್ಚಾಕಿ ನಮ್ಮನ್ನ ಬೇರೆ ಯಾರೋ ಅಂತ ಒಂದು ತೋರಿಸ್ಬಿಡ್ತೇನೆ. ಹಾಗಾಗಿ ನಮ್ಮನ್ನ ಬೇರೆ ಒಂದು ವ್ಯಕ್ತಿ ಅಂತ ತೋರಿಸ್ಬಿಡ್ತೇನೆ. ಇದಕ್ಕೆ ಯಾವ್ದು ಕಾರಣ ಅಂತ ಹೇಳಿದ್ರೆ ಅವಿದ್ಯೆ. ಅದರಿಂದ ಏನ್ ಮಾಡಿದ್ದಾರೆ, ಈ ಅವಿದ್ಯೆ ಅನ್ನೋದನ್ನ ಕಾರಣ ಶರೀರ ಅಂತ ಹೇಳಿದ್ದಾರೆ. ಶರೀರ ಅಂತ ಹೇಳಿದಾಗ ನಿಮಗೆ ಕೈ ಕಾಲೆಲ್ಲ ಇರೋದು ಶರೀರ ಅಂತ ತಿಳ್ಕೊಬಾರ್ದು. ಇಂದ್ರಿಯಗಳಿಗೆ ಇದು ಸೂಕ್ಷ್ಮ ಶರೀರಕ್ಕೆ ಕೈ ಕಾಲುಗಳೆಲ್ಲ ಇರಲ್ಲ, ಹಾಗಾಗಿ ಅದನ್ನ ಶರೀರ ಅಂತಾನೆ ಕರಿತಾರೆ. ಈ ಅವಿದ್ಯೆ ಅನ್ನೋದನ್ನ ಕಾರಣ ಶರೀರ ಅಂತ ಕರೀತಾರೆ. ಹಾಗಾಗಿ ಈ ಕಾರಣ ಶರೀರ ಮಾತ್ರ ಆ ಸಮಯದಲ್ಲಿ ಇರುತ್ತೆ, ಅದು ಯಾವ್ದು ಸುಶುಪ್ತಿ ಸಮಯದಲ್ಲಿ ಅದು ಮಾತ್ರ ಎಚ್ಚರವಾಗಿರುತ್ತೆ ಅದು. ಅವಾಗ ಅದಕ್ಕೆ ವೃತ್ತಿ ಅಂತ ಒಂದು ಹೇಳ್ಬೋದು, ಅವಿದ್ಯಾ ವೃತ್ತಿ ಅಂತ ಒಂದು ಹೇಳಿ, ಆ ಅವಿದ್ಯಾ ವೃತ್ತಿಯಿಂದ ಆ ವೃತ್ತಿ ಅವಾಗ ಎಚ್ಚರವಾಗಿರೋದ್ರಿಂದ ಸುಶುಪ್ತಿ ಸಮಯದಲ್ಲಿ ಅದು ಈ ನಾವು ಅನುಭವಿಸಿದ ಸುಖವನ್ನ ಮತ್ತು ನಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ, ಅದು ಎರಡನ್ನೂ ಕೂಡ ಗ್ರಾಸ್ಪ್ ಮಾಡಿದೆ ಅದು ಆ ಅವಿದ್ಯಾ ವೃತ್ತಿಯನ್ನು. ಇವಾಗ ಏನಾಗಿತ್ತು, ಇವನು ಎಚ್ಚರ ಆಗಿದ್ದಾನೆ. ಇವಾಗ ಎಚ್ಚರ ಆದ್ಮೇಲೆ ಇವ್ನು ಏನ್ ಮಾಡ್ತಾನೆ, ತನ್ನ ಬುದ್ಧಿ ಮನಸ್ಸು ಇದೆಲ್ಲ ಎಚ್ಚರ ಆಗೋದು. ಇವಾಗ ಅವಾಗ ಏನ್ ಮಾಡ್ತಾನೆ, ಆ ಒಂದು ಅವಿದ್ಯಾ ವೃತ್ತಿ ಅನ್ನೋದ್ರ ಅವನು ಸ್ವೀಕಾರ ಮಾಡಿದ್ದಾನೆ. ಇವಾಗ ಈ ವಿಜ್ಞಾನಮಯ ಕೋಶ ಅಂತ ಇವಾಗ ಯಾವ್ದು ಅವನಿಗೆ ಹೆಸರು ಆಗಿದೆಯೋ ಇವಾಗ ಅದ್ರ ಮುಖಾಂತರ ಅವನ ಅದನ್ನ ಹೊರಗಡೆ ಅದನ್ನ ಹೇಳ್ತಾನೆ, ಅದನ್ನ ಹೊರಗಡೆ ಅವ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಇದಕ್ಕೆ ಒಂದು ಉದಾಹರಣೆ ನಾವು ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ಒಬ್ಬೇ ವ್ಯಕ್ತಿ ಇದ್ದಾನೆ, ಅವನು ಆಫೀಸಲ್ಲಿ ಅವನಿಗೆ ಒಂದು ಪೋಸ್ಟ್ ಇದೆ, ಸಬ್ ಮ್ಯಾನೇಜರ್ ಇಂಥ ಒಂದು ಪೋಸ್ಟ್ ಇದೆ. ಅವ್ನಿಗೆ ಆಫೀಸಲ್ಲಿ ಸಂಬಳ ಕೊಡೋದು ಯಾತಕ್ಕೆ, ಆ ಪೋಸ್ಟ್ಗಾಗಿ ಸಂಬಳ ಕೊಡ್ತಾರೆ ಅವನ್ನ. ಆದ್ರೆ ಅವನು ಅಲ್ಲಿಗೆ ಮುಗ್ದಿಲ್ಲ, ಅವನು ಮನೆಯಲ್ಲಿ ಒಂದು ಮನೆಯಲ್ಲಿ ಒಂದು ಸಂಸಾರಿಯಾಗಿದ್ದಾನೆ, ಅವನು ಗೃಹಸ್ಥನಾಗಿದ್ದಾನೆ, ಅವನು ಮನೆ ಯಜಮಾನನಾಗಿದ್ದಾನೆ ಅವನು. ಅವಾಗ ಅವನು ಆಫೀಸಲ್ಲಿ ಒಂದು ಎಂಪ್ಲಾಯಿ ಅಥವಾ ಒಂದು ಆಫೀಸರ್ ಅನ್ನೋದಕ್ಕಾಗಿ ಅದಕ್ಕಾಗಿ ಆ ಸಲುವಾಗಿ ಸಂಬಳ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ಸಂಬಳವನ್ನ ಅವ್ನು ಏನ್ ಮಾಡ್ತಾನೆ, ಮನೆ ಯಜಮಾನ ಅನ್ನೋ ರೀತಿಯಲ್ಲಿ ಅದನ್ನು ಖರ್ಚು ಮಾಡ್ತಾನೆ ಅಲ್ವಾ. ಹಾಗಾಗಿ ಅದು ವ್ಯಕ್ತಿ ಹೋಗ್ತಾನೆ, ಆದ್ರೆ ಉಪಾಧಿಗಳು ಬೇರೆ. ಆಫೀಸಲ್ಲಿ ಇರುವಾಗ ಅವ್ನಿಗೆ ಆಫೀಸರ್ ಅಂತ ಒಂದು ಉಪಾಧಿ ಇತ್ತು, ಅದ್ರ ಮುಖಾಂತರ ಸಂಪಾದನೆ ಮಾಡ್ದ. ಇವಾಗ ಎಚ್ಚರ ಇವನು ಮನೆಗೆ ಬಂದಾಗ ಏನ್ ಮಾಡ್ತಾನೆ, ಮನೇಲೇನೋ ಇವನೇ ಆಫೀಸರ್ ತರ ನಡೆಯಲ್ಲ, ಮನೇಲಿ ಅದೆಲ್ಲ ಕೇರ್ ಮಾಡಲ್ಲ, ಮನೇಲಿ ಇಷ್ಟೇ ನೀನು ಅಂತ ಅವರು ಒಂದು ಇದು ಮಿತಿ ಕೊಟ್ಟಿದ್ದಾರೆ ಅವನಿಗೆ. ಹಾಗಾಗಿ ಮನೇಲಿ ಯಜಮಾನ ಅನ್ನೋ ರೀತಿಯಲ್ಲಿ ಅವನು ಇದನ್ನು ಖರ್ಚು ಮಾಡ್ತಾನೆ. ಅದೇ ತರನೇ ನಾವು ಈ ಸುಷುಪ್ತಿಯಲ್ಲಿ ಅವಿದ್ಯಾವೃತ್ತಿ ಅನ್ನೋದ್ರ ಮುಖಾಂತರ ಈ ಅನುಭವಗಳನ್ನ ಪಡ್ಕೊಂಡು ಅದೇ ವ್ಯಕ್ತಿನೇ. ಆದ್ರೆ ಅವ್ನು ಎಚ್ಚರ ಆದ್ಮೇಲೆ ತನಗೆ ಮಾತಾಡಕ್ಕೆಲ್ಲ ಬರುತ್ತೆ, ಅದನ್ನ ರಿಕಾಲ್ ಮಾಡಕ್ಕೆಲ್ಲ ಬೇಕಾಗಿರೋ ಮನಸ್ಸು ಇದೆಲ್ಲ ಎಚ್ಚರ ಆಗೋಯ್ತು ಇವಾಗ. ಅದ್ರ ಮುಖಾಂತರ ಅವನು ಇವಾಗ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದನ್ನ ನಾವು ಈ ಉದಾಹರಣೆಯಿಂದ ಅಪ್ರಿಷಿಯೇಟ್ ಮಾಡ್ಬೋದು ನಾವು. ಅದರಿಂದ ಅವಿದ್ಯಾವೃತ್ತಿ ಅನ್ನೋದು ಅವಿದ್ಯೆಗೆ ಸೇರಿದ್ದದು. ಅಜ್ಞಾನ ಅಂತ ಹೇಳ್ಬೋದು. ಅಜ್ಞಾನ ವೃತ್ತಿ ಅವಿದ್ಯಾ ಅಜ್ಞಾನ ಕೆಲವು ಸತಿ ಮಾಯಾ ಅಂತಾನೆ ಹೇಳ್ತಾರೆ, ಬಟ್ ಮಾಯಾ ಅಂತ ಇಲ್ಲಿ ಯೂಸ್ ಮಾಡಲ್ಲ, ಯಾಕಂದ್ರೆ ಈಶ್ವರನ ವಿಷಯಕ್ಕೆ ಮಾಯಾ ಅಂತ ಹೇಳ್ತಾರೆ. ಬಟ್ ಅವಿದ್ಯಾ ಅಜ್ಞಾನ ಎರಡು ಕೂಡ ಸಿನಾನಿಮ್ಸ್ ಆಗಿ ಇರ್ತದೆ. ಹಾಗಾಗಿ ಆ ವೃತ್ತಿಯಿಂದ ಅವನು ತಿಳ್ಕೊಳ್ತಾನೆ ಅಂತ ಇದಕ್ಕೆ ಒಂದು ಉಪಮತಿ ಕೊಟ್ಟಿದ್ದಾರೆ. ಇವಾಗ ಏನ್ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಸುಷುಪ್ತಿ ಅವಸ್ಥೆಯಲ್ಲಿ
ಇದ್ದದ್ದು ಒಂದೇ ಸ್ವರೂಪ, ಅದು ಅದ್ವೈತ ಸ್ವರೂಪ ಅನ್ನೋದು ತೀರ್ಮಾನ ನೀವು ಹೇಳಿದ್ರಿ. ಅವಾಗ ಏನು ಆತ್ಮನ ವಾಸ್ತವಾದ ಸ್ವರೂಪ ಅದ್ವೈತ ಸ್ವರೂಪವೇ ಅಂತ ತೀರ್ಮಾನ ಮಾಡಿದ್ರು. ಇದಕ್ಕೆ ಏನು ನಮ್ಗೆ ಶ್ರುತಿ ಪ್ರಮಾಣ ಇದೆ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಯುಕ್ತಿ ಏನು ಯುಕ್ತಿ ಪ್ರಮಾಣ ಇದೆ ಅಂತ ಕೇಳಿದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಅನ್ವಯ ವ್ಯತಿರೇಕ ಅಂತ ಒಂದಿದೆ. ಇವಾಗ ನೋಡಿ, ಇವಾಗ ನಮ್ಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ 3 ಅವಸ್ಥೆಗಳಿದೆ ನಮ್ಗೆ. ಆ 3 ಅವಸ್ಥೆಗಳು ಕೂಡ ನಮ್ಗೆ ಬಂದು ಹೋಗ್ತಾ ಇದೆ. ಒಂದು ಅವಸ್ಥೆ ಬಂದಾಗ ಇನ್ನೊಂದು 2 ಅವಸ್ಥೆಗಳು ಇರೋದಿಲ್ಲ ಅಲ್ವಾ. ಇವಾಗ ಎಚ್ಚರಾವಸ್ಥೆಯಲ್ಲಿ ನಾವು ಇರುವಾಗ ಸುಷುಪ್ತಿ ಮತ್ತು ಸ್ವಪ್ನಾವಸ್ಥೆ ಇರೋದಿಲ್ಲ ಆ ಸಮಯದಲ್ಲಿ. ಅದೇ ತರ ನಾವು ಸ್ವಪ್ನದಲ್ಲಿರುವಾಗ ಸುಷುಪ್ತಿ ಮತ್ತು ಎಚ್ಚರಾವಸ್ಥೆ ಇರೋದಿಲ್ಲ. ಅದೇ ತರ ಸುಷುಪ್ತಿಗೆ ಹೋದಾಗ ಈ ಎಚ್ಚರ ಮತ್ತು ಸ್ವಪ್ನಾವಸ್ಥೆಗಳು ಇರೋದಿಲ್ಲ ಆ ಸಮಯದಲ್ಲಿ. ಅವಾಗ ಏನಾಯ್ತು, ಯಾವುದು ಒಂದ್ ಸಮಯದಲ್ಲಿ ಇದ್ದು ಇನ್ನೊಂದ್ ಸಮಯದಲ್ಲಿ ಇರೋದಿಲ್ವೋ ಅದನ್ನ ನಾವು ಯಾವಾಗ್ಲೂ ಇದೆ ಅಂತ ಹೇಳಕ್ ಬರ್ತಾ ಇಲ್ಲ. ಅದನ್ನ ನಿಜವಾದ ಸ್ವರೂಪ ಅದು ಸತ್ಯ ಅಂತ ಹೇಳಕ್ ಬರ್ತಾ ಇಲ್ಲ. ನೋಡಿ, ನಮ್ಗೆ ಲೋಕದಲ್ಲಿ ಕೂಡ ಒಬ್ಬ ಏನೋ ಒಂದ್ ಮಾತು ಹೇಳ್ತಾನೆ. ಹೇಳಿದ್ಮೇಲೆ ಅವನು ಇನ್ನೊಂದ್ಸತಿ ಅವನು ಬೇರೆ ತರ ಹೇಳ್ಬಿಟ್ರೆ ನಾವೇನ್ ಹೇಳ್ತೀವಿ, ಏನು ನಾಲ್ಗೆ 1 2 ಅಂತ ಹಳೆ ಕಾಲದಲ್ಲಿ ಕೇಳ್ತಾ ಇದ್ರಲ್ವಾ, ಹಿಂದಿನ ಕಾಲದಲ್ಲಿ ಕೇಳ್ತಾ ಈ ಕಾಲದಲ್ಲಿ ಅಷ್ಟೊಂದು ಮಾತು ಬರೋದಿಲ್ಲ. ಮಾತು 1 2 ಅಂತ ಹೇಳ್ತಾ ಇದ್ದೇನೆ ಇದೆ. ಯಾರು ಅಂಗಡಿ ವ್ಯಾಪಾರಿಗಳು ಕೂಡ ಹೇಳ್ತಾರೆ ಅಲ್ವಾ. ಅದು ಫುಟ್ಪಾತ್ ಅಲ್ಲಿ ಕೆಲಸ ವ್ಯಾಪಾರ ಮಾಡೋರು ಕೂಡ 1 2 ನಾಲ್ಗೆ ಅಥವಾ ಮಾತು 1 2 ಅಂತ ಆಗಿರೋರು. ನಮ್ಮ ಗುರು ಸುಬ್ರಹ್ಮಣ್ಯ ಹೇಳೋರು, ನೋಡು ನಮ್ಮ ದೇಶದಲ್ಲಿ ಈ ಸನಾತನ ಧರ್ಮ, ಈ ವಿಷಯಗಳೆಲ್ಲ, ಈ ವ್ಯಾಲ್ಯೂಸ್ ಎಲ್ಲ ಈ ರೂಢ ಮೂಲವಾಗಿ ಆಗೋಗ್ಬಿಟ್ಟಿದೆ. ಈವನ್ ಫಾರ್ ದಿ ಇಲಿಟ್ರೇಟ್ ಪೀಪಲ್ ಕೂಡ ಈ ವಿಷಯಗಳೆಲ್ಲ ಇದೆ ನೋಡು ಅಂತ ಅವ್ರು ಹೇಳೋರು. ಹೀಗಾಗಿ ಈ ಒಂದು ಅವಾಗ ಏನಾಯ್ತು, ಒಂದು ವಸ್ತುನ ಒಂದು ಇವೆಂಟು ಅಥವಾ ಯಾವ್ದೋ ಅದು ಒಂದೇ ಹೀಗೆ ಇದೆ ಅಂತ ಒಂದ್ಸತಿ ಹೇಳಿದ್ಮೇಲೆ ಬೇರೆ ಏನೋ ಒಂಥರ ಆಗೋಯ್ತು ಆಮೇಲೆ ಅಂತ ಹೇಳಿದಾಗ ಅದನ್ನ ನಾವು ಸತ್ಯ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ. ಲೋಕದಲ್ಲಿ ಸತ್ಯ ಮಾತಿಗೆ ಇದನ್ನ ಹೇಳ್ತೀವಿ, ಮಾತು 1 2 ನಾಲ್ಗೆ 1 2 ನಾವು ಕೇಳ್ತೀವಿ. ಅದೇ ತರನೇ ಏನು ಅಂದ್ರೆ, ಒಂದು ವಸ್ತು ಒಂದ್ ರೀತಿಯಲ್ಲಿ ನಾವು ಹೀಗಿದೆ ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ಸ್ವಲ್ಪ ಕಾಲ ಆದ್ಮೇಲೆ ಅದು ಬೇರೆ ತರ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ಸತ್ಯ ಅಂತ ಹೇಳಕ್ ಬರ್ತಾ ಇಲ್ಲ. ಅದೇ ತರನೇ ಈ ಅವಸ್ಥೆಗಳು ಕೂಡ ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಅನ್ನೋದು ಒಂದ್ ಸಮಯದಲ್ಲಿ ಒಂದಿರುತ್ತೆ, ಇನ್ನೊಂದ್ ಸಮಯದಲ್ಲಿ ಅದು ಇಲ್ಲದೆ ಹೋಗ್ಬಿಡುತ್ತೆ ಅದು. ಆದ್ರೆ ಆತ್ಮ ಅಂತ ಒಂದಿದೆಯಲ್ಲ, ಅದು ಯಾವಾಗ್ಲೂ ಇದೆ. ಅದು ಒಂದ್ಸತಿ ಕೂಡ ಬಿಟ್ಟು ಹೋಗೋದೇ ಇಲ್ಲ. ಎಚ್ಚರಾವಸ್ಥೆಯಲ್ಲೂ ಆತ್ಮ ಇದೆ, ಸ್ವಪ್ನಾವಸ್ಥೆಯಲ್ಲೂ ಆತ್ಮ ಇದೆ, ಸುಷುಪ್ತಿ ಅವಸ್ಥೆಯಲ್ಲೂ ಆತ್ಮ ಇದೆ. ಅದು ಆತ್ಮ ಇಲ್ಲ ಅಂತ ಒಂದು ಸ್ಥಿತಿ ಯಾವಾಗ್ಲೂ ಇಲ್ವೇ ಇಲ್ಲ. ಆದ್ರೆ ಈ ಅವಸ್ಥೆಗಳು ಮಾತ್ರ ಇಲ್ಲ ಅಂತ ಒಂದು ಸ್ಥಿತಿ ಇದೆ ಇದು. ಹಾಗಾಗಿ ಇವುಗಳನ್ನ ನಾವು ಸತ್ಯ ಅಂತ ಹೇಳಕ್ ಆಗುದಿಲ್ಲ, ಅದನ್ನ ಮಾತ್ರ ಸತ್ಯ ಅಂತ ಹೇಳಕ್ಕಾಗುತ್ತೆ, ಆತ್ಮನ ಮಾತ್ರ ಸತ್ಯ ಅಂತ ಹೇಳಕ್ಕಾಗುತ್ತೆ. ಆಮೇಲೆ ಇನ್ನೊಂದು, ಇವುಗಳೆಲ್ಲ ಇರುವಾಗ ಈ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಅದರ ದೃಷ್ಟಿಯಿಂದ ನೋಡಿದಾಗ ಬಾಕಿ ಅವಸ್ಥೆಗಳು ಇದೆ. ಆದ್ರೆ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಬಾಕಿ ಅವಸ್ಥೆಗಳು ಯಾವ್ದು ಇಲ್ವೇ ಇಲ್ಲ, ಇದು ಒಂದೇ ಮಾತ್ರ ಇರೋದು ಅಂತ ನಾವು ತೀರ್ಮಾನ ಮಾಡ್ತೀವಿ. ಯಾತಕ್ಕೆ ಬಾಕಿ ಅವಸ್ಥೆಗಳು ಇಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಕಾರಣದಿಂದಲೇ ಕ್ಯಾನ್ಸಲ್ ಒಂದಕ್ಕೊಂದು ಕ್ಯಾನ್ಸಲ್ ಆಗೋಗುತ್ತೆ ಅದು. ಯಾಕೆ ಜಾಗೃತ ಅವಸ್ಥೆ ಇರುವಾಗ ಬಾಕಿ 2 ಇರೋದಿಲ್ಲ, ಬಾಕಿ 2ರಲ್ಲಿ ಒಂದಿರುವಾಗ ಬಾಕಿ 2 ಇರೋದಿಲ್ಲ. ಅವಾಗ ಏನಾಯ್ತು, ಮ್ಯೂಚುವಲಿ ಒಂದಕ್ಕೊಂದು ಕ್ಯಾನ್ಸಲ್ ಮಾಡ್ಕೊಬಿಡುತ್ತೆ ಅದು. ಅವಾಗ ಉಳ್ಕೊಂಡಿರೋದು ಯಾವ್ದು ಅಂದ್ರೆ ಆತ್ಮ ಮಾತ್ರ. ಅದು ಯಾವತ್ತೂ ಕೂಡ ಇಲ್ಲದೆ ಹೋಗೋದೇ ಇಲ್ಲ. ಅದನ್ನ ಮಾತ್ರ ನಾವು ಸತ್ಯ ಅಂತ ಹೇಳ್ತೀವಿ, ಅದನ್ನೇ ಅದ್ವೈತ ಅಂತ ಹೇಳಿದ್ರು. ಯಾಕಂದ್ರೆ 2ನೇ ವಸ್ತು ಯಾವ್ದಾದ್ರು ಇದ್ರೆ ಅವಾಗ ಅದನ್ನ ಅದ್ವೈತ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಆತ್ಮನ ಬಿಟ್ಟು 2ನೇ ವಸ್ತು ಯಾವ್ದು ಕೂಡ ನಮಗೆ ಸುಷುಪ್ತಿಯಲ್ಲಿ ಇದು ಅನುಭವ ಬರ್ದೇ ಇರೋದ್ರಿಂದ ಅದನ್ನ ನಾವು ಅದ್ವೈತ ಅಂತ ಉಪನಿಷತ್ತು ಹೇಳುತ್ತೆ ಅಂತ ಹೇಳಿದ್ರು. ಯುಕ್ತಿ ಏನು ಅಂತ ಹೇಳಿದ್ರೆ ಇದೇ ಯುಕ್ತಿ. ಅದಕ್ಕೆ ಇದನ್ನ ಶಂಕರಾಚಾರ್ಯರು ದಶಶ್ಲೋಕಿ ಅಂತ ಒಂದಿದೆಯಲ್ಲ, ತದೇಕೋವಶಿಷ್ಟ ಶಿವಕೇವಲೋಕಂ ಅಂತ ಒಂದೊಂದು ಇದು ಪದ್ಯನು ಮುಗಿಯುತ್ತೆ ಅದು. ಭೂಮಿನ ತೊಳೆದು ಅಂತ ಹೇಳ್ಬಿಟ್ಟು ಒಂದೊಂದು ಶಾಸನಲ್ಲೂ ಕೊನೆಯಲ್ಲೇನು ಸುಷುಪ್ತಿ ಏಕ ಸಿದ್ಧ ಅಂತ ಹೇಳ್ಬಿಟ್ಟು ಬರ್ತದೆ. ಸೊ ಸುಷುಪ್ತಿ ಏಕ ಸಿದ್ಧ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸುಷುಪ್ತಿನಲ್ಲಿ ಮಾತ್ರ ಸಿದ್ಧವಾಗ್ತಾ ಇದೆ, ನಾನು ಮಾತ್ರ ಇರೋದು ಅಂತ. ಸುಷುಪ್ತಿನಲ್ಲಿ ಸಿದ್ಧವಾಗ್ತಾ ಇರೋದು ನಾನು ಒಬ್ಬನೇ ಅಂತ. ಯಾಕೆ ನೀವು ಸುಷುಪ್ತಿ ತನಕ ಓಡೋಗ್ತೀರಾ, ಜಾಗೃತ ಅವಸ್ಥೆಯಲ್ಲಿ ಕೂಡ ಹೇಳ್ಬೋದಲ್ಲ ಅಂತ ಏನಾದ್ರು ಕೇಳ್ಬೋದು. ವಾಸ್ತವವಾಗಿ ಜಾಗೃತ ಅವಸ್ಥೆಯಲ್ಲೂ ಕೂಡ ನಾವು ಅದ್ವೈತ ಸ್ವರೂಪವಾಗಿ ಇದ್ದೀವಿ. ಆದ್ರೆ ಜಾಗೃತ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಇಂದ್ರಿಯಗಳು ಬಾಕಿ ವಿಷಯಗಳೆಲ್ಲ ಗ್ರಾಸ್ಪ್ ಮಾಡ್ತಾ ಇದೆ. ಅವಾಗ ನಮ್ಗೇನು ಮನಸ್ಸು ಬಂದ್ಬಿಡ್ತೀವಿ, ಹೌದು ಅದೆಲ್ಲ ಕೂಡ ಇದೆ ಅಂತ ನಾವು ಅನ್ಕೊಳ್ತೀವಿ. ನಾವು ಅಲ್ಲಿ ವಿವೇಚನೆ ಮಾಡಿ ನೋಡಿದಾಗ, ಈ ವೇದಾಂತದ ಒಂದು ಸರಿಯಾದ ಜ್ಞಾನವನ್ನು ಪಡ್ಕೊಂಡು ನಾವು ಇದನ್ನು ನೋಡಿದಾಗ, ಹೌದು ಎಚ್ಚರಾವಸ್ಥೆಯಲ್ಲಿ ಕೂಡ 2ನೇ ವಸ್ತು ಯಾವುದೂ ಇಲ್ವೇ ಇಲ್ಲ. ಸ್ವಪ್ನಾವಸ್ಥೆಯಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಬೋದು 2ನೇ ವಸ್ತು ಇಲ್ಲ ಅಂತ. ಯಾಕಂದ್ರೆ ಸ್ವಪ್ನಾವಸ್ಥೆಯಲ್ಲಿ ನಾನು ಒಬ್ಬನೇ ಮಲಗಿರೋನು, ನಾನು ಒಬ್ನಿಗೇನೆ ನನ್ ಮಾತ್ರ ಸ್ವಪ್ನ ಬರ್ತಾ ಇರೋದು. ಬಾಕಿ ಹಿಡಿದು ಸ್ವಪ್ನ ಬರ್ಲಿ, ಏನಾದ್ರು ಬರ್ಲಿ, ಆದ್ರೆ ಅವ್ರ ಸ್ವಪ್ನ ಇದಲ್ಲ, ಈ ಸ್ವಪ್ನ ಅವ್ರದ್ದಲ್ಲ. ಹಾಗಾಗಿ ನನ್ ಒಬ್ಬನಿಗೇನೆ ಇಡೀ ಪ್ರಪಂಚನೂ ಕೂಡ ಅದೊಂದರಲ್ಲೇ ನನಗೆ ಅಡಗಿರೋದು. ಹಾಗಾದ್ರೆ ಅಲ್ಲಿ ಕೂಡ ಏನಾಯ್ತು, ನಾನು ಒಬ್ಬನೇನೆ ಇದನ್ನ ನೋಡಿದ್ದೀನಿ ಅಂತ ನಮ್ಗೆ ಬರುತ್ತೆ. ಅವಾಗ ಇದು ಅನ್ನೋದು ಸ್ವಪ್ನ ಆದ್ಮೇಲೆ ಎಚ್ಚರ ಆದಾಗ ಅದು ಹೋಗ್ತಲ್ಲ ಅದು. ಆದ್ರೆ ನಾನು ಇದ್ದೀನಿ, ನಾನು ಸ್ವಪ್ನ ಕಂಡನೋ ಆ ನಾನೇ ಇವಾಗ ಹೆಸರದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳುವಾಗ ನಾನು ಇದ್ದೀನಿ ಅವಾಗ್ಲೂ ಇವಾಗ್ಲೂ ಇದ್ದೀನಿ. ಆದ್ರೆ ನಾನು ಯಾವ ಸ್ವಪ್ನವನ್ನ ಆವಾಗ ನೋಡಿದ್ನೋ ಅದು ಇವಾಗಿಲ್ಲ ಹೇಳಕ್ಕೆ. ಅದೇ ನೋಡಿ, ಆ ಸ್ವಪ್ನ ನನ್ನ ಸ್ವಪ್ನ ಹೀಗೆ ಇದೆ ನೋಡಿ ಅಂತ ತೋರ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಇವಾಗ ಇಲ್ವೇ ಇಲ್ಲ.
ಅವಾಗ ಏನಾಗುತ್ತೆ, ಎಚ್ಚರಾವಸ್ಥೆಯಲ್ಲೂ ಕೂಡ ಮತ್ತು ಸ್ವಪ್ನಾವಸ್ಥೆಯಲ್ಲೂ ಕೂಡ ನಾವು ಅದ್ವೈತ ಸ್ವರೂಪವಾಗಿ ಇದ್ದೀವಿ. ಆದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡಕ್ಕೆ ನಮ್ಗೆ ಈ ದ್ವೈತ ಕಾಣಿಸ್ಕೊಳ್ತಾ ಇದೆ. ಅದರಿಂದ ನಮ್ಗೆ ಹೇಳಕ್ಕಾಗ್ತಾ ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ದ್ವೈತ ಕಾಣಿಸ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಅದ್ವೈತ ಸ್ವರೂಪವಾಗಿದ್ದೀವಿ ಅನ್ನೋದನ್ನ ಹೇಳಕ್ಕೆ ಅನುಕೂಲವಾಗಿದೆ ಅಂತ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನ್ ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಸರ್ವೈಹಿ ಜನೈಹಿ ದ್ವೈತಂ ಜಾಗರೇ ಸ್ಪಷ್ಟಮೀಕ್ಷ್ಯತೆ ಸ ದ್ವೈತಃ ಏವ ಕಿಂ ನ ಸ್ಯಾದಾತ್ಮ ಇತಿ ಆಶಂಕ್ಯ ವರ್ಣ್ಯತೆ. ಏನ್ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ ನಿಮ್ಗೆ ಕೇಳಿದ್ಮೇಲೆ, ನೋಡು ಎಚ್ಚರಾವಸ್ಥೆಯಲ್ಲಿ ನಮ್ಗೆ ದ್ವೈತ ಚೆನ್ನಾಗಿ ಕಾಣಿಸ್ತಾನೆ ಇದೆ, ಆತ್ಮ ದ್ವೈತದಲ್ಲೇ ಇದ್ದಾನೆ ಆತ್ಮ. ಹಾಗಿರುವಾಗ ಈ ಆತ್ಮ ಅದ್ವೈತವೇ ಅಂತ ಹೇಳಕ್ಕೆ ನಿಮ್ಗೆ ಏನು ಇದು ಪ್ರಮಾಣ ಇದೆ ನಿಮ್ಗೆ? ನಮ್ಗೆ ಅನುಭವ ಪ್ರಮಾಣ ಇದೆಯಲ್ಲ ನಮ್ಗೆ, ನಾನಿದ್ದೀನಿ ಅವುಗಳೆಲ್ಲ ಕೂಡ ಇದೆ ಅಂತ ನಮ್ಗೆ ಎಚ್ಚರಾವಸ್ಥೆಯಲ್ಲಿ ಇದೆ, ನಾನು ಚೆನ್ನಾಗಿರೋ ಇರುವಾಗ ಸುಷುಪ್ತಿ ಅವಸ್ಥೆಯಲ್ಲಿ ನೀವು ಆತ್ಮ ಸುಷುಪ್ತಿ ಮಾತ್ರ ಅಲ್ಲ, ಸುಷುಪ್ತಿಯಿಂದ ಎಕ್ಸ್ಟೆಂಡ್ ಮಾಡಿದ್ರೆ ಎಲ್ಲಾ ಸಮಯದಲ್ಲೂ ಆತ್ಮ ಅದ್ವೈತವೇ ಅಂತ ಹೇಳಕ್ಕೆ ನಿಮ್ಗೆ ಏನು ಪ್ರಮಾಣ ಇದೆ ಅಂತ ಕೇಳಿದಾಗ ಈ ಒಂದು ಶಂಕೆಗೆ ಉತ್ತರ ಕೊಡೋಕ್ಕಾಗಿ ಮುಂದಿನ ಭಾಗ ಬರ್ತಾ ಇದೆ. ಏನ್ ಹೇಳ್ತಾರೆ ನೋಡಿ, ಯತ್ರೈವ ಜಾಗರೇ ಸ್ವಸ್ಮಾತ್ ಕಿಂಚಿತ್ ಇವ ಭ್ರಮಃ ತತ್ರೈವ ಸ್ವಯಂ ದೃಷ್ಟ್ಯಂ ಅನ್ಯದಿವ ಈಕ್ಷತೆ. ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಏನು ಎಚ್ಚರಾವಸ್ಥೆಯಲ್ಲಿ, ಜಾಗೃತ ಅವಸ್ಥೆ ಅಂದ್ರೆ ಎಚ್ಚರಾವಸ್ಥೆ, ಈ ಅವಸ್ಥೆಯಲ್ಲಿ ನನ್ನಿಂದ ಬೇರೆ ಒಂದಿದೆ ಅಂತ ನಾವು ಹೇಳ್ತಾ ಇದೀವಲ್ಲ, ಅದು ಭ್ರಮೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸ್ವಪ್ನದಲ್ಲಿ ಒಬ್ಬ ನನಗಿಂತ ಇದು ಬೇರೆ ಅಂತ ಅವ್ನು ಹೇಳಕ್ ಆಗ್ತಾ ಇಲ್ಲ ಅವಾಗ, ಯಾಕಂದ್ರೆ ಆ ಸಮಯದಲ್ಲಿ ಅವನು ಎಚ್ಚರ ಅಂತಾನೆ ಅನ್ಕೊಳ್ತಾನೆ. ಆದ್ರೆ ಎಚ್ಚರವಾದ್ಮೇಲೆ, ಸ್ವಪ್ನದಿಂದ ಎಚ್ಚರವಾದ್ಮೇಲೆ ಹೌದು ನಾನು ಒಬ್ಬನೇ ಇದ್ದಿದ್ದು, ಅವುಗಳೆಲ್ಲ ಯಾವ್ದು ಇರ್ಲಿಲ್ಲಲ್ಲ ಅವಾಗ, ನಿಜವಾಗ್ಲೂ ಇಲ್ವಲ್ಲ, ಅದು ವಿಜಯ ಇರೋದು ಕಾಣಿಸ್ಕೊಳ್ತಾ ಅವಾಗ ಅಂತ ಹೇಳ್ತಾನೆ. ಇವಾಗ ಇಲ್ವಲ್ಲ ಯಾವ್ದು ಇದೆ ಅಂತ ಹೇಳಕ್ಕೆ. ಹಾಗಾದ್ರೆ ಸ್ವಪ್ನವನ್ನು ನಾನು ಕಾಣ್ತಾ ಇದ್ದಾಗ ಕೂಡ ಆ ಸ್ವಪ್ನ ಅನ್ನೋದು ನನ್ನ ಬಿಟ್ಟು ಬೇರೆ ಒಂದು ವಸ್ತು ಅಲ್ವೇ ಇಲ್ಲ. ಯಾಕಂದ್ರೆ ನನ್ನ ಒಳಗಡೆನೆ ಅದು ಆಯ್ತದು, ನನ್ನ ಒಳಗಡೆನೆ ಉದ್ಭವ ಆಯ್ತು, ನಾನು ಎಚ್ಚರ ಆದಾಗ ನನ್ನ ಒಳಗಡೆನೆ ಅದು ನಾಶವಾಯ್ತು. ಹಾಗಾಗಿ ಅದು ನನ್ನಿಂದ ಬೇರೆ ಯಾವ್ದೋ ಒಂದು ವಸ್ತು ಅಂತ ಹೇಳಕ್ಕೆ ಅವಾಗ ಕೂಡ ಆಗ್ತಾ ಇಲ್ಲ. ಎಚ್ಚರಾವಸ್ಥೆಯೂ ಹಾಗೆ ಇದೆ, ಆದ್ರೆ ಎಚ್ಚರಾವಸ್ಥೆಯಲ್ಲಿ ನಮಗೆ ಅದನ್ನ ಅಪ್ರಿಷಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಇವ್ರು ಕೇಳ್ಲಿಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಯಾವ ಜಾಗೃತ ವ್ಯವಸ್ಥೆಯಲ್ಲಿ ನಮ್ಗೆ ನನ್ನಿಂದ ಬೇರೆ ಒಂದಿದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅದೊಂದು ಭ್ರಮೆ ಮಾತ್ರ ಅದು. ಯಾಕಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತತ್ರ ಇವ ಸ್ವಯಂ ದ್ರಷ್ಟ, ನಾನೇ ನೋಡೋವನಾಗೂ ಇದ್ದೀನಿ, ನಾನೇ ನೋಡುವವನಾಗೂ ನೋಡಲ್ಪಡುವುದಾಗೂ ನಾನೇ ಇದ್ದೀನಿ. ಹೇಗೆ ಸ್ವಪ್ನದಲ್ಲಿ ನೋಡೋನು ನಾನೇನೆ, ನೋಡಲ್ಪಡುವುದು ಕೂಡ ನಾನೇನೆ. ಯಾಕಂದ್ರೆ ನನ್ನ ಒಂದು ಅಂತಃಕರಣದಲ್ಲಿ ಆಗಿರೋ ವಸ್ತುಗಳದೆಲ್ಲ ವಿಷಯಗಳೆಲ್ಲ ಸ್ವಪ್ನದಲ್ಲಿ. ಅದೇ ತರನೇ ಇಲ್ಲೂ ಕೂಡ ಜಾಗೃತ ವ್ಯವಸ್ಥೆ ಕೂಡ ಇದೇ ತರನೇ ಆಗ್ತಾ ಇರೋದು. ಆದ್ರೆ ನಾವು ಅದನ್ನ ಅಪ್ರಿಷಿಯೇಟ್ ಮಾಡಕ್ ನಮ್ಗೆ ಅಷ್ಟು ದೂರ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಕಳಗಬೇಕು, ಅಭ್ಯಾಸ ಮಾಡ್ಬೇಕು. ಇಲ್ಲ ಲಾಜಿಕ್ ಯುಕ್ತಿ ಅಭ್ಯಾಸ ಅಲ್ಲಿ ಇಟ್ಕೊಂಡು ಮಾಡಿದಾಗ ನಮ್ಗೆ ಎಚ್ಚರಾವಸ್ಥೆಯಲ್ಲೂ ಕೂಡ ಹಾಗೇನೆ ಅಂತ ನಮ್ಗೆ ಇದು ನಿರ್ಣಯ ಆಗುತ್ತೆ ನಮ್ಗೆ. ಅದಕ್ಕೆ ಆಗುತ್ತೆ, ಖಂಡಿತ ಆಗಲ್ಲ ಅಂತಿಲ್ಲ. ಅದೇ ಉತ್ತರ ಇವಾಗ ಕೊಡ್ಬೇಕಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯತ್ರೈವ ಜಾಗರೇ ಸ್ವಸ್ಮಾತ್ ಕಿಂಚಿದಿವ ಭ್ರಮಃ ತತ್ರೈವ ಸ್ವಯಂ ದೃಷ್ಟ್ಯಂ ಅನ್ಯದಿವ ಈಕ್ಷತೆ. ನಾನು ಯಾವ್ದನ್ನ ನೋಡ್ತಾ ಇದ್ದೀನೋ ನನ್ ಬಿಟ್ಟು ಅದೆಲ್ಲ ನನಗಿಂತ ಬೇರೆ ಅಂತ ನನ್ಗೊಂದು ಭ್ರಮೆ ಬರ್ತಾ ಇದೆ ಹೊರತು ನಿಜವಾಗ್ಲೂ ನನ್ಗಿಂತ ಅದು ಬೇರೆ ಅಲ್ವೇ ಇಲ್ಲ. ಅವಾಗ ನಾನೇ ಅದು ಅಂತ ಹೇಳಿದಾಗ ನಮ್ಗೆ ದ್ವೈತ ಅಂತ ಯಾವ್ದನ್ನ ಹೇಳ್ತೀವಿ ಅದು ಕಾಣಿಸ್ಕೊಳ್ತಾ ಇರೋ, ಸುಮ್ಮನೆ ಕಾಣಿಸ್ಕೊಳ್ತಾ ಇರೋ ದ್ವೈತವೇ ಹೊರತು ನಿಜವಾಗ್ಲೂ ದ್ವೈತ ಅನ್ನೋದು ಇಲ್ಲ, ಎಚ್ಚರಾವಸ್ಥೆಯಲ್ಲಿ ಕೂಡ ಇಲ್ಲ ಅಂತ ನಾವು ಈ ಒಂದು ವ್ಯಕ್ತಿಯಿಂದ ಹೇಳ್ಬೋದು ನಾವು ಅಂತ. ಮುಂದೆ ಕೇಳ್ತಾ ಇದ್ದಾರೆ, ಅದ್ವೈತಂ ಯದಿ ಉಪಕ್ರಮ್ಯ ವ್ಯಾಖ್ಯಾತಂ ತದ್ವಸ್ತು ಹಿ ವಿಸ್ತರಾತ್ ಸಲಿಲಾದಿ ಗಿರ ತಸ್ಯ ಕ್ರಿಯತೆ ಚ ಉಪಸಂಹೃತಿ. ಇವಾಗ ಯದ್ವೈತ ಅಂತ ಒಂದು ಉಪನಿಷತ್ ವಾಕ್ಯ ಪ್ರಾರಂಭ. ಅವಾಗ ಯಾವ್ದನ್ನ ನಾವು ಈ ಯದ್ವೈತ ಅಂತ ಯಾವ್ದು ಬಂದ್ಬಿಟ್ಟು ಈ ತರ ಇದೆಯೋ ಅಂತ ನಾವು ಹೇಳಿದ್ವೋ ಅದನ್ನ ಇವಾಗ ಮುಗಿಸೋವಾಗ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಸಲಿಲ ಅಂದ್ರೆ ನೀರು ಅಂತ, ಶುದ್ಧ ನೀರು, ಶುದ್ಧ ಜಲಕ್ಕೆ ಸಲಿಲಂ ಅಂತ ಅದ್ರ ದೃಷ್ಟಾಂತ ಇಟ್ಕೊಂಡು ಅದು ಉಪಸಂಹಾರ ಮಾಡ್ತಾ ಇದೆ. ಸರಿ, ನೀರ್ಗೆ ಏನು ವಿಶೇಷತೆ ಇದೆ ಅಂತ ಅದನ್ನ ನೀರು ಉದಾಹರಣೆ ಯಾತಕ್ಕೆ ಈ ಅದ್ವೈತ ಬ್ರಹ್ಮಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಆ ಉಪನಿಷತ್ ಬರೋದೇ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸಲಿಲ ಏಕೋ ದ್ರಷ್ಟ ಅದ್ವೈತ ಅಂತ ಬರುತ್ತೆ. ಅದು ಉಪನಿಷತ್ತಲ್ಲಿ ಈ ಮಾತಿದೆ, ಸಲಿಲ ಏಕೋ ದ್ರಷ್ಟ ಅದ್ವೈತ ಅಂತ. ಅಂದ್ರೆ ನೀರು ಅಂತ ಯಾವ್ದು ಶುದ್ಧವಾಗಿದೆಯೋ, ಶುದ್ಧ ನೀರಾಗಿದೆಯೋ ಅದೊಂದೇನೆ ದ್ರಷ್ಟ, ಅಂದ್ರೆ ಅದೊಂದೇನೆ ನೋಡೋದು ಎಲ್ಲವನ್ನೂ ಕೂಡ, ಅದೊಂದೇನೆ ಎಲ್ಲವನ್ನೂ ಅನುಭವಿಸಕ್ಕೆ ಇರೋ ಒಂದು ವಸ್ತುವಾಗಿದೆ. ಅದು ಪರ್ಸೀವ್ ಮಾಡೋದು, ಒಂದು ಪರ್ಸೆಪ್ಷನ್ ಅಂತ ಹೇಳ್ತೀವಲ್ಲ, ಅದು ಆ ಒಂದು ಅದ್ವೈತ ಸ್ವರೂಪ ಒಂದೇ ಮಾಡ್ತಾ ಇರೋದು. ಅದು ಆ ಸ್ವರೂಪ ಯಾವ್ದಿದೆ, ಅದ್ವೈತ ಸ್ವರೂಪ ಅಂತ ಹೇಳ್ತಾ ಇದೆ. ಸಲಿಲೆ ಏಕೋ ದ್ರಷ್ಟ ಅದ್ವೈತ ಅಂತ ಹೇಳ್ತಾ ಇದೆ. ಅವಾಗ ಅದನ್ನ ಇವಾಗ ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. ಆತ್ಮ ಸಲಿಲವತ್ತೆ ಶುದ್ಧ ಕಾರ್ಯಕಾರಣಹೀನತಃ ಸ್ವತೋ ಅವಬೋಧ ಮಾತ್ರತ್ವಾತ್ ಕುತೋ ಅವಿದ್ಯಾದಿ ಸಂಗತಿ. ಅವಾಗ ಏನ್ ಹೇಳ್ತಾ ಇದ್ದಾರೆ, ಈ ಆತ್ಮನನ್ನ ನೀರು ಅಂತ ನೀರ್ಗೆ ಯಾತಕ್ಕೆ ಹೋಲಿಕೆ ಮಾಡಿದ್ರೆ, ಶುದ್ಧವಾದ ನೀರು, ಅದಕ್ಕೆ ಶುದ್ಧವಾದ ನೀರಿಗೆ ನಾವು ಇದರ ಸಲಿಲ ಅಂತ ಹೇಳ್ತಾ ಇದ್ರು. ಈ ಆತ್ಮನಿಗೆ ಇದನ್ನ ಉಂಟು ಮಾಡಿದ ಕಾರಣನೂ ಯಾವ್ದು ಇಲ್ಲ.
ಆಮೇಲೆ ಈ ಆತ್ಮ ಯಾವುದೋ ಒಂದನ್ನ ಉಂಟು ಮಾಡ್ತು ಅಂತ ಇದಕ್ಕೆ ಕಾರ್ಯವೂ ಯಾವುದೂ ಇಲ್ವೇ ಇಲ್ಲ. ಇವಾಗ ಕಾರಣನು ನನಗೆ ಒಂದು ಇದ್ದಿದ್ರೆ ನಾನು ಏನಾಗ್ತಾ ಇದ್ದೆ, ನಾನು ಒಂದು ವಿಕಾರಿಯಾಗಿರೋ ವಸ್ತು ಆಗ್ತಾ ಇದ್ದೆ ನಾನು. ಯಾಕಂದ್ರೆ ನನಗೆ ಒಂದು ಕಾರಣ ಅಂತ ಒಂದಿದೆ, ಅದನ್ನ ನಾನು ಉತ್ಪತ್ತಿ ಮಾಡಿದೆ. ನಾನು ಕೂಡ ಈ ಬೇರೆ ಬೇರೆ ರೀತಿಯಲ್ಲಿ ವಿಕಾರ ಹೊಂದಬಹುದು ನಾನು. ಆದ್ರೆ ಆತ್ಮನಿಗೆ ಕಾರಣ ಅಂತ ಯಾವುದೂ ಇಲ್ವೇ ಇಲ್ಲ. ಅದಕ್ಕೆ ಈ ಆತ್ಮ ಎನ್ನುವುದು ವಿಕಾರಿ ಅಲ್ವೇ ಇಲ್ಲ. ಸರಿ, ಆತ್ಮ ಯಾವ್ದನ್ನಾದ್ರೂ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ರೆ ಆವಾಗ್ಲೂ ಆತ್ಮನಿಗೆ ವಿಕಾರ ಅಂತ ಬರುತ್ತೆ. ಯಾಕಂದ್ರೆ ಯಾರೇ ಒಂದು ಉತ್ಪತ್ತಿ ಮಾಡಿದ್ರು ಕೂಡ ಅವರಲ್ಲಿ ಒಂದು ವಿಕಾರ ಕಾಣಿಸುತ್ತೆ. ಈಗ ನಮಗೆ ಸ್ಥೂಲವಾದ ದೃಷ್ಟಾಂತ ಕೊಡ್ಬೇಕು ಅಂತ ಹೇಳಿದ್ರೆ, ಒಂದು ತಾಯಿ ಗರ್ಭದಲ್ಲಿ ಗರ್ಭವತಿ ಆಗಿದ್ದಾಳೆ. ಅವಾಗ ನಾವೇನು ನೋಡಿದ್ರೆ ಗೊತ್ತಾಗುತ್ತೆ ಗರ್ಭವತಿ ಆಗಿದ್ದಾಳೆ ಅಂತ. ಅವಾಗ ಏನಾಯ್ತು, ಗರ್ಭವತಿ ಆಗಕ್ಕೆ ಮುಂಚೆ ಅವಳು ಹೇಗಿದ್ಲೋ ಇವಾಗ ಆತರ ಇಲ್ಲ. ಅದರಿಂದ ಅವ್ರ ಶರೀರದಲ್ಲಿ ವಿಕಾರ ಉಂಟಾಗಿದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಸರಿ, ಮಗು ಆದ್ಮೇಲೆ ಕೂಡ ಅವಳಿಗೆ ಒಂದು ವಿಕಾರ ವ್ಯತ್ಯಾಸ ಕಾಣಿಸುತ್ತೆ. ಮೊದಲು ಗರ್ಭವತಿ ಆಗಿದ್ದ ಕಾಣಿಸ್ಕೊಳ್ತಾ ಇರೋ ತರ ಇವಾಗ ಇಲ್ಲ. ಅವಾಗ ಏನಾಗುತ್ತೆ, ಅವಳ ಬಾಡಿನಲ್ಲಿ ಕೆಲವು ವಿಕಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಮುಂಚೆ ಒಂಥರ ಇತ್ತು, ಆಮೇಲೆ ಒಂಥರ ಆಯ್ತು, ತಿರ್ಗಾ ಅದು ಬೇರೆ ಒಂಥರ ಆಯ್ತು ಅಂತ ನೋಡ್ತಾ ಇದ್ದೀವಿ. ಆದ್ರೆ ಆತ್ಮನಿಗೆ ಆ ತರ ಒಂಥರ ಇತ್ತು, ಇನ್ನೊಂದ್ಸತಿ ಇನ್ನೊಂದ್ ತರ ಆಯ್ತು ಅಂತ ಹೇಳಕ್ ಬರೋದೇ ಇಲ್ಲ ನಮ್ಗೆ. ಯಾಕಂದ್ರೆ ಆತ್ಮ ಯಾವುದನ್ನು ಕೂಡ ಉತ್ಪತ್ತಿ ಮಾಡೋದೇ ಇಲ್ಲ. ಸರಿ, ಉತ್ಪತ್ತಿ ಆಗಿದೀವಲ್ಲ, ನಮ್ಮ ಶರೀರಗಳು ಆಗಿದೆಯಲ್ಲ, ಅದ್ರಲ್ಲಿ ಖಂಡಿತ ವಿಕಾರ ಅನ್ನೋದ್ರಲ್ಲಿ ಸಂಶಯವೇ ಇಲ್ವೇ ಇಲ್ಲ. ಒಂದ್ಸತಿ ಮಗುವಾಗಿ ಹುಟ್ಟಿದೆ, ಅದು ಯಾವಾಗ್ಲೂ ಮಗುವಾಗೇ ಇದೆಯಾ? ಅದು ಬುದ್ಧಿ ಬೇಕಾದ್ರೆ ಬೆಳೀದೇ ಇರ್ಬೋದು, ಆದ್ರೆ ಬಾಡಿ ಮಾತ್ರ ಬೆಳಿತಾನೆ ಇರುತ್ತೆ. ಅದು ಬೇರೆ ಬೇರೆ ವಿಕಾರಗಳನ್ನ ಹೊಂದ್ತಾನೆ ಇರುತ್ತೆ. ಅದು ಟ್ರಾನ್ಸ್ಫರ್ಮೇಶನ್. ಷಡ್ವಿಕಾರ, ಷಡ್ಭಾವ ವಿಕಾರ ಅಂತ ಹೇಳ್ತೀವಲ್ಲ, ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅಂತ ಈ ವಿಕಾರಗಳೆಲ್ಲ ಅದಕ್ಕೆ ಒಂದೇ ಉಂಟು ಅಂತ. ಅವಾಗ ಒಂದು ಕಾರ್ಯವಾಗಿದ್ರೆ ಒಂದು ವಸ್ತು, ಅದ್ರಲ್ಲಿ ವಿಕಾರಗಳಿದೆ. ಆ ವಸ್ತು ಯಾವ್ದಕ್ಕಾದ್ರೂ ಕಾರಣ ಆಗ್ಬೇಕು ಅಂತ ಹೇಳಿದ್ರೆ ಆವಾಗ್ಲೂ ಅದ್ರಲ್ಲಿ ವಿಕಾರ ಆಗ್ತಾ ಇದೆ. ಆದ್ರೆ ಆತ್ಮನಲ್ಲಿ ಮಾತ್ರ ಆತರ ಇರಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಆತ್ಮ ಯಾವ್ದ್ರ ಒಂದು ಕಾರ್ಯವೂ ಅಲ್ಲ, ಯಾವ ಒಂದು ಕಾರ್ಯಕ್ಕೆ ಕಾರಣವೂ ಅಲ್ಲ ಆತ್ಮ ಅನ್ನೋದ್ರಿಂದ ಈ ಆತ್ಮ ಅನ್ನೋದು ವಿಲಕ್ಷಣವಾಗಿರೋದು. ಹಾಗಾಗಿ ಈ ಆತ್ಮ ಅನ್ನೋದನ್ನ ಶುದ್ಧ ಅಂತ ಹೇಳಿದ್ರು. ಶರೀರ ಶುದ್ಧ, ನೀರು ಅನ್ನೋದು ಕೊಟ್ಟಿದ್ದ ಉದಾಹರಣೆ ಏನಂದ್ರೆ ಶುದ್ಧವಾದ ನೀರು ಅಂತ. ಆತ್ಮ ಯಾತಕ್ಕೆ ಶುದ್ಧ ಅಂತ ಕೇಳಿದ್ರೆ ಈ ಅರ್ಥದಲ್ಲಿ ಅಂತ ಹೇಳೋದನ್ನ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಅಂತ ಒಂದು ಆತ್ಮನಿಗೆ ಅವಿದ್ಯಾ ಇತ್ಯಾದಿ ಅದಕ್ಕೆ ಆತ್ಮನಿಗೆ ಸೇರ್ಕೊಳ್ಳುತ್ತೆ ಅನ್ನೋದು ಹೇಗೆ ಹೇಳಕ್ಕಾಗುತ್ತೆ ಅಂತ ಒಂದು ಅದು ಸೇರ್ಕೊಳ್ಳಕ್ ಆಗೋದೇ ಇಲ್ಲ. ಅದರಿಂದಲೇ ನೋಡಿ, ಈ ಅದ್ವೈತದಲ್ಲಿ ಶುದ್ಧವಾಗಿ ನಿಶ್ಚಯವಾಗಿ ಯಾವಾಗ್ಲೂ ಕೂಡ ಒಂದೇ ಆಗಿರೋ ಆತ್ಮ ಅದು ಹೇಗೆ ನಾನಾ ವಸ್ತುಗಳಿಗಾಯ್ತು, ಹೇಗೆ ಒಂದು ಜೀವನ ಆಯ್ತು ಅಂತ ಕೇಳಿದ್ರೆ ಅವಿದ್ಯೆ ಇದ್ದ ಅಂತ ಉತ್ತರ ಕೊಡೋದು ಅದೇನೆ, ಅವಿದ್ಯೆ ಅಂತ ಕೊಡೋದು. ಅವಾಗ ಆತ್ಮನಿಗೆ ಹೇಗೆ ಅವಿದ್ಯೆ ಬರಕಾಗುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಿದ್ಯೆ ಯಾವ್ದಕ್ಕೆ ಬರಕಾಗುತ್ತೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಅವನಿಗೆ ಆಲ್ರೆಡಿ ಮೈಂಡ್ ಅಂತ ಇದೆ, ಮನಸ್ಸಿಗೆ ಬಂದ್ಬಿಟ್ಟು ಒಂದು ವಿಷಯದ ಬಗ್ಗೆ ಜ್ಞಾನ ಇಲ್ಲ, ಅಥವಾ ಆಮೇಲೆ ಅದನ್ನ ಅವನು ಪರಿಹಾರ ಮಾಡ್ಕೊಂಡ್ರೆ ಆ ವಿಷಯದ ಬಗ್ಗೆ ಜ್ಞಾನ ಇವಾಗ ಇಲ್ಲ ಅಂತ ನಾವು ಹೇಳ್ಬೋದು. ಇವಾಗ ಆತ್ಮ ಅನ್ನೋದು ಮನಸ್ಸಿಗೆ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ಹೇಗೆ ನೀವು ಅವಿದ್ಯೆ ಅಂತ ಒಂದು ಹೇಳ್ತೀರಿ ಅಂತ ಕೇಳಿದ್ರೆ, ಅದಕ್ಕೆ ವೇದಾಂತ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ವಸ್ತುತಃ ಆತ್ಮನಿಗೂ ಕೂಡ ಅವಿದ್ಯೆ ಇಲ್ಲ. ಆದ್ರೆ ಈ ಅವಿದ್ಯೆ ನಾವು ಈ ಶುದ್ಧವಾದ ಒಂದೇ ಒಂದಾಗಿರೋ ಆತ್ಮ ಈ ನಾನಾತ್ವದಲ್ಲಿ ಬಂದು ಸೇರ್ಕೊಂಡಿದೆಯಲ್ಲ, ಅದಕ್ಕೆ ಏನ್ ಕಾರಣ ಹೇಳ್ಬೇಕು ಅಂತ ಕೇಳಿದ್ರೆ, ನಾವು ಇದಕ್ಕೆ ಅರ್ಥಾಪತಿ ಪ್ರಮಾಣ ಅಂತ ಒಂದು ಹೇಳ್ತಾರೆ. ಈ ಪ್ರಮಾಣವನ್ನು ಇಟ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಅದಕ್ಕೆ ಅವಿದ್ಯೆಯಿಂದಲೇ ಈ ತರ ಆಗ್ತಾ ಇದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಸರಿ, ಅವಿದ್ಯೆ ಕೂಡ ನೀವು ಹೇಗೆ ಆತ್ಮನಿಗೆ ಹೇಳಕ್ಕಾಗುತ್ತೆ? ಅದು ಯಾಕಂದ್ರೆ ಆತ್ಮ ನಿಸ್ಸಂಗ, ಅದಕ್ಕೆ ಯಾವ್ದು ಸಂಘನೂ ಇಲ್ವೇ ಇಲ್ಲ, ಎರಡನೇ ವಸ್ತು ಇಲ್ವೇ ಇಲ್ಲ. ಅಂತದಕ್ಕೆ ನೀವು ಹೇಗೆ ಅವಿದ್ಯೆ ಹೇಳ್ತೀರಾ ಅಂತ ಕೇಳಿದಾಗ ಇದಕ್ಕೆ ಒಂದು ರೀತಿಯಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಹೇಳ್ತಾರೆ ಅಂದ್ರೆ, ನೋಡು, ಒಂದು ಕುಂಬಾರ ಮಡಿಕೆ ಮಾಡ್ತಾ ಇರ್ತಾನೆ. ಒಂದು ಕಡೆ ನಿಂತ್ಕೊಂಡು ಇದ್ಕೊಂಡು ಒಂದು ಸ್ಪೇಸ್ ಅಲ್ಲಿ ಒಂದ್ ಕಡೆ ಇಟ್ಕೊಂಡು ಅವ್ನು ಮಾಡ್ತಾ ಇರ್ತಾನೆ. ಅವ್ರು ಮಾಡ್ತಾ ಇರುವಾಗ ಅವ್ನಿಗೆ ಒಂದೊಂದು ಮಡಿಕೆಯಾಗಿ ಮಾಡಿ ಮಾಡಿ ಈ ಕಡೆ ಇರ್ತಾನೆ. ಅವಾಗ ನಾವು ಮಡಿಕೆಯಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಅಂತ ಹೇಳ್ತೀವಲ್ಲ, ಪಾಟ್ ಸ್ಪೇಸ್ ಅಂತ ಹೇಳ್ತೀವಲ್ಲ, ಮಡಿಕೆ ಘಟಕಾಶ ಅಂತ ಒಂದು ಹೇಳ್ತೀವಲ್ಲ, ಇವನ್ ಮಡಿಕೆ ಒಂದದಾಗಿ ಮಾಡಿರುವಾಗ ಅವನು ಅಲ್ಲಿ ಆ ಪಾಟ್ ಸ್ಪೇಸ್ ತುಂಬಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಇವ್ನು ಮಾಡ್ತಾ ಇದ್ದಾಗಲೇ ಇದು ಪಾಟ್ ಸ್ಪೇಸ್ ಸಮೇತ ಬರ್ತಾ ಇದ್ರು. ಒಂದ್ ಸಣ್ಣ ಪಾಟ್ ಮಾಡ್ದ ಅಂದ್ರೆ ಅದರಲ್ಲಿ ಒಂದು 200 ml ನೀರು ಹಾಕ್ಬೋದೇನೋ. ದೊಡ್ಡ ಮಡಿಕೆ ಮಾಡ್ದ ಅಂದ್ರೆ ಅದು 2 ಲೀಟರ್ 3 ಲೀಟರ್ ನೀರು ಹಾಕ್ಬೋದೇನೋ ಅದ್ರಲ್ಲಿ. ಜಾಗ ಅದು ತಾನಾಗಿ ಇವ್ನು ತುಂಬಬೇಕಾಗಿಲ್ಲ, ಅದು ತಾನಾಗಿ ಅದ್ರ ಆಗ್ತಾ ಇರುತ್ತೆ ಅಂತ. ಈ ದೃಷ್ಟಾಂತವನ್ನು ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಅದ್ವೈತಗಳು ಯಾರೋ ಒಬ್ರು ಈ ತರ ಒಂದು ಉತ್ತರ ಕೊಟ್ಟಿದ್ದಾರೆ ಅವರು. ನೋಡು, ಈ ಅವಿದ್ಯೆ ಅನ್ನೋದು ಏನ್ ಮಾಡ್ತಾ ಇದೆ ಅಂದ್ರೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನೋದನ್ನ ಅದೇ ಸೃಷ್ಟಿ ಮಾಡ್ತಾ ಇದೆ. ಅದು ಸೃಷ್ಟಿ ಮಾಡ್ತಾ ಇದ್ದಾಗ ಏನ್ ಮಾಡ್ತಾ ಇದೆ, ಆ ಸೃಷ್ಟಿ ಮಾಡ್ತಾ ಇರೋವಾಗ್ಲೇನೆ ಆ ಮೈಂಡ್ ಅನ್ನೋದ್ರಲ್ಲಿ ಅವಿದ್ಯೆ ಅನ್ನೋದು ತಾನು ಕೂಡ ಅದರಲ್ಲಿ ಇದ್ಕೊಂಡೇ ಸೃಷ್ಟಿ ಮಾಡ್ತಾ ಇದೆ. ಅವಾಗ ಮೈಂಡ್ ಅಂತ ಬೇಕಿದೆ ಅವಿದ್ಯೆಗೆ ಅಂತ ಗೊತ್ತಾಯ್ತು, ಘಟಾಕಾಶ ತರ. ಹಾಗಾದ್ರೆ ಈ ಅಂತಃಕರಣದಲ್ಲಿ ಈ ಅವಿದ್ಯೆ ಅನ್ನೋದು ಇದೆ ಅಂತ ನಾವು ಹೇಳ್ಬೋದು ನಾವು ಅಂತ ಈ ರೀತಿಯಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವಿದ್ಯೆ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಂತಃಕರಣ ಹೇಳ್ಬೇಕು. ಅಂತಃಕರಣವೇ ಅವಿದ್ಯೆಯಿಂದ ಉಂಟಾಗಿರೋದು. ಅವಾಗ ಮುಂಚೆ ಇಲ್ಲದೆ ಇರೋ ಅವಿದ್ಯೆ ಇವಾಗ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದಕ್ಕೆ ಏನ್ ಹೇಳ್ಬೇಕಾಗಿದೆ, ನಿಜವಾಗ್ಲೂ ಅವಿದ್ಯೆ ಈ ಆತ್ಮನಿಗೇನೆ ನಾವು ಹೇಳ್ಬೇಕಾಗಿದೆ. ಆದ್ರೆ ಆತ್ಮನಿಗೆ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಅಂತಃಕರಣ ದ್ವಾರನೇ ನಾವು ಹೇಳ್ಬೇಕಾಗಿದೆ ಅಂತ ಈಗ ಒಂದು ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಆತ್ಮನಿಗೆ ಅವಿದ್ಯಾ ಇತ್ಯಾದಿಗಳಲ್ಲಿ ಕೆಲಸ ಬರೋದೇ ಇಲ್ಲ ಅಂತ ಇವರು ಶುದ್ಧವಾಗಿರೋ ಆತ್ಮ ಅದು ಯಾವುದೇ ಕಾರಣವೂ ಅಲ್ಲ, ಯಾವ್ದು ಕಾರ್ಯವೂ ಅಲ್ಲ ಅದು ಆಗಿರುವಾಗ ಅದಕ್ಕೆ
ಅವಿದ್ಯೆ ಅದೆಲ್ಲ ನಾವು ಹೇಳಕ್ ಬರೋದೇ ಇಲ್ಲ ಅಂತ ಇದಕ್ಕೆ ಚೈತನ್ಯ. ಅವಿದ್ಯೆ ಜಡ 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 ಅದೇ ಅದೇ. ಹಾಗಾಗಿ ನೋಡಿ, ಇದಕ್ಕೆ ಕೂಡ ಉತ್ತರ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಇದೆ ನಮ್ಗೆ. ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ ಯೋನಿ ಜನ್ಮಸ್ಸು ಅಂತ ಒಂದು ತುಂಬಾ ಗಂಭೀರವಾದ ಶ್ಲೋಕ. ಅದಕ್ಕೆ ಅಭ್ಯಾಸ ಅನ್ನೋದೇ ಅರ್ಥ. ಅದಕ್ಕೆ ನೋಡಿ, ಪುರುಷ ಅಂದ್ರೆ ಶುದ್ಧ ಚೈತನ್ಯ, ಪ್ರಕೃತಿ ಇದ್ರೆ ಜಡವಾಗಿರೋದು, ಪುರುಷ ಅಲ್ಲದೆ ಇರೋದು ತತ್ವ. ಅದು ಇವಾಗ ಈ ಶುದ್ಧ ಚೈತನ್ಯವಾಗಿರೋ ಏಕನಾಗಿರೋ ಆತ್ಮನಿಗೆ, ಪುರುಷ ಅಂದ್ರೆ ನಾನು ಲಿಂಗ ಹೇಳ್ತಾ ಇಲ್ಲ, ಆ ಪುರುಷ ಅಂದ್ರೆ ಆತ್ಮಸ್ವರೂಪ. ಅದಕ್ಕೆ ಹೇಗೆ ಈ ಸಂಸಾರ ಮತ್ತೆ ಬರ್ತ್ ಅಂಡ್ ಡೆತ್ ಎಲ್ಲ ಯಾತಕ್ಕೆ ಬರ್ತಾ ಇದೆ ಅಂತ ಕೇಳಿದ್ರೆ, ಗೀತೆ ಕೊಡ್ತಾ ಇರೋ ಉತ್ತರ ಏನು ಅಂತ ಹೇಳಿದ್ರೆ, ಆ ಪುರುಷ ಈ ಪ್ರಕೃತಿಯಲ್ಲಿ ತಾನು ಒಂದು ತಾದಾತ್ಮ್ಯ ಹೊಂದ್ಕೊಂಡ್ಬಿಡ್ತಾನೆ ಅಜ್ಞಾನದಿಂದ. ಅದು ಕೂಡ ಅಜ್ಞಾನನೇ ಖಂಡಿತ. ಹಾಗಾಗಿ ಪ್ರಕೃತಿಯಲ್ಲಿ ತಾದಾತ್ಮ್ಯ ಹೊಂದ್ತಾನೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಪ್ರಕೃತಿಯ ಕಾರ್ಯವಾಗಿರೋ ಶರೀರ ಮನಸ್ಸು ಇದೆಲ್ಲ ಇದೆಯಲ್ಲ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ, ಅದರಲ್ಲಿ ನಾನು ಅಂತ ಒಂದು ಐಡೆಂಟಿಟಿ ಅವ್ನು ಪಡ್ಕೊಂಡ್ಬಿಡ್ತಾ ಇದ್ದಾನೆ. ಅದರಿಂದ ಏನಾಗ್ತಾ ಇದೆ, ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ಗೆ ಯಾವ್ದಾದ್ರು ಸಾವು ಅಂತದ್ದು ವಿಕಾರ ಬಂದಾಗ ನನಗೆ ಸಾವಾಗ್ತಾ ಇದೆ ಅಥವಾ ನಾನೇ ಹುಡ್ತಾ ಇದ್ದೀನಿ, ನನಗೆ ವಿಕಾರ ಆಗ್ತಾ ಇದೆ ಅಂತ ಈ ಭಾವನೆ ಎಲ್ಲ ಅವನಿಗೆ ಬರ್ತಾ ಇದೆ. ಈ ವಿಷಯವನ್ನೇ ಶಂಕರಾಚಾರ್ಯರು ಅಭ್ಯಾಸ ಭಾಷ್ಯ ಅಂತ ಬಿಗಿನಿಂಗ್ ಅಲ್ಲೇ ಹೇಳ್ಬಿಟ್ರು, ಯಾವುದೇ ಸೂತ್ರ ಭಾಷೆಯಲ್ಲಿ ಹೇಳ್ಬಿಟ್ರು. ಅಭ್ಯಾಸದಿಂದಲೇ ಒಬ್ಬನಿಗೆ ಸಂಸಾರ, ಆತ್ಮನಿಗೆ ಸಂಸಾರ, ಅಭ್ಯಾಸ ಇಲ್ಲದೆ ಸಂಸಾರವೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಶುದ್ಧವಾದ ಏಕವಾಗಿ ಇರೋ ಆತ್ಮನಿಗೆ ಈ ಒಂದು ನಾನಾತ್ವದಲ್ಲಿ ಅದು ಹೇಗೆ ಬಂದು ಸೇರ್ಕೊಳ್ತು ಅಂತ ಕೇಳಿದ್ರೆ, ಅದು ಏನು ಸೇರ್ಕೊಳ್ಳಿಲ್ಲ, ಈ ಅಜ್ಞಾನದಿಂದ ಅದು ಆ ತರ ಕಾಣಿಸ್ಕೊಳ್ತಾ ಇದೆ ನಮ್ಗೆ. ಹೊತ್ತು ವಿವೇಚನೆ ಮಾಡಿದಾಗ ನಮ್ಗೆ ಇದರಿಂದ ಬಿಡಿಸ್ಕೊಳ್ಳಕ್ಕೂ ಆಗುತ್ತೆ ನಮ್ಗೆ. ಅದರಿಂದ ಸಿಗಾಕೊಂಡಿರೋದು ಅನ್ನೋದು ಸತ್ಯವಾಗಿದ್ರೆ ಬಿಡಿಸ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ಸಿಗಾಕೊಂಡಿರೋದು ಸತ್ಯವಲ್ಲ ಅನ್ನೋ ಕಾರಣದಿಂದಲೇ ಏನಾಗ್ತದೆ, ಅದನ್ನ ಸತ್ಯವಲ್ಲ ಅಂತ ಹೇಗೆ ಹೇಳ್ಬೇಕು ಅಂತ ಹೇಳಿ, ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಅಜ್ಞಾನದಿಂದ ಸಿಗಾಕೊಂಡಿರೋ ತರ ಕಾಣಿಸ್ತಾ ಇದೆ, ಜ್ಞಾನದಿಂದ ಆ ಒಂದು ಭ್ರಮೆಯನ್ನ ಬಿಡಿಸ್ಕೊಳಕ್ ಆಗ್ತಾ ಇದೆ ಅಂತ ನಾವು ಇದಕ್ಕೆ ಉತ್ತರ ಕೊಡ್ಬೋದು. ಹೀಗೆ ಇದಕ್ಕೆ ಈ ತರ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಆತ್ಮ ಸಲಿಲವತೆ ಶುದ್ಧ ಕಾರ್ಯಕಾರಣಹೀನತಃ ಸ್ವತೋ ಅವಬೋಧ ಮಾತ್ರತ್ವಾತ್ ಕುತೋ ಅವಿದ್ಯಾದಿ ಸಂಗತಿ. ನೋಡಿ ಹೇಳ್ತಾ ಇದ್ದಾರೆ, ಸ್ವತಃ ಅವಬೋಧ ಮಾತ್ರತ್ವಾತ್. ಅವಬೋಧ ಅಂತ ಹೇಳಿದ್ರೆ ಜ್ಞಾನ ಸ್ವರೂಪ, ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಅವೇರ್ನೆಸ್. ಅವಬೋಧ ಅಂದ್ರೆ ಎಕ್ಸಾಕ್ಟ್ ಇದು ಟ್ರಾನ್ಸ್ಲೇಷನ್ ಅವೇರ್ನೆಸ್ ಅಂತ. ಇಟ್ಸ್ ಆಫ್ ನೇಚರ್ ಆಫ್ ಪ್ಯೂರ್ ಅವೇರ್ನೆಸ್. ಅಂತದಕ್ಕೆ ಹೇಗೆ ಅವಿದ್ಯಾದಿ ಸಂಗತಿ ಎಲ್ಲ ಹೇಳಕ್ಕಾಗುತ್ತೆ? ಅದರಿಂದ ಅವಿದ್ಯಾದೆಲ್ಲ ನಿಜವಾಗ್ಲೂ ಆತ್ಮನಿಗೆ ಇಲ್ಲ ಅಂತ ನಾವು ಹೇಳ್ಬೇಕು. ಅದರಿಂದ ಅದು ಯಾವಾಗಲೂ ಕೂಡ ಶುದ್ಧವಾಗಿ ಸೇರ್ತವೆ. ಅಂತರೇಣಾಪಿ ಸಂಬಂಧಂ ಕಾರ್ಯಕಾರಣ ವಸ್ತುನಃ ಸರ್ವತೋ ಅನೇಕಾತ್ಮಕಂ ಸ್ವತೋ ಅನೇಕಾತ್ಮಕಂ ತತ್ ಸ್ಯಾದಿತಿ ಆಶಂಕ್ಯ ಏಕತಾ ಉಚ್ಯತೆ. ಇವಾಗ ಇದಕ್ಕೆ ಒಂದು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಅದಕ್ಕೆ ಅವಿದ್ಯಾ ಸಂಬಂಧ ಇಲ್ಲದೆ ಹೋದ್ರು ಕೂಡ, ಕಾರ್ಯಕಾರಣ ವಸ್ತು ಜೊತೆಗೆ ಅದಕ್ಕೆ ಸಂಬಂಧ ಇಲ್ಲದೆ ಹೋದ್ರು ಕೂಡ, ಸ್ವತೋ ಅನೇಕಾತ್ಮಕಂ ತತ್ ಸ್ಯಾತ್, ಅದು ತಾನಾಗಿ ಅದು ಅನೇಕಾತ್ಮಕವಾಗಿದೆ, ಒಂದಾಗಿ ಇದೆ, ಅದು ಅನೇಕವಾಗಿ, ಅದು ಬೈ ಇಟ್ ಸೆಲ್ಫ್ ಅದು ಸ್ವರೂಪವೇ ಬೇರೆ ಬೇರೆ ಆಗಿರೋದೇ. ಅದು ಆತ್ಮ ಅಂತ ಯಾಕೆ ಹೇಳ್ಬಾರ್ದು ಅಂತ ಕೇಳಿದ್ರೆ, ಅದಕ್ಕೆ ಉಪನಿಷತ್ತು ಏನ್ ಮಾಡ್ತಾ ಇದ್ರೆ, ಅದಕ್ಕೆ ಅದು ಏಕತಾ ಅನ್ನೋದನ್ನ ಅದು ಒತ್ತಿ ಹೇಳ್ತಾ ಇದೆ. ಅದು ಒಂದೇನೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದೆ. ಅದನ್ನ ಹೇಗೆ ಹೇಳ್ತಾ ಇದೆ ಅನ್ನೋದನ್ನ ಮುಂದಿನ ಇದರಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತಲ್ಲೇ ಬರೋ ಒಂದು ಮಾತ್ರವನ್ನ ಇವರು ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಅಕಾರಕ ಸ್ವಭಾವತ್ವಂ ಅದೃಷ್ಟ ಇತಿ ಅಭಿಧೀಯತೆ, ಯತ್ರ ಹಿ ದ್ವೈತಮಿತಿ ಉಕ್ತೇಃ ಯತ್ರ ತು ಅಸ್ಯ ಇತಿ ಚ ಈರಣ ಅಂತ. ಇವಾಗ ಅಕಾರಕ ಸ್ವಭಾವತ್ವ ಅಂತ ಹೇಳಿದ್ರೆ, ಆತ್ಮ ಯಾವ್ದನ್ನು ಮಾಡೋದಲ್ಲ, ನೋಡೋದಲ್ಲ, ಅದು ಕಿವಿಯಿಂದ ಕೇಳೋದಲ್ಲ ಅಂತ ಒಂದು ಮಾತಿಂದ ಏನ್ ತಿಳಿಸ್ತಾ ಇದ್ರೆ, ಅದೃಷ್ಟ ಇತಿ ಅಭಿಧೀಯತೆ. ಈ ಕಾರಣದಿಂದ ಅದನ್ನ ಅದೃಷ್ಟ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅದು ನಿಜವಾಗ್ಲೂ ಅದು ಯಾವುದನ್ನು ಕೂಡ ನೋಡೋದಿಲ್ಲ, ಯಾವುದನ್ನು ಕೂಡ ಅದು ಇಟ್ ಇಸ್ ನಾಟ್ ಅವೇರ್ ಆಫ್ ಎನಿಥಿಂಗ್ ರಿಯಲಿ ಬೈ ಇಟ್ ಸೆಲ್ಫ್. ಇಟ್ ಇಸ್ ನಾಟ್ ರಿಯಲಿ ಅವೇರ್ ಆಫ್ ಎನಿಥಿಂಗ್. ಯಾಕಂದ್ರೆ ಆತ್ಮನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನೊಂದು ಅಂತ ಯಾವ್ದು ಇಲ್ಲೇ ಇಲ್ಲ. ಅದರಿಂದ ಇಟ್ ಇಸ್ ನಾಟ್ ಅವೇರ್ ಆಫ್ ಎನಿಥಿಂಗ್ ಇನ್ ರಿಯಲ್ ಟರ್ಮ್ಸ್. ಬಟ್ ನಮ್ಗೆ ಏನ್ ಮಾಡ್ತಾ ಇದೆ ಉಪನಿಷತ್ತು ಅಂತ ಹೇಳಿದ್ರೆ, ನಾವು ಇನ್ನೊಂದು ಅಂತ ಒಂದನ್ನ ಇದೆ ಅಂತ ಒಪ್ಕೊಂಡಿರೋದ್ರಿಂದ, ಆ ಇನ್ನೊಂದು ಅನ್ನೋದು ನಿಮ್ಗೆ ಯಾವ್ದ್ರಿಂದ ಗೊತ್ತಾಗುತ್ತೋ ಅದು ಆತ್ಮ ಅಂತ ನಮ್ಗೆ ಆತ್ಮನನ್ನ ಆ ಇನ್ನೊಂದು ಮುಖಾಂತರ ನಿಮ್ಗೆ ತೋರಿಸುತ್ತೆ. ಅದು ಅದೇ ಇರೋ ಬ್ಯೂಟಿ ಇದರಲ್ಲಿ. ಯಾಕಂದ್ರೆ ಈ ಆತ್ಮ ಅನ್ನೋದು ಒಂದೇ ಒಂದಾಗಿರೋದು. ಅದನ್ನ ನೋಡಿ, ಉಪನಿಷತ್ತಿಗೆ ಎಷ್ಟು ದೊಡ್ಡ ಕಷ್ಟ ಅಂತ ಹೇಳಿದ್ರೆ, ಈ ಇಂಪಾಸಿಬಲ್ ವಿಷಯವನ್ನ ಅದು ಪಾಸಿಬಲ್ ಮಾಡಿ ತೋರಿಸ್ಬೇಕಾಗಿದೆ. ಅದು ಯಾವ್ದನ್ನ ತೋರ್ಸಕ್ ಆಗೋದೇ ಇರುವ ಮಾತಿನಿಂದ, ಅದನ್ನ ಮಾತಿನಿಂದ ಇದು ಹೇಳ್ಕೊಡ್ಬೇಕಾಗಿದೆ ನಮ್ಗೆ. ಅದರಿಂದ ಏನ್ ಮಾಡುತ್ತೆ, ಈ ಆತ್ಮನಿಗೆ ಎಲ್ಲವನ್ನು ಅದು ತಿಳ್ಕೊಳ್ತಾ ಇದೆ ಅಂತ ಒಂದು ವಿಷಯವನ್ನ ಅದ್ರ ಮೇಲೆ ಆರೋಪ ಮಾಡಿ, ಅಧ್ಯಾರೋಪ ಅಪವಾದನೆ ಇದು ಕೂಡ ಆಗ್ತಾ ಇರೋದು. ತಿಳ್ಕೊಳ್ತಾ ಇದೆ ಅಂತ ಒಂದು ಆರೋಪ ಮಾಡಿ ಅದನ್ನ ನಮ್ಗೆ ಈ ವಿಷಯವನ್ನ ತಿಳಿಸ್ತಾ ಇದೆ. ನಾವು ವಿಷಯ ತಿಳ್ಕೊಂಡ್ಮೇಲೆ ನಮ್ಗೆ ಅದು ತಿಳ್ಕೊಳ್ಳೋ ವಸ್ತು ಆತ್ಮ ಅಂತ ಹೇಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಅಂತ ಆಗುತ್ತೆ. ಹಾಗಾಗಿ ಅಧ್ಯಾರೋಪ ಅಪವಾದ ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಹೇಳುತ್ತೆ ಇದು.
ಹಾ 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 ಅದು ಹಾ ಅದೇನದು ಚಕ್ಷುಷ ಪಶ್ಯತಿ ಚಕ್ಷುಂಷಿ ಪಶ್ಯತಿ. ಕಣ್ಣಿಂದ ನಾವು ಆತ್ಮನ ನೋಡಕ್ಕಾಗಲ್ಲ, ಆದ್ರೆ ಈ ಕಣ್ಣು ಬಾಕಿದೆಲ್ಲ ನೋಡ್ತಾ ಇದ್ದಿಲ್ಲ. ಅದಕ್ಕೆ ಏನ್ ಶಕ್ತಿ ಕೊಡ್ತಾ ಇದೆ ಅಂದ್ರೆ ಆತ್ಮನೇ ಶಕ್ತಿ ಕೊಡ್ತಾ ಇದೆ ಅಂತ. ಹಾಗಾಗಿ ಯಾವ್ದ್ರಿಂದ ಕಣ್ಣುಗಳು ನೋಡ್ತಾ ಇವೆಯೋ ಆ ಕಣ್ಣುಗಳಿಂದ ಆತ್ಮನ ನೋಡಕ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಮಾತನ್ನ ಅದು ಕೇಳಿದ್ದರು ಅದನ್ನೇ ನೆನಪು ಮಾಡಿದ್ರು. ಇದನ್ನೇ ಅವನು ಆ ಧ್ರುವ ಅವನಿಗೆ ಭಗವಂತ ಅವನ ಎದುರುಗಡೆ ಬಂದು ಪ್ರತ್ಯಕ್ಷ ಆದಾಗ ಅವನು ಭಗವಂತನ ಒಂದು ಸ್ತುತಿ ಮಾಡ್ತಾನೆ. ಹಾ ಅಲ್ಲಿ ಅವನು ಇನ್ನೊಂದು ಮಾತನ್ನ ಹೇಳಲ್ಲ ಅವನು. ಅಂದ್ರೆ ಈ ಉಪನಿಷತ್ತಲ್ಲಿ ಹೇಳಿರೋದು ಯಾವ್ದನ್ನ ನೋಡಕ್ ಆಗೋದಿಲ್ವೋ ಇಂದ್ರಿಯಗಳು ಅಂತ ಅದನ್ನ ಹೇಳೋದಿಲ್ಲ ಅವನು. ಅದು ಇಂದ್ರಿಯಗಳಿಗೆಲ್ಲ ಯಾವ್ದು ಶಕ್ತಿ ಕೊಡ್ತಾ ಇದೆಯೋ ಅದು ನೀನೇ ಅಂತ ಅವನು ಭಗವಂತನ ಹೇಳ್ತಾನೆ. ಹಾಗಾಗಿ ಯೋ ಅಂತ ಪ್ರವೇಶ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ. ಯಾಕಂದ್ರೆ ಅವನು ಇಷ್ಟು ದಿವಸ ತಪಸ್ಸಲ್ಲಿ ಇದ್ದಿದ್ದಾನು. ಹಾಗಾಗಿ ಅವನು ಇಂದ್ರಿಯಗಳು ಯಾವ್ದು ಕೂಡ ಹೊರಗಡೆ ವಿಷಯಗಳು ಯಾವ್ದು ಕೂಡ ಅವನಿಗೆ ಭಾಸವಾಗ್ತಾನೆ ಇರ್ಲಿಲ್ಲ ಅಂತ ಒಂದು ಧ್ಯಾನದಲ್ಲಿದ್ದಾನೆ. ಭಗವಂತ ಎದುರುಗಡೆ ಬಂದು ನಿಂತಾಗ ಅವನು ಭಗವಂತನ ಸ್ತುತಿ ಮಾಡುವಾಗ ಏನ್ ಹೇಳ್ತಾ ಇದ್ದಾನೆ, ನನ್ಗೆ ಪ್ರಸುಪ್ತ ಅಂದ್ರೆ ಮಲಗಿರೋದು, ನಿದ್ದೆ ಮಾಡ್ತಾ ಇರೋದು ಅಂತ. ನನ್ನ ಇಂದ್ರಿಯಗಳೆಲ್ಲವೂ ಕೂಡ ನಿದ್ದೆ ಮಾಡಿರೋ ಪ್ರಾಯದಲ್ಲಿತ್ತು. ಅದನ್ನ ನೀನೇ ಬಂದಿವಾಗ ಅದನ್ನ ಎಬ್ಸಿದ್ಯಾ ನೀನು, ಅದಕ್ಕೆ ಒಂದು ಜೀವ ಕೊಟ್ಟಿದ್ಯಾ ನೀನು ಅಂತ ಹೇಳ್ಬಿಟ್ಟು ಇದು ಕೈ ಕಟ್ಟಿ ಕೇನೋಪನಿಷತ್ತಲ್ಲಿರೋ ಮಾತನ್ನೇ ಇಲ್ಲಿ ಒಂದು ಪಕ್ಷಿ ಲ್ಯಾಂಗ್ವೇಜ್ ಅಲ್ಲಿ ಹೇಳುತ್ತೆ ಭಾಗವತ. ಇದೇನೆ ಅಲ್ಲಿರೋ ಉಪನಿಷತ್ತಲ್ಲಿರೋ ಮಾತೇ ಅದು. ಹಾಗಾಗಿ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಹಾಗಾಗಿ ಎಲ್ಲ ಬಂದ್ಬಿಡ್ತಾರೆ. ಸೂಕ್ಷ್ಮ ಶರೀರ ಅಷ್ಟೊಂದು ಬಂದ್ಬಿಡ್ತು. ಪ್ರಾಣ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಬಂದ್ಬಿಡ್ತಾರೆ. ಅದನ್ನೆಲ್ಲವೂ ಕೂಡ ನೀನೇ ಶಕ್ತಿ ಕೊಡ್ತಾ ಇರೋದು. ಯಾಕಂದ್ರೆ ಇವುಗಳೆಲ್ಲ ಜಡ ಇಂದ್ರಿಯ ಪಂಚಭೂತಗಳಿಂದ ಆಗಿರೋದು ಇವುಗಳೆಲ್ಲ. ಹಾಗಾಗಿ ಇವುಗಳೆಲ್ಲ ಒಂದು ತಮ್ಮ ಕೆಲಸವನ್ನು ಮಾಡ್ಬೇಕಾದ್ರೆ ಅದಕ್ಕೆ ಆತ್ಮ ಅಂತ ಒಂದು ಚೈತನ್ಯ ಹಿನ್ನೆಲೆ ಇರಬೇಕು. ಆ ಚೈತನ್ಯ ನೀನು ಅಂತ ಅವನಲ್ಲಿ ಹೇಳ್ತಾರೆ. ಸೊ ಇವಾಗ ಇವರು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇವಾಗ ಅಕಾರಕ ಸ್ವಭಾವತ್ವಂ ಅದೃಷ್ಟ ಇತಿ ಅಭಿಧೀಯತೆ ಯತ್ರ ಹಿ ದ್ವೈತಮಿತಿ ಉಕ್ತೇ ಯತ್ರ ತ್ವಸ್ಯ ಇತಿ ಚ ಈರಣಾತ್. ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯತ್ರ ಹಿ ದ್ವೈತಮಿವ ಭವತಿ ತತ್ರ ಇತರ ಪಶ್ಯತಿ. ಏನ್ ಹೇಳ್ತಾರೆ ಉಪನಿಷತ್ ಇದು ಅಂತ ಹೇಳ್ತಾರೆ. ಎಲ್ಲಿ ದ್ವೈತ ಅಂದ್ರೆ ಭೇದ ಅದ ಇರೋ ತರ ಇವನಿಗೆ ಭಾಸವಾಗ್ತಾ ಇದೆಯೋ ಇವನಿಗೆ ತರ ಅಂತ ಭಾಸವಾಗ್ತಾ ಇಲ್ಲ. ಅವನಿಗೆ ಇದೆ ಅಂತಾನೆ ಭಾಸವಾಗ್ತಾ ಇದೆ. ದ್ವೈತ ಇದೆ ಅಂತಾನೆ ಇವನಿಗೆ ಭಾಸವಾಗ್ತಾ ಇದೆ. ಆದ್ರೆ ಉಪನಿಷತ್ ಹೇಳ್ತಾ ಇದೆ ದ್ವೈತ ಇರೋ ತರ ಇವನಿಗೆ ಏನು ಭಾಸವಾಗ್ತಾ ಇದೆಯೋ ನಿಜವಾಗ್ಲೂ ಉಪನಿಷತ್ ದೃಷ್ಟಿಯಿಂದ ದ್ವೈತ ಇಲ್ಲ. ಆದ್ರೆ ಇವನಿಗೆ ದ್ವೈತ ಇರೋ ತರ ಇವನಿಗೆ ಅನಿಸ್ತಾ ಇದೆಯಲ್ಲ, ಅದನ್ನ ಇಟ್ಕೊಂಡು ಅದು ದ್ವೈತ ಇವ ಅಂತ ಹೇಳ್ತಾ ಇರೋದು. ಹಾಗಾಗಿ ಯಾವಾಗ ಇದು ದ್ವೈತ ಇವ ಪಶ್ಯತಿ ಅಂತ ಇವನು ಹೇಳ್ಬಿಟ್ಟು ಆಮೇಲೆ ಯತ್ರ ತ್ವಸ್ಯ ಸರ್ವಂ ಆತ್ಮ ಇವ ಬಹುತ್ ಅಂತಾನು ಅದೇ ಮಂತ್ರ ಮುಂದಕ್ಕೆ ಹೇಳ್ತಾರೆ. ಅವಾಗ ಏನ್ ಹೇಳ್ತೀವಿ ಅದು ಅದನ್ನ ನಾವು ವಿವರಿಸಿ ಹೇಳ್ಬೇಕಾದ್ರೆ ಅದೇನ್ ಹೇಳ್ತೆ ಅಂದ್ರೆ ಯಾವಾಗ ಒಬ್ಬನಿಗೆ ತನ್ನಿಂದ ಬೇರೆ ಆಗಿರೋದು ಒಂದು ಇದೆ ಅಂತ ಇವನಿಗೆ ಬಂದ್ಬಿಟ್ರೆ ಮನಸ್ಸಲ್ಲಿ, ಅವಾಗ ಏನ್ ಮಾಡ್ತಾನೆ ಇವನು, ನಾನು ಅದನ್ನ ನೋಡ್ತಾ ಇದ್ದೀನಿ, ನಾನು ಅದನ್ನ ಕೇಳ್ತಾ ಇದ್ದೀನಿ, ನಾನು ಅದನ್ನ ರುಚಿ ನೋಡ್ತಾ ಇದ್ದೀನಿ ಅಂತ ಎಲ್ಲಾ ವಿಷಯಗಳಿಗೂ ಒಂದೊಂದು ಇಂದ್ರಿಯಕ್ಕೂ ಇರೋ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾನೆ. ಆದ್ರೆ ಉಪನಿಷತ್ತೆ ಮುಂದಕ್ಕೆ ಅಲ್ಲೇ ತಕ್ಷಣ ಏನ್ ಹೇಳ್ತೆ ಅಂದ್ರೆ ಯಾವಾಗ ಒಬ್ಬನಿಗೆ ಎಲ್ಲವೂ ಆತ್ಮ ಅಂತ ತಿಳಿದು ಬಿಡ್ತೋ ಅವಾಗ ಯಾವ್ದನ್ನ ನೋಡಿ ಅನ್ನೋನು ಅಂತ. ಕೇನಕಂ ಪಶ್ಯೇ ಕೇನಕಂ ವಿಜಾನೀಯ ಅಂತ ಅದೇ ಹೇಳ್ತಾರೆ. ಅವಾಗ ನಮ್ಗೆ ನೋಡುವವನು, ನೋಡಲ್ಪಡುವುದು, ನೋಡುವ ಒಂದು ವ್ಯಾಪಾರ ಇದಾಗ್ಬೇಕಾದ್ರೆ, ತ್ರಿಪುಟಿನ ವ್ಯಾಪಾರ ಆಗ್ಬೇಕಾದ್ರೆ ಅಲ್ಲಿ ಅಜ್ಞಾನದಲ್ಲಿ ಆಗ್ಬೇಕದು. ಜ್ಞಾನ ಅಂತ ದೃಷ್ಟಿಯಿಂದ ನಾವು ಈ ಒಂದು ವ್ಯಾಪಾರವನ್ನ ಹೇಳಕ್ ಬರೋದಿಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು ಯಾರಿಗಾದ್ರು, ನೋಡು ಇವಾಗ ಉಪನಿಷತ್ತು ಏನ್ ಹೇಳ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಯಾವಾಗ ಒಬ್ಬನಿಗೆ ಎಲ್ಲವೂ ಆತ್ಮ ಅಂತ ತಿಳುವಳಿಕೆ ಬಂದ್ಬಿಡ್ತೋ ಅವಾಗ ಅವನು ಯಾವ್ದನ್ನ ನೋಡ್ತಾನೆ, ಯಾವ್ದನ್ನ ಕೇಳ್ತಾನೆ ಅಂತ ಒಂದು ಉಪನಿಷತ್ತು ಹೇಳ್ತಾ ಇದೆಯಲ್ಲ, ಅದ್ರ ಪ್ರಕಾರ ಏನಾಗ್ಬೇಕು ಅಂತ ಹೇಳಿದ್ರೆ ಯಾರು ಆತ್ಮಜ್ಞಾನಿಯಾಗಿದ್ದಾನೋ ಅವನಿಗೆ ಏನು ಕಾಣಿಸ್ಬಾರ್ದು, ಅವನಿಗೆ ಯಾವ್ದೂ ತಿಳುವಳಿಕೆ ಬರಬಾರ್ದು, ಅವನಿಗೆ ಅವನು ಒಂದು ಜಡ ತರ ಆಗ್ಬಿಡ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡೋದು ಏನು ಅಂತ ಹೇಳಿದ್ರೆ ಅವನಿಗೆ ಬಾಕಿ ಇದೆಲ್ಲ ನೋಡ್ತಾ ಇದ್ದೇನೆ ಇದೆಲ್ಲ ಇದೆಯಲ್ಲ, ಕಣ್ಣಿಂದ ನೋಡೋದೆಲ್ಲ ಇದೆಯಲ್ಲ ಅದೆಲ್ಲ ನೋಡೋ ತರ ಅಂತಾನೆ ಅರ್ಥ ಅದಕ್ಕೆ. ಇವ್ಗೆ ಆತ್ಮಜ್ಞಾನ ಬರಕ್ ಮುಂಚೆ ಯಾವ್ದನ್ನ ಅಜ್ಞಾನ ಅವಸ್ಥೆಯಲ್ಲಿ ಮಾಡ್ತಾನೆ ಬಂದಿದ್ನೋ, ಇವಾಗ ಜ್ಞಾನ ಬಂದ ಮೇಲೆ ಅವನಿಗೆ ಇದು ಸತ್ಯ ಆಗಂತ ಗೊತ್ತಿದೆ. ಆದ್ರೂ ಕೂಡ ಜ್ಞಾನ ಬಂದಿದ ತಕ್ಷಣ ಈ ಶರೀರ ಸತ್ತೋಗೋದಿಲ್ಲ ಅಲ್ವಾ. ಹಾಗಾಗಿ ಆ ಶರೀರ ಇರೋ ತನಕ ಆ ಶರೀರದಲ್ಲಿರೋ ಇಂದ್ರಿಯಗಳು ಆ ಇಂದ್ರಿಯಗಳಿರೋ ವಿಷಯವನ್ನು ಗ್ರಹಿಸುತ್ತೆ. ಆದ್ರೆ ಇವನು ಅದು ಸತ್ಯ ಅಂತ ಒಂದು ಬುದ್ಧಿ ಅವನಿಗೆ ಇರೋದಿಲ್ಲ. ಹಾ ಸರಿ. ಹಾ ಹೌದು, ಎಲ್ಲಾ ಕಡೆನೂ ತನ್ನನ್ನೇ ನೋಡ್ತಾ ಇದ್ದೇನೆ, ಅವನೇ ಸರಿಯಾಗಿ ನೋಡುವನು ಅಂತ ಅದಕ್ಕೆ ಅರ್ಥ ಇದ್ದೇನೆ. ಸೊ ಎಲ್ಲಾ ಕಡೆನೂ ಇರೋದು ಒಂದೇ ಬ್ರಹ್ಮಸ್ವರೂಪವೇ, ಎರಡನೇ ವಸ್ತು ಅಂತ ಯಾವ್ದು ನಿಜವಾಗ್ಲೂ ಇಲ್ಲ ಅಂತ ತಿಳ್ಕೊಂಡು. ಆದ್ರೆ
ನಾವು ಈ ಪ್ರಾಕ್ಟಿಕಲ್ ಆಗಿ ಪ್ರಶ್ನೆ ಬರ್ತಲ್ಲ, ಆತ್ಮಜ್ಞಾನಿಯಾಗಿರೋನು ಅವ್ನಿಗೆ ಯಾವ್ದು ಕಾಣಿಸ್ಬಾರ್ದು, ಅವ್ನಿಗೆ ಎಲ್ಲ ನಡ್ಕೊಂಡು ಹೋದ್ರೆ ದಿಕ್ಕಿ ಹುಡ್ಕೋಬೇಕು ಇಂಥದ್ದೆಲ್ಲ ಕೇಳ್ತಾರೆ ಕೆಲವರು ಪ್ರಶ್ನೆ. ಎಲ್ಲಾದ್ರೂ ಒಂದ್ ಕಡೆ ಹಲ್ಲ ಇದ್ರೆ ಅವ್ನು ಬೀಳ್ಬೇಕಲ್ಗೆ ಅಂತೆಲ್ಲ ಕೇಳ್ತಾರೆ. ಅವ್ನಿಗೆ ಎಷ್ಟೇ ಚಳಿ ಆದ್ರೂ ಕೂಡ ಅವ್ನು ಏನು ಒತ್ಕೋಬಾರ್ದು ಅಂತಲ್ಲ. ಅದಕ್ಕೆ ವೇದಾಂತ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ನೋಡು ಇದೆಲ್ಲ ಆಗ್ತಾ ಇರೋದು ಯಾವ ಲೆವೆಲ್ ಆಗ್ತಾ ಇದೆ ಅಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲೇ ಇದಾಗ್ತಾ ಇರೋದು. ಆತ್ಮನ ಶಕ್ತಿ ಬೇಕು ಅನ್ನೋದು ಅದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಇವ್ಗೆ ಅಜ್ಞಾನಿಗೂ ಜ್ಞಾನಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ಚಳಿ ಆಗುತ್ತೆ, ಇಬ್ಬರಿಗೂ ಕೂಡ ಒಂದು ಬೆಚ್ಚಗೆ ಇದು ಉಷ್ಣ ಇದ್ರೆ ಅವ್ನು ಕೂಡ ಒಂದು ಆ ಫೀಲಿಂಗ್ ಬರುತ್ತೆ ಅವ್ರಿಗೆ. ಆದ್ರೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಬಾಕಿಯವ್ರಿಗೆ ಇದು ನನ್ಗೆ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಬುದ್ಧಿ ಇರುತ್ತೆ, ಇವನ್ಗೆ ನನ್ಗೆ ಆಗ್ತಾ ಇಲ್ಲ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಯಾಕಂದ್ರೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ದೇ ಹ್ಯಾವ್ ಟು ಬಿಹೇವ್ ದಿ ಅವರು ಇದ್ರ ಪ್ರಕಾರನೇ ಅವರು ಬಿಹೇವ್ ಮಾಡ್ಬೇಕಾಗುತ್ತೆ. ಅವ್ಗಳು ಯಾವ್ದು ಪ್ರಕೃತಿಯ ನಿಯಮ ಪ್ರಕಾರ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲ ಬಿಹೇವ್ ಮಾಡ್ಬೇಕಾಗುತ್ತೆ. ಆದ್ರೆ ಇವನ್ ಏನ್ ಮಾಡಿ ತಿಳ್ಕೊಂಡಿರ್ತಾನೆ ಅಂತ ಹೇಳಿದ್ರೆ, ನನಗೆಲ್ಲ ಇದಾಗ್ತಾ ಇರೋದು ಅಂತ. ಇದನ್ನ ನಮ್ಮ ರಮಣ ಮಹರ್ಷಿಗಳ ಕೇಸಲ್ಲಿ ಒಂದು ಹೇಳ್ತಾರೆ. ಕೊನೆ ಕಾಲದಲ್ಲಿ ಇದ್ದಾಗ ಅವ್ರಿಗೆ ಆ ಒಂದು ಅಷ್ಟೊಂದು ದೊಡ್ಡ ಇದಿತ್ತಲ್ಲ, ಪೈನ್ ಇತ್ತಲ್ಲ, ಅವ್ರಿಗೆ ಒಂದು ಚೂರು ಆ ಬ್ಯಾಂಡೇಜ್ ಕಟ್ಟಿದ್ದಾರೆ ಒಂದ್ ಕಡೆ, ಅವ್ರು ಮಲ್ಗೆ ಬಿಟ್ಟಿದ್ದಾರೆ. ಅವ್ರು ಯಾರೋ ಈ ಕಡೆಯಿಂದ ಆ ಕಡೆ ಹೋದಾಗ ಬ್ಯಾಂಡೇಜಿನ ಒಂದು ಸಣ್ಣ ಒಂದು ಭಾಗ ತುಲಿ ಅದ್ರಿಂದ ಸಾಕೊಂಡು ಹೋಗಿದ್ದಾರೆ. ಅಷ್ಟಕ್ಕೆ ಇವ್ರಿಗೆ ಪೇನ್ ತುಂಬಾ ಜಾಸ್ತಿ ಆಗಿದೆ, ಪೇನ್ ಜೋರ ಕೂಗಾಗ್ಬಿಟ್ಟಿರುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲರಿಗೂ ತಪ್ಪಿದಾಗ ಹೋಗಿದ್ರು, ಏನಪ್ಪಾ ಇವ್ರು ಕೂಡ ಇಷ್ಟೊಂದು ಕೂಗಾಡ್ತಾರ ಅಂತ. ಆಮೇಲೆ ಯಾರು ಧೈರ್ಯ ಮಾಡ್ಕೊಂಡು ಕೇಳ್ದಾಗ ಅವರು ಹೇಳ್ತಾರೆ, ನೋವು ಭಗವಾನ್ ಕೂಡ ನೋವುತ್ತಾ ಅಂತ ಕೇಳ್ತಾರೆ. ನೋಟೇ ಇರುತ್ತಾ ಅಂತ ಅವ್ರು ಕೇಳ್ತಾರೆ. ಅವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಇದಾಗುತ್ತೆ, ಅವ್ರಿಗೂ ನೋವುತ್ತೆ ಅಂತ. ಆವಾಗ ಅವ್ರು ಹೇಳ್ತಾರೆ, ನನಗೆ ನೋವುತ್ತೆ ಅಂತ ಇರೋದಿಲ್ಲ ಅಂತ ಅದನ್ನ ತಿಳುವಳಿಕೆಯನ್ನು ಅವರು ತೋರಿಸ್ಕೊಡ್ತಾರೆ. ಬಾಕಿಯವ್ರಿಗೆಲ್ಲ ನನಗೆ ನೋವುತ್ತೆ ಅಂತ ಅನ್ಕೊತಾರಲ್ವಾ, ಆ ಒಂದು ವ್ಯತ್ಯಾಸ ವಿಧದಲ್ಲಿ ಅವ್ರಿಗೂ ಇದಕ್ಕೂ ಅಜ್ಞಾನಿಗೂ ಜ್ಞಾನಿಗೂ ಇರೋ ಒಂದು ಡಿಫರೆನ್ಸ್ ನ ಅವರು ಅದಕ್ಕೆ ಆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅವ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಇದೆ, ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಅವರು. ಸೊ ಹೀಗೆ ಇವ್ರು ಏನ್ ಹೇಳ್ತಾ ಇದಾರೆ, ದೃಷ್ಟಿ ಏನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲಿ ದ್ವೈತ ಇರೋ ತರ ಕಾಣಿಸ್ತಾ ಇದೆಯೋ ಅವಾಗ ಅವನ್ನ ಒಬ್ಬ ಇನ್ನೊಂದನ್ನ ನೋಡ್ತಾನೆ, ಕೇಳ್ತಾನೆ, ರುಚಿ ನೋಡ್ತಾನೆ, ಕೈ ತಗೊಳ್ತಾನೆ, ಕೊಡ್ತಾನೆ, ಇದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಯಾವಾಗ ಎಲ್ಲವೂ ಆತ್ಮ ಅಂತ ತಿಳ್ಕೊಳ್ತಾನೋ ಅವಾಗ ಯಾವ್ದ್ರಿಂದ ಅವನು ತಿಳಿತಾನೆ, ಯಾವ್ದ್ರಿಂದ ಅದನ್ನ ನೋಡ್ತಾನೆ ಅಂತ ಪ್ರಶ್ನೆ ಮಾಡ್ತೇನೆ. ಆ ಪ್ರಶ್ನೆ ಕೇಳಿದ್ರೆ ಏನೋ ಒಂದು ನಮ್ದು ಒಂದು ಪ್ರಶ್ನೆ ಬರಬಹುದು. ಅದನ್ನ ನಾನಿವಾಗ ಉತ್ತರ ತೆಗೆದು ನಾನೇ ಪ್ರಶ್ನೆ ಎತ್ತಿ ಉತ್ತರ ಕೊಡ್ತೇನೆ. ಸೊ ಇವಾಗ ಇದಾದ್ಮೇಲೆ ಸ್ವತಃ ಪೂರ್ಣಾತ್ಮಕಂ ಜ್ಯೋತಿ ಯದ್ವಾ ದ್ರಷ್ಟಾ ಇತಿ ಚ ಉಚ್ಯತೆ ಅವಿದ್ಯಾಕಾರ್ಯ ರಾಹಿತ್ಯಾತ್ ಅದ್ವೈತೋಯಂ ಭವೇತ್ ಸ್ವತಃ. ಹಾಗಾಗಿ ಸ್ವತಃ ಪೂರ್ಣಾತ್ಮಕಂ ಜ್ಯೋತಿ ಸ್ವರೂಪ ಇದು. ಪೂರ್ಣಾತ್ಮಕಂ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಅದೇ ಇರೋದು, ಎಲ್ಲವಾಗೂ ಅದೇ ಇರೋದು, ಜ್ಯೋತಿ ಸ್ವರೂಪವಾಗಿ ಜ್ಞಾನ ಸ್ವರೂಪವಾಗಿ ಅದೇ ಇರೋದು. ಅವಾಗ ಅದನ್ನ ದ್ರಷ್ಟ ಇತಿ ಚ ಉಚ್ಯತೆ, ಅದನ್ನ ಯದ್ವಾ ದ್ರಷ್ಟ ಇತಿ, ಅಥವಾ ಅದು ದ್ರಷ್ಟ ಅಂತ ಹೇಳೋದು ಕೂಡ ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಅದು ಎಲ್ಲವನ್ನೂ ಕೂಡ ಪ್ರಕಾಶ ಮಾಡ್ತಾ ಇದೆ ಅಂತ ಅಷ್ಟೇ ಹೊರತು ಎಲ್ಲವನ್ನೂ ಅದು ನಿಜವಾಗ್ಲೂ ನೋಡ್ತಾ ಇದೆ ಅಂತ ಅರ್ಥ ಅಲ್ಲ. ಅದು ನೋಡ್ತಾ ಇದೆ ನೋಡಿ, ನಿಮಗೆ ನೋಡ್ತಾ ಇದೆ ಅಂತ ಒಂದು ಶಬ್ದ ಇದೆಯಲ್ಲ, ಅದು ಎಲ್ಲಾ ಭಾಷೆಯಲ್ಲೂ ಕೂಡ ಒಂದು ಸ್ವಲ್ಪ ಸಮಸ್ಯೆ ಕೊಡೋ ಭಾಷೆ ಶಬ್ದ ಅದು. ಇವಾಗ ಒಂದು ಪದಾರ್ಥ ಮಾಡಿದ್ದಾರೆ ಮನೆಯಲ್ಲಿ, ಇವಾಗ ಬಾಯಿಗೆ ಹಾಕೊಂಡು ನೋಡು ಅಂತ ಕೇಳ್ತಾರೆ. ಬಾಯಿಗೆ ಹಾಕೊಂಡ್ ಮೇಲೆ ನೋಡಕ್ಕಾಗುತ್ತೆ, ಅದನ್ನ ಕೈ ಇದೆ ನೋಡಿ ನೋಡ್ಬೋದು ನಾವು. ಬಾಯಿಗೆ ಹಾಕೊಂಡ್ ಮೇಲೆ ನೋಡ್ಬೋದು ಅಂತ ಹೇಳಿದ್ರೆ ಏನಂತ ಅಂತ ಹೇಳಿದ್ರೆ ರುಚಿ ನೋಡು ಅಂತ ಅರ್ಥ. ಅವಾಗ ನೋಡು ಅನ್ನೋ ಶಬ್ದಕ್ಕೆ ತಿಳ್ಕೋ ಅಂತ ತಿಳುವಳಿಕೆ ಅಂತ ಅರ್ಥ ಇಲ್ವಾ? ಹಾಗಾಗಿ ಇಲ್ಲೂ ಕೂಡ ಅದೇ ಸಮಸ್ಯೆ ಇದೆ, ಶಬ್ದಗಳಿಗೆ ಆ ತರ ಒಂದು ಸಮಸ್ಯೆ ಇದೆ. ನಮಗೆ ಲ್ಯಾಂಗ್ವೇಜ್ಗೆ ಒಂದು ಇತಿಮಿತಿ ಇದೆ. ಅದರಿಂದಲೇ ಏನ್ ಮಾಡಿದ್ದಾರೆ, ಲ್ಯಾಂಗ್ವೇಜ್ ಅನ್ನೋದನ್ನೇ ಒಂದು ದೊಡ್ಡ ಸೈನ್ಸ್ ಆಗಿ ಮಾಡ್ಬಿಟ್ಟಿದ್ದಾರೆ, ಶಾಸ್ತ್ರವೇ ಮಾಡಿದ್ದಾರೆ. ಅವಾಗ ಯಾವ ಸಂದರ್ಭದಲ್ಲಿ ಯಾವ ಶಬ್ದವನ್ನು ಉಪಯೋಗಿಸಿದ್ರೆ ಯಾವ ಅರ್ಥ ಅದಕ್ಕೆ ಬರುತ್ತೆ ಅಂತ ನೀನ್ ತಿಳ್ಕೊಂಡವನಾಗಿರ್ಬೇಕು. ಆ ತಿಳುವಳಿಕೆ ನಿನಗೆ ಇಲ್ಲದೆ ಹೋದ್ರೆ ನಿನಗೆ ಆ ಒಂದು ಪ್ರಸಂಗದಲ್ಲಿ ನೀನು ವ್ಯವಹಾರ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಆ ಕಾರಣದಿಂದನೇ ಅದು ಯಾವ್ಯಾವ ಗ್ರಂಥಗಳನ್ನ ಯಾವ್ಯಾವ ಶಾಸ್ತ್ರ ಓದುವಾಗ ಅವಿಗೆ ಯಾವ್ಯಾವ ಪ್ರೀ ಕ್ವಾಲಿಫಿಕೇಶನ್ ಇರಬೇಕು ಅಂತ ನೋಡ್ಕೊಂಡು ಬರೀತಿ ಹೇಳ್ತಾರೆ ಅದನ್ನ. ಹೀಗೆ ಸ್ವತಃ ಪೂರ್ಣಾತ್ಮಕಂ ಜ್ಯೋತಿ ಎಲ್ಲಾ ಭಾಷೆದಲ್ಲೂ ಇದೆ ಈ ತರ. ಹಾಗಾಗಿ ಆ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಅದರಿಂದಲೇ ವ್ಯಾಕರಣ ಶಾಸ್ತ್ರಕ್ಕೆ ಅಷ್ಟೊಂದು ಪ್ರಶಸ್ತಿ ಇರೋದು ಅದಕ್ಕೆ. ಇದೆಯಲ್ಲ, ಹಾಗಾಗಿ ಶಬ್ದಗಳಿಗೆ ಯಾವ ತರ ಅರ್ಥ ಯಾವ ಸಂದರ್ಭದಲ್ಲಿ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ನೋಡಿ, ಸೈಂಧವ ಅಂತ ಹೇಳಿದ್ರೆ ಉಪ್ಪು ಅಂತ ಅನ್ನೋ ಒಂದು ಅರ್ಥ ಇದೆ, ಕುದುರೆ ಅಂತ ಅನ್ನೋ ಅರ್ಥ ಇದೆ. ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿ ಆ ಶಬ್ದವನ್ನು ಉಪಯೋಗಿಸಿದ್ರೆ ಯಾವ ಅರ್ಥವನ್ನು ಮಾಡ್ಕೋಬೇಕು ಅಲ್ಲಿ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅವಿದ್ಯಾ ಕಾರ್ಯರಾಹಿತ್ಯಾತ್ ಅದ್ವೈತೋಯಂ ಭವೇತ್ ಸ್ವತಃ. ಅದರಿಂದ ಇದು ಅವಿದ್ಯಾ ಕಾರ್ಯರಾಹಿತ್ಯ ಅಂದ್ರೆ ಏನಾಯ್ತು, ಈ ಆತ್ಮನಿಗೆ ಸ್ವಯಂ ಸಂಪೂರ್ಣ ಸ್ವರೂಪವಾಗಿರೋ ಜ್ಯೋತಿ ಸ್ವರೂಪವಾಗಿರೋ ಆತ್ಮನಿಗೆ ಎಲ್ಲವನ್ನೂ ಪ್ರಕಾಶ ಮಾಡ್ತಾ ಇರೋ ಆತ್ಮನಿಗೆ ಸ್ವಯಂ ಅವಿದ್ಯಾ ಕಾರ್ಯ ಯಾವ್ದು ಅದಕ್ಕೆ ಇಲ್ಲದೆ ಇರೋದ್ರಿಂದ ಅದನ್ನ ಅದ್ವೈತ ಅಂತ ಹೇಳೋದು. ಏನು ಅದ್ವೈತ? ಅವಿದ್ಯಾ ಕಾರ್ಯ ಅಂದ್ರೆ ಏನು? ಅವಿದ್ಯೆಯಿಂದ ಉಂಟಾಗಿರೋ ದ್ವೈತ ಭಾವ, ಅಜ್ಞಾನದಿಂದ ಉಂಟಾಗಿರೋ ನಾನತ್ವ. ನೋಡಿ, ಈ ನಾನತ್ವ ಅನ್ನೋದನ್ನ ಭಾಗವತ ಯಾವ್ದು ದೃಷ್ಟಾಂತ ಕೊಟ್ಟು ಹೇಳುತ್ತೆ ಅಂತ ಹೇಳಿದ್ರೆ, ನೋಡು, ಸೂರ್ಯ ಇರೋದು ಒಂದೇನೆ, ಆಕಾಶದಲ್ಲಿ ಸೂರ್ಯ ಇರೋದು ಒಂದೇನೆ.
ಆದ್ರೆ ಕೆಳಗಡೆ ಎಷ್ಟೋ ವಾಟರ್ ಬಾಡೀಸ್ ಇರ್ತಲ್ಲ, ಜಲಾಶಯಗಳು ಇರ್ತಲ್ಲ, ಅಲ್ಲೆಲ್ಲ ಸೂರ್ಯನ ಒಂದು ಪ್ರತಿಬಿಂಬ ಬೀಳ್ತಾ ಇರ್ತದೆ. ಅದು ಇದನ್ನ ನೋಡಿ ಅವನಾದ್ರೂ ಒಬ್ಬ ಅಜ್ಞಾನದಿಂದ ಇವ್ ಬೇಕಾದಷ್ಟು ಸೂರ್ಯ ಇದೆ ನೋಡು ಅಂತ ಯಾರಾದ್ರೂ ತಿಳ್ಕೊಂಡ್ಬಿಟ್ರೆ, ಇದು ನಿಜ ಅಂತ ತಿಳ್ಕೊಂಡ್ಬಿಟ್ರೆ ಅವ್ನ ಅಜ್ಞಾನಿ ಅಂತ ನಾವು ಹೇಳ್ತೀವಿ. ತಿಳ್ಕೊಂಡವ್ರು ಹೇಳ್ತಾರೆ ಆ ದೃಷ್ಟಾಂತ ಯಾವ್ದು ಕೊಡ್ತೆ ಅಂತ ಹೇಳಿದ್ರೆ, ಇರೋ ಬ್ರಹ್ಮ ಒಂದೇನೆ, ಆದ್ರೆ ಅದು ನಾನಾ ವ್ಯಕ್ತಿಗಳಾಗಿ ಕಾಣಿಸ್ಕೊಳ್ತಾ ಇದೆ ಅಷ್ಟೇನೆ. ಅವಾಗ ನಾನಾ ವ್ಯಕ್ತಿಗಳಾಗಿ ಕಾಣಿಸ್ಕೊಳ್ತಾ ಇರೋದು ಸತ್ಯ ಅಂತ ಅನ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅದು ಅಜ್ಞಾನಿಗಳೇ ಅದು ಅಂತ ಹೇಳಿ ಭಾಗವತ ಕೊಡೋ ಉದಾಹರಣೆ ಇದು. ಇದನ್ನ ಹೇಳ್ಬಿಟ್ಟು ಈ ಉದಾಹರಣೆ ಕೊಟ್ಬಿಟ್ಟು ಏನ್ ಹೇಳ್ತಾರೆ ಭೀಷ್ಮರು, ಅವ್ರ ಕೊನೆಗಳಿಗೆ ಅವ್ರು ತೀರ್ಕೊಳ್ಳೋಕೆ, ಅವ್ರ ಪ್ರಾಣ ಬಿಡೋ ಸಮಯಕ್ಕೆ ಅವರು ಈ ಉದಾಹರಣೆ ಕೊಡ್ತಾರೆ. ಒಂದೇ ಸೂರ್ಯ ಹೇಗೆ ನಾನಾ ಜಲಾಶಯಗಳಲ್ಲಿ ಪ್ರತಿಬಿಂಬವಾಗಿ ಕಾಣಿಸ್ಕೊಳ್ತಾ ಇದೆಯೋ, ಅದೇ ತರಾನೇ ಒಂದೇ ಆತ್ಮನೇ ನಾನಾ ವ್ಯಕ್ತಿಗಳಲ್ಲಿರೋ ಚೈತನ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಅದನ್ನ ತಿಳ್ಕೊಳ್ದೆ ಸರಿಯಾದ ತಿಳುವಳಿಕೆ ಇಲ್ಲದೆ ಒಬ್ಬ ನೀನ್ ಬೇರೆ ಚೈತನ್ಯ, ನಾನು ಬೇರೆ ವ್ಯಕ್ತಿ, ಅವ್ರು ಬೇರೆ ವ್ಯಕ್ತಿ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದು ಹೇಗೆ ಅಜ್ಞಾನವಾಗಿರುತ್ತೋ ಅದು ಭೇದ ಅಂತ ಭೇದ ಆಗಿತ್ತಲ್ಲ, ಆ ಭೇದ ಅನ್ನೋದು ತಪ್ಪು ಕಲ್ಪನೆಯಿಂದ ಬಂದಿರೋ ಭೇದ. ಹಾಗಾಗಿ ಅವ್ರು ಹೇಳ್ತಾರೆ, ಭೀಷ್ಮರು ಕೊನೆಗೆ ಹೇಳುವಾಗ ಹೇಳ್ತಾರೆ, ಈ ಒಂದು ಭೇದ ಮೋಹದಿಂದ ನಾನು ಪಾರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಪ್ರಾರಂಭಿಸ್ತಾರೆ. ಅವಾಗ ಏನಾಯ್ತು, ಅವರು ಇದನ್ನು ತಿಳ್ಕೊಂಡಿದ್ದಾರೆ, ಈ ವಿಷಯವನ್ನು ಹೇಳ್ತಾರೆ ಅವರು, ಈ ಉದಾಹರಣೆ ಕೊಡ್ತಾರೆ ಅವರು. ಸೊಲೆ ಸೂರ್ಯ ಹೇಗೆ ನಾನಾ ಜಲಾಶಯಗಳಲ್ಲಿ ಕಾಣಿಸ್ಕೊಂಡಾಗ, ಪ್ರತಿಬಿಂಬ ಕಾಣಿಸ್ಕೊಂಡಾಗ ಇವುಗಳು ನಿಜ ಅಂತ ಯಾರಾದ್ರೂ ಅನ್ಕೊಂಡ್ಬಿಟ್ರೆ ಎಷ್ಟು ತಪ್ಪೋದು. ಅದೇ ತರನೇ ತಪ್ಪು ಯಾವ್ದು ಅಂತ ಹೇಳಿದ್ರೆ, ಸೂರ್ಯನ ವಿಷಯಕ್ಕಾದ್ರೂ ಅಷ್ಟೊಂದು ತಪ್ಪು ಎಲ್ಲರೂ ಮಾಡೋದಿಲ್ಲ, ಆದ್ರೆ ಈ ಆತ್ಮನ ವಿಷಯಕ್ಕೆ ಎಲ್ಲರೂ ಮಾಡಿರೋ ತಪ್ಪು ಇದೆ. ಒಂದೇ ಚೈತನ್ಯ ಎಲ್ಲರೂ ಅಂತಕ್ಕಂಥದ್ದಲ್ಲೂ ಪ್ರಕಾಶವಾಗ್ತಾ ಇದೆ ಅದು. ಆದ್ರೆ ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ ಅಂತ ನಾವು ಹೇಳ್ತಾ ಇರೋದು ಶರೀರ ಬೇರೆ ಅನ್ನೋದನ್ನ ಇಟ್ಕೊಂಡು ನಾವು ಈ ತರ ಹೇಳ್ತಾ ಇದ್ದೀವಿ ಹೊರತು ನಿಜವಾಗ್ಲೂ ಆತ್ಮನಲ್ಲಿ ಆ ಭೇದ ಅನ್ನೋದು ಇಲ್ವೇ ಇಲ್ಲ ಅನ್ನೋದನ್ನ ನಾವು ಈ ತರ ತಿಳಿಬೇಕು ಅನ್ನೋದು ನಾವು ಅದೇ ಉದ್ದೇಶ ಆಗುತ್ತೆ. ಇದಾದ್ಮೇಲೆ ಇವರು ಹೇಳ್ತಾ ಇದ್ದಾರೆ, ಪ್ರತ್ಯಕ್ ದೃಷ್ಟಿ ಅವ್ಯವಿಹಿತೆ ಪ್ರಾತ್ಯಕ್ಷಾತ್ ಆತ್ಮವಸ್ತುನಃ ಏಷಃ ಇತಿ ಆತ್ಮ ನಿರ್ದೇಶೋ ಯತ್ ಸಾಕ್ಷಾದಿತಿ ಚ ಶ್ರುತೇಹೇ. ಹಾಗಾಗಿ ಈ ಆತ್ಮ ಚೈತನ್ಯ ಅನ್ನೋದು ನಮ್ಮ ಒಂದು ದೃಷ್ಟಿಯಿಂದ ಯಾವ್ದನ್ನ ಹೇಳ್ತೀವೋ, ಪ್ರತಿ ದೃಷ್ಟಿ ಅಂದ್ರೆ ನಮ್ಗೆ ಒಳಮುಖವಾಗಿ ನಾವು ನೋಡ್ಕೊಂಡಾಗ ಆತ್ಮ ಅನ್ನೋದು ನಮ್ಗಿಂತ ಬೇರೆ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ ಅದು. ಹಾಗಾಗಿ ಅದಕ್ಕೆ ಎಲ್ಲರೂ ಹೇಳ್ತಾರೆ, ನೋಡು ನೀನು ಆತ್ಮ ಸಾಕ್ಷಿ ಏನ್ ಹೇಳ್ತಾ ಇದೆ ನೋಡು ಅಂತ ಹೇಳ್ತಾರೆ. ಈ ಆತ್ಮ ಸಾಕ್ಷಿ ಅನ್ನೋದು ನಮ್ಗಿಂತ ಬೇರೆ ಅಂತ ನಾವು ಹೇಳ್ತೀವ, ನಾವು ಖಂಡಿತ ಹೇಳಲ್ಲ. ಹಾಗಾಗಿ ನಮ್ಮ ಸ್ವಲ್ಪ ನಿಜವಾಗ್ಲೂ ಅದೇನೆ ಅಂತ. ಹೀಗಾಗಿ ಈ ಒಂದು ಪ್ರತ್ಯದೃಷ್ಟಿ ಅವ್ಯವಿಹಿತೆ ಪ್ರಾತ್ಯಕ್ಷಾತ್ ಆತ್ಮವಸ್ತುನಃ ಅದನ್ನ ಯಾವ ತರ ಹೇಳುತ್ತೆ ಅಂತ ಹೇಳಿದ್ರೆ, ಶ್ರುತಿ ಏಷಃ ಇತಿ ಆತ್ಮ ನಿರ್ದೇಶೋ ಯತ್ ಸಾಕ್ಷಾದಿತಿ ಶ್ರುತೇಹೇ. ಹಾಗಾಗಿ ಏಷಃ ಈ ಆತ್ಮ ಅಂತ ತೋರಿಸ್ತಾ ಇದ್ರು. ಏಷಃ ಅಂತ ನಾವು ಇದು ಅಂತ ನಾವು ಯಾವ್ದನ್ನ ಹೇಳ್ತೀವಿ, ನಮ್ಗೆ ಪಕ್ಕದಲ್ಲಿರೋದನ್ನ ನಾವು ಇದು ಅಂತ ಹೇಳ್ತೀವಿ, ದೂರದಲ್ಲಿರೋದನ್ನ ಅದು ಅಂತ ಹೇಳ್ತೀವಿ. ಆದ್ರೆ ಉಪನಿಷತ್ ಆತ್ಮ ಹೇಳುವಾಗ ಈ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಯಂ ಆತ್ಮ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏಷ ಆತ್ಮ ಅಂತ ಅದನ್ನ ಹೇಳ್ತಾರೆ. ಅವಾಗ ಪುಲ್ಲಿಂಗವನ್ನು ಇಟ್ಕೊಂಡು ಹೇಳ್ತಾರೆ. ಹಾಗಾಗಿ ಈ ಆತ್ಮ ಅನ್ನೋದು ಈ ತರ ಇದು ಅಂತ ತೋರಿಸಿ ನಮ್ಗೆ ಹತ್ರದಲ್ಲಿರೋದು ತೋರಿಸ್ತಾ ಇರೋದ್ರಿಂದ ಒಂದು ಕಾರಣ. ಇನ್ನೊಂದು ಮಾತು ಉಪನಿಷತ್ತು ಹೇಳ್ತಾ ಇರೋದು ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ. ಸಾಕ್ಷಾತ್ ಅಂದ್ರೆ ಯಾವುದೇ ಒಂದು ಮೀಡಿಯಂ ಇಲ್ದೇನೆ ಡೈರೆಕ್ಟ್ ಆಗಿ ನಮ್ಗೆ ಅವೇರ್ನೆಸ್ ಇದೆ. ನಮ್ಗೆ ಆ ಆತ್ಮನ ಅವೇರ್ನೆಸ್ ಅನ್ನೋದು ಇಟ್ ಡಸಂಟ್ ಕಮ್ ಥ್ರೂ ಎನಿ ಮೀಡಿಯಂ, ಡೈರೆಕ್ಟ್ ಆಗೇ ಇದೆ ಅದು. ಹಾಗಾಗಿ ಆ ತರ ಹೇಳ್ತಾ ಇದ್ರು ನಮ್ಗೆ ಗೊತ್ತಾಗುತ್ತೆ ಈ ಆತ್ಮ ಅನ್ನೋದು ನಮ್ಗಿಂತ ಬೇರೆ ಅಲ್ಲ, ಅದು ನಮ್ಮ ಸ್ವಲ್ಪವೇ ಆಗಿರೋದು ಅಂತ ನಮ್ಗೆ ಈ ಮಾತುಗಳಿಂದ ಗೊತ್ತಾಗುತ್ತೆ ಚೆನ್ನಾಗಿ ಅಂತ ಉತ್ತರ ಕೊಟ್ಟು. ಆಮೇಲೆ ಅವ್ಯಾವೃತ್ತ ಅನನುಗತಂ ನಿಸ್ಸಾಮಾನ್ಯ ವಿಶೇಷವತ್ ಬ್ರಹ್ಮ ಇತಿ ಮುಖ್ಯವೃತ್ತಿಯ ಇಹ ವಸ್ತು ಕೃತ್ಯ ಅವಿಧೀಯತೆ. ಇಲ್ಲೂ ಕೂಡ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಸ್ವರೂಪ, ಆ ಬ್ರಹ್ಮ ಸ್ವರೂಪ ಅನ್ನೋದು ಯಾವ್ದಕ್ಕೆ ಒಂದು ಎಫೆಕ್ಟ್ ನೋಡಿ. ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಇವಾಗ ಮೃತ್ ಅಂತ ಒಂದಿದೆ, ಮಣ್ಣು ಅಂತ ಇದೆ. ಮಣ್ಣಿಂದ ಆಗಿರೋ ವಸ್ತುಗಳು ಬೇಕಾದಷ್ಟಿದೆ. ಘಟ ಅಂತ ಹೇಳ್ಬೋದು, ಸಾಸರ್ ಅಂತ ಹೇಳ್ಬೋದು, ಕಪ್ ಅಂತ ಹೇಳ್ಬೋದು, ಒಂದು ಸಣ್ಣ ಒಂದು ಕುಡಿಕೆ ಮಡಿಕೆ ಎಲ್ಲವನ್ನೂ ಹೇಳ್ಬೋದು ನಾವು. ಅವಾಗ ಏನಾಗ್ತಾ ಇದೆ, ಇಲ್ಲಿ ಒಂದು ವಸ್ತುಗೆ ಕಾರ್ಯಗಳು ಅಂತ ಬೇಕಾದಷ್ಟು ಇದ್ದಾಗ ಆ ವಸ್ತು ಈ ಕಾರ್ಯಗಳು ಎಲ್ಲದರಲ್ಲೂ ಅದು ಅನುಸೃತವಾಗಿದೆ. ಕುಡಿಕೆಯಲ್ಲೂ ಮಣ್ಣಿದೆ, ಮಡಿಕೆಯಲ್ಲೂ ಮಣ್ಣಿದೆ, ಒಂದು ಸಾಸರ್ ಕಪ್ ಅಂತ ಹೇಳಿದ್ರೆ ಅದರಲ್ಲೂ ಅದು ಕೂಡ ಮಣ್ಣಾಗೆ ಆಗಿರೋದು, ಮಣ್ಣೇ ಈ ತರ ಆಗಿರೋದು. ಹಾಗಾಗಿ ಏನಾಯ್ತು, ಮಣ್ಣು ಅನ್ನೋದು ಎಲ್ಲದರಲ್ಲೂ ಅನುವರ್ತಿಸುತ್ತೆ ಅದು. ಆ ಶಬ್ದವನ್ನು ಸಂಸ್ಕೃತ ಉಪಯೋಗಿಸಿದೆ. ಅನ್ವರ್ತಿ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಅದು ಇರ್ತಾ ಇದೆ, ಇಟ್ ಇಸ್ ಪರ್ವೇಡಿಂಗ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಹಾಗಾಗಿ ಅದು ಕಾರ್ಯ ಅಂತ ಬಂದಾಗ ಸರಿ. ಇವಾಗ ಅವ್ಯಾವೃತ್ತ ಅಂತ ಹೇಳಿದಾಗ ಇದು ಯಾವುದಕ್ಕೂ ಕೂಡ ಒಂದು ಇದು ಒಂದು ಇವಾಗಿದ್ದು ಆಮೇಲೆ ಈಗ ಹೋಗ್ಬಿಡುತ್ತೆ ಅಂತ ಸ್ವರೂಪ ಅಲ್ವೋ, ಅದನ್ನ ನಾವೇನ್ ಹೇಳ್ತೀವಿ, ಅವ್ಯಾವೃಷ ಅಂತ ಹೇಳ್ತೀವಿ. ಅಂದ್ರೆ ವ್ಯಾವೃತ್ತಿ ನೋಡಿ, ವ್ಯಾವೃತ್ತಾಸು ಅನುವರ್ತಿ ಅಂತ ಹೇಳ್ತೀವಿ ನಾವು. ದಕ್ಷಿಣ ಸ್ತೋತ್ರದಲ್ಲಿ ಇದೆ.
ಹಾಗಾಗಿ ಯಾವ್ದು ಬಂದು ಹೋಗುತ್ತೋ ಅದೆಲ್ಲದ್ರಲ್ಲೂ ಕೂಡ ಇದು ಒಂದೇ ಒಂದು ಇಟ್ಕೊಂಡಿದೆಯಲ್ಲ, ಅದು ಆತ್ಮ ಅಂತ ನಾವು ಹೇಳ್ತೀವಿ. ಹಾಗಾಗಿ ಯಾವ್ದು ಒಂದು ಬಂದು ಹೋಗೋದು ಅಲ್ವೋ ಅದು ಹೋಗ್ಬಿಡುತ್ತೆ ಅಂತ ಹೇಳೋದೇ ಇಲ್ಲ ನಾವು. ಖಂಡಿತ ಯಾವಾಗ್ಲೂ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಶಬ್ದಗಳನ್ನ ನಾವು ಇಟ್ಕೊಂಡು ಆತ್ಮನ ಇದು ತಿಳಿಸ್ತಾ ಇದೆ ಉಪನಿಷತ್ತು. ಬ್ರಹ್ಮ ಇತಿ ಮುಖ್ಯ ವೃತ್ತಿಯ ಇಹ ವಸ್ತು ಶ್ರುತ್ಯ ಅಭಿಧೀಯತೆ. ಹಾಗಾಗಿ ಈ ಒಂದು ಬ್ರಹ್ಮವನ್ನ ಅದು ಯಾವ್ದು ಎಲ್ಲದ್ರಲ್ಲೂ ಇಲ್ವೋ, ಆಮೇಲೆ ಯಾವ್ದು ಇವಾಗ ಬಂದು ಇನ್ನೊಂದ್ಸತಿ ಹೋಗೋದಿಲ್ವೋ ಅಂತ ವಸ್ತು ಅಂತ ಬ್ರಹ್ಮ ಅಂತ ಹೇಳ್ತಾರೆ. ಅವಾಗ ನಾವು ಬ್ರಹ್ಮದ ಕಾರ್ಯನೇ ಈ ಪ್ರಪಂಚ ಅಂತ ಹೇಳಿ ನಾವು ಎಲ್ಲಾ ಕಡೆನೂ ಅದನ್ನ ಹೇಳ್ಕೊಡ್ತಲ್ಲ ಉಪನಿಷತ್ತು. ನೋಡಿ ಎಲ್ಲದರಲ್ಲೂ ಬ್ರಹ್ಮ ಇದೆಯಲ್ವಾ, ಎಲ್ಲ ಪ್ರತಿಯೊಂದು ವಸ್ತುವಿಗೂ ಬ್ರಹ್ಮ ಇದೆ ಅಂತ ಅದನ್ನ ಹೇಳ್ಕೊಡುತ್ತೆ. ಆವಾಗ ನಾವ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ಬ್ರಹ್ಮದಿಂದ ಯಾವ್ದು ಉಂಟಾಗಿಲ್ಲ ಅಂತ ಹೇಳ್ಕೊಟ್ಟಿದಾರಲ್ಲ. ಹಾಗಾಗಿ ಈ ಪ್ರಪಂಚ ಅನ್ನೋದು ನಿಜವಾಗ್ಲೂ ಕೂಡ ಬ್ರಹ್ಮದ ಕಾರ್ಯ ಅಲ್ಲ ಅಂತಾನೆ ನಾವು ತಿಳ್ಕೊಬೇಕು. ಯಾಕಂದ್ರೆ ಬ್ರಹ್ಮವು ಯಾವ್ದನ್ನು ಉಂಟು ಮಾಡಿಲ್ಲ. ಉಂಟು ಮಾಡಿದ್ರೆ ಅದು ಒಂದು ವಿಕಾರ್ಯವನ್ನು ಒಂದು ಇರೋ ಆಗಿರ್ಬೇಕದು. ಆತರ ಆಗಿಲ್ಲ. ಹಾಗಾಗಿ ಬ್ರಹ್ಮವನ್ನ ಹಾಗಾದ್ರೆ ನೀವು ಯಾತಕ್ಕೆ ಪ್ರಪಂಚಕ್ಕೆ ಕಾರಣ ಅಂತ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ನಾವೇನ್ ಹೇಳ್ತೀವಿ ಅದಕ್ಕೆ, ನೋಡು, ನೀವು ಈ ಪ್ರಪಂಚವನ್ನ ನೀನು ಇದೆ ಅಂತ ನೀನು ಅನ್ಕೊಂಡಿದ್ಯಾ, ಅದರಿಂದ ನಾವೇನ್ ಹೇಳ್ಬೇಕಾಗಿದೆ, ಇದಕ್ಕೆ ಕಾರಣ ಬ್ರಹ್ಮವೇ ಅಂತ ಹೇಳಿ, ಕಾರ್ಯ ಅನ್ನೋದು ಕಾರಣದಿಂದ ಬೇರೆ ಅಲ್ಲ ಅಂತ ಹೇಳಕ್ಕಾಗಿ ನಾವು ಬ್ರಹ್ಮವನ್ನ ಕಾರಣ ಅಂತ ಹೇಳ್ತೀವಿ ಹೊರತು ನಿಜವಾಗ್ಲೂ ಬ್ರಹ್ಮ ಇದಕ್ಕೆ ಕಾರಣ ಅಂತ ನಾವು ಹೇಳ್ತಾ ಇಲ್ಲ ಅಂತ ನಾವು ಅದನ್ನು ತಿಳ್ಕೋಬೇಕು. ಸೊ ನಾವ್ ಈ ತರ ವೇದಾಂತ ವಿಚಾರ ಅಂತ ಮಾಡುವಾಗ ಯಾವ್ಯಾವ ವಿಷಯಗಳನ್ನ ಯಾವ್ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸಮಸ್ಯೆ ಇರಲಿಲ್ಲ. ತಿಳ್ಕೊಂಡ್ರೆ ಉದಯ ಏನಾಗುತ್ತೆ, ನೋಡಪ್ಪ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾ ಇದೆ, ಇದು ಮ್ಯೂಚುವಲಿ ಕಾಂಟ್ರಡಿಕ್ಟರಿ ಮಾತುಗಳೆಲ್ಲ ಆಡ್ತಾ ಇದೆ ಉಪನಿಷತ್ತು ಅಂತ ಹೇಳಿದ್ರೆ ಅವಾಗ ನಮ್ಮ ಮೌಢ್ಯ ಆಗುತ್ತೆ ಹೊರತದು ಉಪನಿಷತ್ತು ಮೇಲೆ ಆಗೋ ಒಂದು ಅಲ್ಲಿ ಆಗ್ತಾ ಇರೋ ತಪ್ಪಲ್ಲ ಅದು. ನಾವು ಅದನ್ನ ತಿಳ್ಕೊಳ್ದೆ ನಾವು ತಪ್ಪಾಗಿ ಹೇಳ್ತಾ ಇದ್ದೀವಿ ಹೊರತು ಉಪನಿಷತ್ತು ಏನ್ ತಪ್ಪು ಮಾಡಿಲ್ಲ ಅಂತ ನಾವು ತಿಳ್ಕೊಬೇಕಾಗಿದೆ. ಆಮೇಲೆ ಇವ್ರು ಹೇಳ್ತಾ ಇದ್ದಾರೆ, ತಥೋ ಲೋಕಯತೆ ಧಾತೋ ದರ್ಶನಾರ್ಥತ್ವ ಹೇತುತಃ ಪ್ರಕೃತತ್ವಾತ್ ತಥಾ ದೃಷ್ಟೇ ಲೋಕನಂ ಲೋಕಃ ಉಚ್ಯತೆ ಅಂತ. ನೋಡಿ, ಇವಾಗ ಬ್ರಹ್ಮ ಎಲ್ಲವನ್ನೂ ನೋಡ್ತಾ ಇದೆ ಅಂತ ಒಂದು ಶಬ್ದ ಹೇಳ್ತೀವಿ ನಾವು. ಈ ಬ್ರಹ್ಮವೇ ಎಲ್ಲದಕ್ಕೂ ದೃಷ್ಟ ಅಂತ ಹೇಳ್ತೀವಿ. ಆದ್ರೆ ನಿಜವಾಗ್ಲೂ ಬ್ರಹ್ಮ ಎಲ್ಲವನ್ನೂ ನೋಡ್ತಾ ಇದೆಯಾ? ಖಂಡಿತ ಇಲ್ವೇ ಇಲ್ಲ. ಯಾಕಂದ್ರೆ ಇನ್ನೊಂದು ವಸ್ತು ಅಂತ ಇದ್ರೆ ಅದನ್ನ ನೋಡ್ತಾ ಇದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ವಸ್ತು ಇಲ್ವೇ ಇಲ್ಲ ಅಂತಿರುವಾಗ ಆ ಬ್ರಹ್ಮವನ್ನ ಹೇಗೆ ನಾವು ನೋಡ್ತಾ ಇದೆ ಅಂತ ಹೇಳಕ್ಕಾಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಉಪನಿಷತ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯೇಷ ಬ್ರಹ್ಮಲೋಕಃ ಅಂತ ಹೇಳ್ತಾ ಇದೆ. ನೋಡಿ, ಆ ಉಪನಿಷತ್ ಮಾತು ಪ್ರಯೋಗ ಮಾಡೋದು ಈ ಆತ್ಮ ಅಂತ ಇದೆಯಲ್ಲ ಅದನ್ನ ಬ್ರಹ್ಮಲೋಕ ಅಂತ ಹೇಳ್ತಾ ಇದೆ. ಹೇಗ್ ಬ್ರಹ್ಮಲೋಕ ಅಂತ ಹೇಳಿದ್ರೆ ಅದಕ್ಕೆ ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ಎಲ್ಲ ಕೊಡಕ್ಕೆ ಬರ್ತಿ ಚೆನ್ನಾಗಿ. ಅದನ್ನ ಇವ್ರಿಗೆ ಹೇಳ್ತಾ ಇದ್ದಾರೆ. ನೋಡಿ, ಲೋಕಃ ಅಂತ ಹೇಳಿದ್ರೆ ಅದಕ್ಕೆ ನಾವು ಲೋಕ ಅಂತ ಹೇಳಿದ್ರೆ ಒಂದು ಸಮ್ ವರ್ಲ್ಡ್ ಅಂತ ನಾವು ಹೇಳ್ತೀವಿ. ಬಟ್ ಅದಕ್ಕೆ ಒಂದು ಧಾತು ಇದೆ ಅದಕ್ಕೆ. ಆ ಧಾತು ಪ್ರಕಾರ ನಾವು ನೋಡಿದಾಗ ಏನಾಗುತ್ತೆ, ಯಾವ್ದು ಎಲ್ಲವನ್ನೂ ಪ್ರಕಾಶ ಮಾಡ್ತಾ ಇದೆಯೋ ಅದನ್ನ ನಾವು ಲೋಕಃ ಅಂತ ಹೇಳ್ತಾ ಇದೀವಿ ಅಂತ. ಹಾಗಾಗಿ ನೋಡಿ, ಇವಾಗ ಲೋಕಃ ಅಂತ ಒಂದು ಶಬ್ದಕ್ಕೆ ಎರಡು ರೀತಿಯಾಗಿ ವ್ಯುತ್ಪತ್ತಿ ಕೊಡ್ತಾರೆ. ಲೋಕ್ಯತೆ ಇತಿ ಲೋಕಃ ಅಂತ ಒಂದು, ಲೋಕ್ಯತೆ ಅನೇನ ಇತಿ ಲೋಕಃ ಅಂತ ಇನ್ನೊಂದು. ಹಾಗಾದ್ರೆ ಯಾವ್ದ್ರಿಂದ ನಾವು ಎಲ್ಲವನ್ನು ನೋಡ್ತಾ ಇದೀವೋ ಅದಕ್ಕೆ ಲೋಕ ಅಂತ ಆಗುತ್ತೆ, ಯಾವ್ದು ನೋಡಲ್ಪಡ್ತಾ ಇದೆಯೋ ಅದಕ್ಕೂ ಕೂಡ ಲೋಕ ಅಂತ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬ್ರಹ್ಮವನ್ನ ಹೇಳುವಾಗ ಯಾವ್ದ್ರಿಂದ ಎಲ್ಲವನ್ನು ಕೂಡ ನಾವು ಗ್ರಹಿಸ್ತಾ ಇದೀವೋ ಅದರಿಂದ ಲೋಕ ಅಂತ ಹೇಳ್ಬಿಟ್ಟು ಅದನ್ನ ಯೇಷ ಬ್ರಹ್ಮಲೋಕಃ ಅಂತ ಅದನ್ನ ಹೇಳಿದ್ರು. ಆಮೇಲೆ ಏಷ ಅಸ್ಯ ಪರಮಾಗತಿ ಅಂತ ಒಂದು ಉಪನಿಷತ್ ಹೇಳುತ್ತೆ. ಅದಕ್ಕೆ ಅದೇ ಉಪನಿಷತ್ ಹೇಳುತ್ತೆ ಅದನ್ನ. ಇದೇ ಎಲ್ಲದಕ್ಕೂ ಪರಮಾಗತಿ ಅಂದ್ರೆ ಮುಕ್ತಾನ ಭಕ್ತಾನ ಪರಮಾಗತಿ ಅಂತ ಹೇಳ್ತಾರೆ. ಮುಕ್ತಾನ ಪರಮಾಗತಿ ಅಂತ ಬರ್ತೇವೆ ವಿಷ್ಣು ಸಹಸ್ರನಾಮದಲ್ಲಿ. ಹಾಗಾದ್ರೆ ಇದರಲ್ಲಿ ಭಕ್ತಾನ ಪರಮಾಗತಿ ಅಂತ ಶಿವ ಸಹಸ್ರನಾಮದಲ್ಲಿ ಬರ್ತೇನೆ. ಹಾಗಾಗಿ ಇಲ್ಲಿ ಮುಕ್ತಾನ ಪರಮಾಗತಿ ಅಂತ ಬರ್ತೇನೆ ಹಾಗೆ ನನಗೆ. ಹೀಗಾಗಿ ಪರಮಾಗತಿ ಅಂದ್ರೆ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ. ಅಲ್ಟಿಮೇಟ್ ಡೆಸ್ಟಿನೇಷನ್ ಯಾವುದು ಅಂತ ಅದನ್ನ ಇಲ್ಲಿ ಕೂಡ ಯೇಷ ಅಸ್ಯ ಪರಮಾಗತಿ, ಇದೇ ಈ ಇವನಿಗೆ ಜೀವನಿಗೆ ಪರಮಾಗತಿ ಅಲ್ಟಿಮೇಟ್ ಗತಿ ಇದೇನೆ ಅಂತ. ಅವಾಗ ಏನ್ ಅದಕ್ಕೆ ಅರ್ಥ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವಿಜ್ಞಾನ ಪುರುಷಸ್ಯ ಅಸ್ಯ ಯಾ ಉಕ್ತ ಬ್ರಹ್ಮಾತ್ಮತ ಪುರ ನೈಷ್ಟಿಕಿ ಗತಿ ಏಷ ಅತ್ರ ಗತ್ಯಂತರ ಸಮಾಪ್ತಿತಃ. ಇವಾಗ ಇದನ್ನ ಯಾಚಿಕೆ ಗತಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಆತ್ಮಸ್ವರೂಪವನ್ನು ತಿಳ್ಕೊಂಡವನ್ಗೆ ಅವ್ರಿಗೆಲ್ಲೂ ಹೋಗ್ಬೇಕಾಗಿಲ್ಲ ಅಲ್ವಾ. ಯಾಕಂದ್ರೆ ನೋಡಿ, ಆತ್ಮಸ್ವರೂಪವನ್ನು ತಿಳ್ಕೊಳ್ದೇ ಇರೋರಿಗೆ ಏನಾಗುತ್ತೆ, ಅವ್ರು ತೀರ್ಕೊಂಡಾಗ ಅವ್ರು ಯಾವ್ದೋ ಒಂದು ಕಡೆ ಹೋಗ್ತಾರೆ. ಅವ್ರ ಸೂಕ್ಷ್ಮ ಎಲ್ಲೋ ಒಂದ್ ಕಡೆ ಹೋಗುತ್ತೆ, ಯಾವ್ದೋ ಒಂದು ಲೋಕಕ್ಕೆ ಹೋಗುತ್ತೆ, ಅದು ಅವ್ರ ಕರ್ಮಾನುಸಾರ ಹೋಗುತ್ತೆ ಅದು. ಆದ್ರೆ ಈ ಆತ್ಮಸ್ವರೂಪವನ್ನು ತಿಳ್ಕೊಂಡವನಿಗೆ ಆತರ ಹೋಗೋದು ಅನ್ನೋದು ಯಾವ್ದು ಸಂಭವಿಸೋದೇ ಇಲ್ಲ. ಯಾಕಂದ್ರೆ ಅವನಿಗೆ ಹೋಗೋದು ಅನ್ನೋದು ಎಲ್ಲ ಯಾವಾಗ ಸಂಭವಿಸುತ್ತೆ ಅಂತ ಹೇಳಿದ್ರೆ ಕರ್ಮ ಇದ್ದಾಗ ಸಂಭವಿಸುತ್ತೆ ಅದು. ಇವನಿಗೆ ಕರ್ಮ ಎಲ್ಲ ಮುಗ್ದೋಗಿದೆ ಇವನಿಗೆ. ಹಾಗಿರುವಾಗ ಇವನಿಗೆ ಇನ್ನೊಂದು ಕಡೆ ಹೋಗೋದು ಅನ್ನೋದು ಇಲ್ವೇ ಇಲ್ಲ. ಆತ್ಮಜ್ಞಾನ ತಿಳ್ಕೊಳ್ದೇ ಇರೋರಿಗೆ ಕರ್ಮ ಇದೆ ಅವ್ರಿಗೆ, ಅದರಿಂದ ಅವ್ರಿಗೆ ಏನ್ ಮಾಡುತ್ತೆ ಅದು ಕರ್ಮ. ಆ ಕರ್ಮ ಪ್ರಕಾರ ಅವರು ಆ ಕರ್ಮ ಫಲವನ್ನು ಅನುಭವಿಸಕ್ಕಾಗಿ ಅವರು ಒಂದು ಲೋಕಕ್ಕೆ ಹೋಗ್ಬೇಕಾಗುತ್ತೆ, ಒಂದು ಶರೀರವನ್ನು ಪಡ್ಕೋಬೇಕಾಗುತ್ತೆ. ಅದು ಅನುಭವ ಎಲ್ಲ ಆದ್ಮೇಲೆ
ಮತ್ತೆ ಅವರು ವಾಪಸ್ ಬರ್ಬೇಕಾಗುತ್ತೆ. ಆ ಶರೀರ ಬಿಟ್ಟು ಇನ್ನೊಂದು ಶರೀರ ಇಲ್ಲಿ ಬಂದು ಮತ್ತೆ ಒಂದು ಶರೀರ ಪಡ್ಕೋಬೇಕಾಗುತ್ತೆ. ಈ ತರ ಒಂದು ಸ್ಥಿತಿ ಆತ್ಮಜ್ಞಾನಿಗೆ ಇರೋದೇ ಇಲ್ಲ. ಯಾಕಂದ್ರೆ ಅವನಿಗೆ ಹೋಗ್ಬೇಕು ಅಂತ ಒಂದು ಸ್ಥಿತಿ ಇರೋದೇ ಇಲ್ಲ. ಯಾಕಂದ್ರೆ ಅವನ ಕರ್ಮಗಳೆಲ್ಲ ಇಲ್ಲೇ ಮುಗಿದೋಗಿರೋದ್ರಿಂದ. ಹಾಗಾಗಿ ಈ ಆತ್ಮ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ಯಶ ಅಸ್ಯ ಪರಮಾಗತಿ, ಇದೇ ಅಲ್ಟಿಮೇಟ್ ಗತಿ ಅಂತ ಹೇಳ್ತಾ ಇದೆ. ಅದು ಯಾತಕ್ಕೆ ಹತ್ರ ಹೇಳ್ತಾ ಇದೆ ಅಂದ್ರೆ, ಇದು ಬಿಟ್ಟು ಬೇರೆ ಹೋಗೋದಕ್ಕೆ ಏನೋದು ಅವ್ನಿಗೆ ಇಲ್ವೇ ಇಲ್ಲ ಅನ್ನೋ ಕಾರಣದಿಂದ ಇದೇ ಅವನ ಪರಮಾಗತಿ, ಉತ್ತಮವಾದ ಗತಿ ಇದೇನೆ ಅವನಿಗೆ ಅಂತ ಹೇಳ್ತಾರೆ. ಹಾಗಾದ್ರೆ ಜ್ಞಾನಿಯಾಗಿರೋನು ಈ ಶರೀರ ಹೋದ್ಮೇಲೆ ಅವ್ನ ಎದುರು ಹೋಗ್ತಾನೆ ಅನ್ನೋದು ಇಲ್ವೇ ಇಲ್ಲ. ಅದನ್ನ ಶಂಕರಾಚಾರ್ಯರು ಒಂದು ಯುಕ್ತಿ ಕೊಟ್ಟು ಹೇಳಿದ್ದಾರೆ. ನೋಡು, ಇವನು ತನ್ನನ್ನು ತಿಳ್ಕೊಳ್ಳುವಾಗ ನಾನೇ ಎಲ್ಲವೂ ಅಂತ ತಿಳ್ಕೊಂಡಿದ್ದಾನೆ. ಎಲ್ಲ ಸ್ವಲ್ಪ ನಾನೇ ಸರ್ವ ಅಂತ ತಿಳ್ಕೊಂಡಿದ್ದಾನೆ. ಅಖಂಡ ಬ್ರಹ್ಮ ನಾನಿಂದ ತಿಳ್ಕೊಂಡಿದ್ದಾನೆ ಅಂತ ಅವನಿಗೆ. ನೋಡಿ, ನಾವು ಒಂದು ವ್ಯಕ್ತಿ, ಒಂದು ಶರೀರ, ಒಂದು ವ್ಯಕ್ತಿ ಬದುಕಿರೋ ವ್ಯಕ್ತಿ ಒಬ್ಬ ಒಂದ್ ಕಡೆ ಕೂತಿದ್ದಾನೆ. ಅವ್ನು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅವ್ನು ಎದ್ದು ನಡಿಬೇಕಾಗುತ್ತೆ ಅಲ್ಲಿ. ಯಾಕಂದ್ರೆ ಅವನು ತಾನು ಅಲ್ಲಿ ಇಲ್ಲ ಅಂತ ಅವ್ನಿಗೆ ಗೊತ್ತಾಗ್ತಾ ಇದೆ. ಅದರಿಂದ ನಾನು ಮುಂದೆ ಅಲ್ಲಿಗೆ ಹೋಗ್ಬೇಕು ಅಂತ. ಈ ಆತ್ಮ ಎಲ್ಲಾ ಕಡೆನೂ ಅದೇ ಸ್ಥಿತಿ ಬಂದಿರೋವಾಗ ಇವ್ನು ಎಲ್ಲಿ ಹೋಗ್ಬೇಕಾಗುತ್ತೆ? ಇವ್ನು ಇಲ್ಲೇ ಇರೋ ಸ್ಥಿತಿ ಈ ಕಡೆ ಯಾವ್ದು ಇಲ್ವೇ ಇಲ್ಲ. ಹಾಗಾಗಿ ಇವನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾನೆ ಅನ್ನೋದು ಸಂಭವಿಸೋದೇ ಇಲ್ಲ ಕೇಸಲ್ಲಿ ಅಂತ ಶಂಕರಾಚಾರ್ಯರು ಮುಂಡಕೋಪನಿಷತ್ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಒಂದ್ ಕಡೆ ಇದೆ, ಚಲನೆ ಇದೆ. ಅಲ್ಲಿ ಗತಿಗೆ ಅರ್ಥ ಏನ್ ಹೇಳಿದ್ರೆ ಡೆಸ್ಟಿನೇಷನ್ ಅಂತ ಗತಿ ಇದೆ, ಶಬ್ದ ಇದೆ, ಅರ್ಥ ಇದೆ. ಆ ಅರ್ಥ ಇಟ್ಕೊಂಡ್ರು ಕೂಡ ಮೂಮೆಂಟ್ ಇದೆ. ಕರೆಕ್ಟ್ ಇದೆ, ಮೂಮೆಂಟ್ ಇದೆ. ಗತಿಸಿದೆ ಅಂತ ಹೇಳ್ತೇವೆ. ಅದೇ ಕರೆಕ್ಟ್. ಸ್ಟಾಟಿಕ್. ಅದಕ್ಕೆ ಯಾತಕ್ಕೆ ಸ್ಟಾಟಿಕ್ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ದೇರ್ ಇಸ್. ಅದಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬೇರೆ ಕಡೆ ಹೋಗಕ್ಕೆ ಇಲ್ವೇ ಇಲ್ಲ ಅನ್ನೋ ಕಾರಣದಿಂದ ಇದನ್ನ ಪರಮಾಗತಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಇವನಿಗೆ ಈ ಆತ್ಮಜ್ಞಾನ ಬೇರೆ ಕಡೆ ಮೂಮೆಂಟ್ ಇಲ್ವೇ ಇಲ್ಲ ನಿಮ್ಗೆ. ಯಾಕಂದ್ರೆ ಈ ಆತ್ಮಸ್ವರೂಪಕ್ಕೆ ಒಂದ್ ಕಡೆ ಆತ್ಮಸ್ವರೂಪ ಹೇಗಿದ್ರು ಅದು ಅಖಂಡವಾಗಿದೆ ಅದು. ನೋಡಿ, ಅದಕ್ಕೇನೆ ಒಂದು ಕಡೆಯಿಂದ ಈ ಜೀವ ಇಲ್ಲಿಂದ ಇನ್ನೊಂದು ಲೋಕಕ್ಕೆ ಹೋಗ್ತಾನೆ, ಅಥವಾ ಬದುಕಿರುವಾಗ್ಲೇನೆ ಅವ್ನು ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾನೆ ಅಂತೆಲ್ಲ ಹೇಳೋದು ಯಾವ್ದು ನಿಂತ್ಕೊಂಡು ಹೇಳೋದು ಅಂತ ಹೇಳಿದ್ರೆ ಶರೀರವನ್ನು ನಿಂತ್ಕೊಂಡು ಹೇಳೋದು, ಬಾಡಿ ನಿಂತ್ಕೊಂಡು ಹೇಳೋದು. ಇದ್ರಲ್ಲೂ ಕೂಡ ಏನಾಗಿದೆ, ಒಬ್ಬ ತಿರ್ಕೊಂಡ ಮೇಲೆ ಕೂಡ ಅವನಿಗೆ ಈ ಶರೀರ ಇಲ್ಲದೆ ಹೋದ್ರು ಕೂಡ ಸೂಕ್ಷ್ಮ ಶರೀರ ಅಂತ ಒಂದು ಇದೆಯಲ್ಲ, ಅದು ಕೂಡ ಅದಕ್ಕೆ ಟ್ರಾವೆಲ್ ಮಾಡಕ್ ಆಗುತ್ತೆ ಅಂತ ಒಪ್ಕೊಂಡಿದ್ದಾರೆ ಶಾಸ್ತ್ರದಲ್ಲಿ. ಸೂಕ್ಷ್ಮ ಶರೀರ ಅತ್ಯಂತ ಸೂಕ್ಷ್ಮವಾಗಿದ್ರು ಕೂಡ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗುತ್ತೆ. ಯಾಕಂದ್ರೆ ಅದು ಪರಿಮಿತಿ. ಯಾಕಂದ್ರೆ ಸೂಕ್ಷ್ಮ ಶರೀರದಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆ ಅಂತ ಹೇಳಿದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಇಂಥ ಕೆಲವು ವಿಷಯಗಳೆಲ್ಲ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ಇರೋ ಒಂದು ಕಾಂಪೊನೆಂಟ್, ಅದು ಒಂದು ಕಾಂಪೋಸಿಟ್. ಅದು ಅಂತದ್ದು ಇಟ್ಸ್ ಎ ಕಾಂಪೋಸಿಟ್ ಯೂನಿಟ್. ಇಟ್ ಕ್ಯಾನ್ ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಆತ್ಮನಿಗೆ ಆತರ ಒಂದು ಪರಿಮಿತಿ ಯಾವ್ದು ಇಲ್ಲದೆ ಇರೋದ್ರಿಂದ, ಅದು ಎಲ್ಲಾ ಕಡೆನೂ ಆಲ್ರೆಡಿ ಇರೋದ್ರಿಂದ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇದೆ. ಹಾಗಾದ್ರೆ ಅದರಿಂದ ಈ ಉಪನಿಷತ್ತನ್ನ ಯಾತಿಗೆ ಪರಮಾಗತಿ ಅಂತ ಕರೆದ್ರು ಅಂತ ಕೇಳಿದ್ರೆ ಗತ್ಯಂತರ ಇಲ್ಲ, ಅದಕ್ಕೆ ಇನ್ನೊಂದ್ ಕಡೆ ಹೋಗೋದಕ್ಕೆ ಯಾವುದೇ ಇಲ್ವೇ ಇಲ್ಲ ಅನ್ನೋ ಕಾರಣದಿಂದ ಇದೇ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂತ ಹೇಳಿದ್ರು. ಬಟ್ ಡೆಸ್ಟಿನೇಷನ್ ಅಂದ್ರೆ ಕೋರ್ಸ್ದಲ್ಲಿ ಇಟ್ಸ್ ನಾಟ್ ರಿಯಲ್ ಡೆಸ್ಟಿನೇಷನ್, ಈಸ್ ಆಲ್ರೆಡಿ ದೇರ್ ಅಂತ. ಅದಕ್ಕೆ ಒಂದು ಉಪನಿಷತ್ತಲ್ಲೇ ಕೂಡ ಒಂದು ತುಂಬಾ ಸ್ವಾರಸ್ಯವಾಗಿ ಬರ್ತಾ ಇದ್ರು. ಇವರು ನೋಡಿ, ಈ ಆತ್ಮಜ್ಞಾನಿಗಳು ವಿತೌಟ್ ಟ್ರಾವೆಲಿಂಗ್ ರೀಚ್ ಸಂವೇರ್ ಅಂತ. ನಾವು ಸಾಮಾನ್ಯವಾಗಿ ಐ ಹ್ಯಾವ್ ರೀಚ್ ದಿಸ್ ಪ್ಲೇಸ್ ಅಂತ ಹೇಳಿದಾಗ ಐ ಟ್ರಾವೆಲ್ 700 ಕಿಲೋಮೀಟರ್ಸ್ ಅಥವಾ 350 ಕಿಲೋಮೀಟರ್ಸ್ ನಾನು ಬೆಂಗಳೂರಿಂದ ಶೃಂಗೇರಿಗೆ ನಾನು ಟ್ರಾವೆಲ್ ಮಾಡಿದೆ, ಹೀಗೆ ಬಂದಿಗೆ ಸೇರಿದ್ದೀನಿ ಅಂತ ನಾವು ಮೆಸೇಜ್ ಹಾಕ್ತೀವಿ ಬಾಕಿಯವ್ರಿಗೆ. ಆದ್ರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ವಿತೌಟ್ ಟ್ರಾವೆಲಿಂಗ್ ಹಿ ಹ್ಯಾಸ್ ರೀಚ್ಡ್ ಇಟ್. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಹಿ ಹ್ಯಾಸ್ ರೀಚ್ಡ್ ದಿ ಡೆಸ್ಟಿನೇಷನ್ ಆಫ್ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್. ಅದಕ್ಕೆ ಏನ್ ಟ್ರಾವೆಲ್ ಮಾಡ್ದ ಅಂತ ಕೇಳಿದ್ರೆ ಎಲ್ಲೂ ಟ್ರಾವೆಲ್ ಮಾಡ್ಲೇ ಇಲ್ಲ. ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಅದು. ಬಟ್ ಆ ದೃಷ್ಟಿಯಿಂದ ಏನಾಗುತ್ತೆ, ಈ ಸಾಧನೆ ಅದೆಲ್ಲ ಕೂಡ ನಿಜವಾಗ್ಲೂ ಸತ್ಯವಲ್ಲ ಅಂತ ಇರೋದ್ರಿಂದ ಅವನು ಈ ಮಾತಿಗೆ ನಿಜವಾಗ್ಲೂ ಏನ್ ಅರ್ಥ ಅಂದ್ರೆ ಇದೇ ಅರ್ಥ. ವಿತೌಟ್ ಟ್ರಾವೆಲಿಂಗ್ ಎಸ್ ರೀಚ್ಡ್ ಅಂತ ಹೇಳಿದ್ರೆ ಇದೇ ಅರ್ಥ ಅದಕ್ಕೆ. ಯಾಕಂದ್ರೆ ಟ್ರಾವೆಲ್ ಮಾಡ್ಬೇಕು ಅನ್ನೋದಕ್ಕೆ ಏನು ಇಲ್ಲೇ ಇರಲ್ಲ. ಹಾಗಾಗಿ ಬಟ್ ರೀಚ್ ಆಗಿದ್ದಾನೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು, ಈ ಆತ್ಮ ಸ್ವರೂಪವನ್ನು ಹೊಂದಿದ್ದಾನೆ ಅವನು ಅಂತ ಹೇಳ್ಬೇಕು. ನೋಡಿ, ಕನ್ನಡದಲ್ಲಿ ಕೂಡ ಹೊಂದಿದ್ದಾನೆ ಅಂದ್ರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ. ಅದು ಹೊಂದೋದು ಅಂತ ಹೇಳಿದ್ರೆ ಏನು, ಮುಂಚೆ ಇಲ್ಲದೆ ಇರೋ ಸ್ಥಿತಿಯನ್ನ ನಾವು ಪಡ್ಕೊಂಡಿದ್ದೀವಿ ಅಂತ ಆಗುತ್ತೆ ಅದು. ಬಟ್ ಉಪನಿಷತ್ ಪ್ರಕಾರ ಏನು, ನೀನ್ ಯಾವಾಗ್ಲೂ ಕೂಡ ನೀನ್ ಬ್ರಹ್ಮಸ್ವರೂಪವಾಗಿ ಇದ್ದಿದ್ಯಾ. ನೀನು ಬ್ರಹ್ಮಸ್ವರೂಪ ನಾನು ಅಲ್ಲ ಅಂತ ಅನ್ಕೊಂಡಿರೋ ಸಮಯದಲ್ಲಿ ಕೂಡ ನೀನು ಬ್ರಹ್ಮಸ್ವರೂಪ ಆಗಿದ್ಯಾ ಅಂತ ಹೇಳೋದ್ರಿಂದ ಈ ಹೊಂದೋದು, ಗತಿ, ಡೆಸ್ಟಿನೇಷನ್, ರೀಚಿಂಗ್, ಟ್ರಾವೆಲಿಂಗ್ ಅದೆಲ್ಲ ಕೂಡ ಗೌಣ ಅರ್ಥದಲ್ಲೇ ಬರ್ತೇ ಹೊರತು ಮುಖ್ಯ ಅರ್ಥದಲ್ಲಿ ಬರೋದೇ ಇಲ್ಲ ಅಂತ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳಿದೆ, ಅದು ಯೇಷ ಅಸ್ಯ ಪರಮ ಸಂಪತ್ತು ಅಂತ ಹೇಳಿದೆ. ನೋಡಿ, ಇದು ಕೂಡ ತುಂಬಾ ಸ್ವಾರಸ್ಯ ಆಗಿದೆ. ಪರಮ ಸಂಪತ್ತು ಅಂತ ಹೇಳಿದಾಗ, ಸಂಪತ್ತು ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಸಂಪತ್ತು ಅಂತ ಹೇಳ್ತೀವಲ್ಲ, ಏನು ಸಿರಿ ಸಂಪತ್ತು ಅಂತ ಹೇಳ್ತೀವಲ್ಲ, ಅವ್ನಿಗಿರೋ ಒಂದು ವಿಭೂತಿಯಿಂದ. ಸೊ ಹಾಗಾಗಿ ಇದು ಕೂಡ ಅದು ಹೇಳುತ್ತೆ ಉಪನಿಷತ್ತು. ಅದಕ್ಕೆ ಏನರ್ಥ ಅಂತಾನು ಇವ್ರು ಹೇಳ್ತಾ ಇದಾರೆ. ಸಂಪಚ್ಚ ಪರಮಾಯೇಷ ಏವ ಮೋಹೇಚ್ಛಾಹ ಚ ಅನ್ಯ ಸಂಪದಃ ಉತ್ಕರ್ಷ ಅತಿಶಯ ಸಂಪತ್ ವಿಭೂತಿ ಚ ಇತಿ
ಬಣ್ಯತೆ ಅಂತ ತುಂಬಾ ಚೆನ್ನಾಗಿ ನೋಡಿ ವಿದ್ಯಾರ್ಥಿಗಳಿಗೆ ಇಂಥ ಮಾತುಗಳೆಲ್ಲ ಹೇಳಕ್ಕಾಗುತ್ತೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಸಂಪತ್ ಅಂತ ನಾವು ಇದನ್ನ ಪರಮಾ ಸಂಪತ್ ಅಂತ ಹೇಳಿದೆ. ಉಪನಿಷತ್ ಏನ್ ಹೇಳ್ತಾ ಇದೆ, ಈ ಆತ್ಮ ಸ್ವಲ್ಪ ಅಂತ ಒಂದು ಇದೆಯಲ್ಲ, ಒಂದು ವಿಷಯ ಇದೆಯಲ್ಲ, ಅದನ್ನ ಪರಮಾ ಸಂಪತ್ ಅಂತ ಹೇಳಿದೆ. ಅಲ್ಟಿಮೇಟ್ ಏನಿರ್ಬೋದು ಅದಕ್ಕೆ, ಅಲ್ಟಿಮೇಟ್ ವೆಲ್ತ್ ಅಂತ ಹೇಳ್ಬೋದಾ, ಅಥವಾ ಅಲ್ಟಿಮೇಟ್ ಅಕಾಂಪ್ಲಿಷ್ಮೆಂಟ್ ಅಂತ ಹೇಳ್ಬೋದಾ, ಈ ತರ ಒಂದು ಸ್ಥಿತಿಯನ್ನು ಶಬ್ದವನ್ನು ಹೇಳ್ತಾರೆ. ಬಾಕಿ ಇರೋ ಸಂಪತ್ತೆಲ್ಲ ಇದೆಯಲ್ಲ, ಅದೆಲ್ಲ ಮೋಹದಿಂದ ಬಂದಿರೋ, ಇಚ್ಛೆಯಿಂದ ಬಂದಿರೋ ಸಂಪತ್ತುಗಳದಲ್ಲ. ನಾನು ಇಂಥ ಒಂದು ಪದವಿ ಗಳಿಸಿದ್ದೀನಿ, ನಾನು ಇಂಥ ಊರುಗಳೆಲ್ಲ ನೋಡಿ, ಒಬ್ಬ ರಾಜ ಹೇಳ್ಬೋದು ನಾನು ಇಂಥ ರಾಜ್ಯಗಳೆಲ್ಲ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬೋದು ಅವನು. ಅದೆಲ್ಲ ಮೋಹದಿಂದ ನಾನು ಒಂದು ಆ ಇಚ್ಛೆಯಿಂದ ಅವನು ಪೂರೈಸ್ಕೊಂಡಿದ್ದಾನಂತ. ಇದೆಲ್ಲ ಸಂಪತ್ತು ಅಂತ ನಿಜವಾಗ್ಲೂ ಹೇಳಕ್ ಆಗುದಿಲ್ಲ. ಯಾಕಂದ್ರೆ ಇವತ್ತು ಅವನು ಸಂಪತ್ತಂತ ಹೇಳ್ಕೊಂಡಿದ್ದಾನೆ, ನಾಳೆನೇ ಅದು ನಿಮ್ ಕೈಯಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಶಂಕರಾಚಾರ್ಯ ಹೇಳಿದ್ರಲ್ಲ ಏನು, ಮಾಕುರು ಧನ ಜನ ಯೌವನ ಗರ್ಭಂ ಕಾಲಸರ್ವಂ ಅಂತ. ಸೊ ಹರತಿ ನಿಮೇಶಾತ್ ಕಾಲಸರ್ವಂ ಅಂತ. ಒಂದು ಕ್ಷಣದಲ್ಲಿ ಎಲ್ಲವನ್ನೂ ತಗೊಂಡು ಹೋಗ್ಬಿಡುತ್ತೆ ಅಂತ. ಅದು ಎಷ್ಟು ಸತ್ಯ ಅಂತ ನಾವು ನೋಡಿದ್ರೆ, ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಶರೀರ ಇಟ್ಕೊಂಡು ಒಳ್ಳೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾನೆ, ಅವನಿಗೆ ಸಡನ್ ಆಗಿ ಹೋಗ್ಬಿಟ್ಟ ಅಂತ ಕೇಳ್ತೀವಿ ನಾವಲ್ವಾ. ಹಾಗಾಗಿ ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತೆ. ಎಷ್ಟೋ ತುಂಬಾ ವೆಲ್ತಿ ಆಗಿದ್ದಾನೆ ಅವನು, ಸಡನ್ ಆಗಿ ಅದೆಲ್ಲ ಕೂಡ ಕೈಯಿಂದ ಬಿಟ್ಟು ಹೋಗ್ಬಿಡುತ್ತೆ ಅಂತ ನಾವು ಅದನ್ನು ನೋಡ್ತೀವಿ ಲೋಕದಲ್ಲಿ. ಅದರಿಂದ ಸಂಪತ್, ಇದನ್ನ ಪರಮಾ ಸಂಪತ್ ಅಂತ ಕರೀತದೆ. ಯಾಕೆ ಅಂತ ಹೇಳಿದ್ರೆ, ಬಾಕಿ ಸಂಪತ್ತೆಲ್ಲ ಇದೆಯಲ್ಲ ಅದೆಲ್ಲ ಮೋಹದಿಂದ, ಅಜ್ಞಾನದಿಂದ ಬಂದಿರೋ ಇಚ್ಛೆ, ಆ ಇಚ್ಛೆಯಿಂದ ಇವನ್ ಗಳಿಸಿದಷ್ಟೇನೆ. ಆದ್ರೆ ಅದನ್ನ ನಾವು ನೆಲೆಸಿರೋ ಸಂಪತ್ತು ಅಂತ ಹೇಳಕ್ ಆಗೋದಿಲ್ಲ, ಅದು ಬಂದು ಹೋಗುತ್ತೆ ಅದು. ಆದ್ರೆ ಇದು ಮಾತ್ರ ಹೋಗೋದಿಲ್ಲ ಯಾವತ್ತೂ ಕೂಡ. ಅದರಿಂದ ಇದನ್ನ ಪರಮಾ ಸಂಪತ್ತು ಅಂತ ಕರೆದಿದೆ. ಹಾಗಾಗಿ ಲೋಕದಲ್ಲಿ ಉತ್ಕರ್ಷ ಅತಿಶಯ ಸಂಪತ್ತಿ ವಿಭೂತಿ ಇತ್ತೀಚ ಬಣ್ಯತೆ. ಲೋಕದಲ್ಲಿ ನಾವೇನ್ ಹೇಳ್ತೀವಿ, ಉತ್ಕರ್ಷ ಅತಿಶಯ ಅಂದ್ರೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಒಬ್ಬೊಬ್ಬನೇ ಪಡ್ಕೊಂಡಿದ್ದಾಗ ನೋಡಿ, ಅವ್ರಿಗೆ ದೊಡ್ಡ ಸಂಪತ್ತಿದೆ, ಅವ್ರಿಗೆ ತುಂಬಾ ಐಶ್ವರ್ಯ ಆಗಿದೆ ಅವ್ರಿಗೆ ಅಂತೆಲ್ಲ ಹೇಳ್ತೀವಿ ನಾವು. ಅದೆಲ್ಲ ಏನು ಅಂತ ಹೇಳಿದ್ರೆ, ಲೋಕದಲ್ಲೇನೆ ಬಾಕಿಯವರೆಲ್ಲ ಪಡ್ಕೊಂಡಿದ್ದು ಸಣ್ಣ ಸಣ್ಣದು, ಅದು ನೋಡ್ಕ ಇವ್ನು ಪಡ್ಕೊಂಡಿದ್ದು ತುಂಬಾ ದೊಡ್ಡದು ಕಾರಣದಿಂದ ನಾವು ಈ ಶಬ್ದ ಎಲ್ಲ ಹೇಳ್ತೀವಿ ನಾವು. ತುಂಬಾ ಬಡತನ ಇದ್ದಿದ್ದಾನೆ ಅವನ್ನ ನೋಡಿ ನಾವೇನು ಐಶ್ವರ್ಯ ಅಂತ ಹೇಳೋದಿಲ್ಲ. ಅವ್ನ ಕೈಲಿ ಏನೋ ಒಂದು 1000 ರೂಪಾಯಿ 200 ರೂಪಾಯಿ ಇದ್ರೆ ಅದನ್ನ ಐಶ್ವರ್ಯ ಸಂಪತ್ತು ಅಂತಾನೆ ಹೇಳೋದಿಲ್ಲ. ತುಂಬಾ ದೊಡ್ಡ ಒಂದು ಎಸ್ಟೇಟ್ ಇದೆ ಅವ್ರಿಗೆ ಅಂತೆಲ್ಲ ಹೇಳಿದಾಗ ಅದನ್ನ ನಾವು ಸ್ವಲ್ಪ ಹೇಳ್ತೀವಿ ಅದನ್ನ. ಆದ್ರೆ ಅದೆಲ್ಲ ಕೂಡ ಲೋಕದಲ್ಲಿ ನಾವು ಸ್ವಲ್ಪ ಜಾಸ್ತಿ ಬಾಕಿಯವ್ರಿಗೆ ಇಲ್ಲದೆ ಇರೋದ್ರಿಂದ ಅವ್ನಿಗೆ ಇದೆ ಅನ್ನೋ ಕಾರಣದಿಂದ ಅದು ಸಿರಿ ಸಂಪತ್ತು ಅಂತ ಕರಿತೀವಿ. ಅದ್ರ ನಿಜವಾಗ್ಲೂ ಕೂಡ ಆ ಒಂದು ಆತ್ಮ ಸಂಪತ್ತು ಅಂತ ಒಂದಿದೆಯಲ್ಲ, ಅದನ್ನ ನೋಡಿದಾಗ ಇದು ಕೂಡ ಯಾವುದು ಇಲ್ವೇ ಇಲ್ಲ. ಮೆಟೀರಿಯಲ್ ಅಕಾಂಪ್ಲಿಷ್ಮೆಂಟ್ಸ್ ಅನ್ನೋದು ಖಂಡಿತ ಅದು ದೇರ್ ಲಿಮಿಟೇಷನ್ಸ್, ಬಟ್ ಇಟ್ ಇಸ್ ನಾಟ್ ಮೆಟೀರಿಯಲ್ ಅಕಾಂಪ್ಲಿಷ್ಮೆಂಟ್ ಇದು. ಹಾಗಾಗಿ ಇದನ್ನ ಪರಮಾ ಸಂಪತ್ತು ಅಂತ ಕರೆದಿದ್ದು ಯಾಚಿಕೆ ಅನ್ನೋದನ್ನ ಹೇಳಿದ್ರು. ಈ ತರ ಇನ್ನೂ ಒಂದೆರಡು ಎಕ್ಸ್ಪ್ರೆಷನ್ಸ್ ಇದೆ, ನಾವು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. मीमांसा देवस्तु परमेश्वरः आचार्य शंकराचार्याः सन्तु मे जन्म जन्मनि विद्याविनय वीतरागं विवेकिनं वन्दे वेदान्त तत्त्वज्ञं विदुषेखर भारती। ओम।